ಹಾಯ್ ನಮಸ್ಕಾರ. ನಾನು ನಿಮ್ಮ ಹರೇಂದ್ರಗೌಡ. ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಡೆಸಿರ್ತಕ್ಕಂಥ ಕೋರ್ಸಸ್ ಆಗಿರುತ್ತೆ. ಅದರ ಭಾಗವಾಗಿ ನಾನು ನಿಮಗೆ ಭೂಗೋಳಶಾಸ್ತ್ರವನ್ನು ಟೀಚ್ ಮಾಡ್ತಿದ್ದೆ. ನಾವು ಈ ಒಂದು ಕ್ಲಾಸ್ ಅಂತಕ್ಕಂಥದ್ದು ಮೇಜರ್ ಆಗಿ 7ನೇ ಕ್ಲಾಸ್ ಆಗಿರುತ್ತೆ. ಈ ಒಂದು ಕ್ಲಾಸಲ್ಲಿ ಯಾವುದ್ರ ಬಗ್ಗೆ ಸ್ಟಡಿ ಮಾಡೋಣ ಅಂತಂದರೆ ಕ್ಲೈಮೇಟ್ ಆಫ್ ಇಂಡಿಯಾ. ನಿಮಗೆ ಗೊತ್ತಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿರ್ತಕ್ಕಂಥ ಹವಾಮಾನ ಯಾವುದಪ್ಪ ಅಂತಂದರೆ ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರಿತೀವಿ. ನಾವು ಯಾವುದೇ ಒಂದು ಕ್ಲಾಸನ್ನು ಶುರು ಮಾಡಬೇಕಾದ್ರೆ ಮೊದಲನೇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಈ ಒಂದು ಟಾಪಿಕ್ ಅಂತಕ್ಕಂಥದ್ದು ಎಕ್ಸಾಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಗೊತ್ತಿರಬೇಕು. ಆ್ಯಂಡ್ ಎರಡನೇದು ನಾವು ಈ ಒಂದು ಟಾಪಿಕಲ್ಲಿ ಯಾವ್ಯಾವ ಟಾಪಿಕ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಬೇಕು. ನಾನು ಆ ಒಂದು ಟಾಪಿಕ್ಸನ್ನು ಕೊಡದೆ ಮುಂದಕ್ಕೆ ಹೋಗಲ್ಲ, ಅದನ್ನು ಬ್ಲೂ ಪ್ರಿಂಟ್ ಅಂತ ಕರಿತೀವಿ. ನಾವು ಮೇಜರ್ ಆಗಿ ಯಾವುದಾದ್ರೂ ಒಂದು ಟಾಪಿಕನ್ನು ಸ್ಟಡಿ ಮಾಡಬೇಕಾದ್ರೆ ಮೊದಲು ನಮಗೆ ಬೇಕಾಗಿರ್ತಕ್ಕಂಥದ್ದು ಮೇಜರ್ ಆಗಿ ಬ್ಲೂ ಪ್ರಿಂಟ್ ಯಾವುದನ್ನು ಕವರ್ ಮಾಡ್ತೀವಿ ಅಂತ ಕರಿತೀವಿ. ಅದನ್ನೇನಂತ ಕರಿತೀವಪ್ಪ ಅಂದರೆ ಬ್ಲೂ ಪ್ರಿಂಟ್ ಅಂತ ಕರಿತೀವಿ. ಎರಡನೇ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಇದರಿಂದ ಎಷ್ಟು ಅಂಕಗಳು ಬರ್ತವೆ, ಅದೇ ರೀತಿ ಎಷ್ಟು ಮಾರ್ಕ್ಸಿಂದ ಬರ್ತವೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ನಾವು ಮೊದಲನೇದಾಗಿ ಯಾವುದೇ ಒಂದು ಟಾಪಿಕನ್ನು ತಗೋಬೇಕಾದ್ರೆ ನಿಮಗೆ ಗೊತ್ತಿರೋ ಹಾಗೆ ಟಾಪಿಕನ್ನು 5 ರಿಂದ 6 ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಆ್ಯಂಡ್ ಅದರ ಜೊತೆಗೆ ಈ ಒಂದು ಕ್ಲಾಸಸ್ ಅಂತಕ್ಕಂಥದ್ದು ಒಂದು ಟಾಪಿಕ್ಕಿಂದ 1 ರಿಂದ 1.5 ಗಂಟೆಯ ಒಳಗೆ ಇರ್ತವೆ. ನಾವು ಈ 5 ಟಾಪಿಕ್ಸನ್ನು A to Z ಡಿಸ್ಕಸ್ ಮಾಡೋಣ. ಬಟ್ ಸರ್, ಈ ಒಂದು ಟಾಪಿಕ್ ಅಂತದ್ದು ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಅಂದರೆ ಪ್ರತಿ ವರ್ಷ ಇದರಿಂದ 1-2 ಕ್ವೆಶನ್ ಇದ್ದೇ ಇರುತ್ತೆ, PC ಇಂದ DC ಲೆವೆಲ್ವರೆಗೆ. ಓಕೆನಾ? ನಾವು ಈ ಒಂದು ಟಾಪಿಕಲ್ಲಿ ಯಾವ್ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೀವಪ್ಪ ಅಂದರೆ ಮೊದಲು ಸ್ಟಡಿ ಮಾಡ್ತಕ್ಕಂಥದ್ದು ಭಾರತದ ಋತುಗಳು ಅಂತ ಕರಿತೀವಿ, ಅಂದರೆ ಸೀಸನ್ಸ್ ಆಫ್ ಇಂಡಿಯಾ. ಈಗ ನೀವೇ ಹೇಳ್ರಪ್ಪ, ನಮ್ಮ ಭಾರತದಲ್ಲಿ ಎಷ್ಟು ಸೀಸನ್ಸ್ ಇದಾವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಮೇಜರ್ ಆಗಿ ಇಲ್ಲಿ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಕೃಷಿಗೆ ಸಂಬಂಧಪಟ್ಟಂಗೆ ಎಷ್ಟು ಸೀಸನ್ಸ್ ಇದಾವೆ, ಜನರಲ್ ಆಗಿ ನೋಡೋದಾದ್ರೆ ಎಷ್ಟು ಋತುಗಳಿದಾವೆ ಅದ್ರ ಬಗ್ಗೆ ಗೊತ್ತಿರಬೇಕು. ನಾವು ಎಷ್ಟು ಋತುಗಳಿದಾವಪ್ಪ ಜನರಲ್ ಆಗಿ ಅಂತಂದ್ರೆ 4 ಋತುಗಳಿದ್ದಾವೆ. ಯಾವ್ಯಾವು ಅಂತಂದ್ರೆ ಮೇಜರ್ ಆಗಿ ಬರ್ತಕ್ಕಂಥದ್ದು ಸೌತ್ ವೆಸ್ಟ್ ಮಾನ್ಸೂನ್, ನೈಋತ್ಯ ಮಾನ್ಸೂನ್ ಅಂತ ಕರಿತೀವಿ, ಅದ್ರ ಬಗ್ಗೆ ಗೊತ್ತಿರಬೇಕು ಇಲ್ಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಸೌತ್ ವೆಸ್ಟರ್ನ್ ಮಾನ್ಸೂನ್ ಅಂತ ಕರಿತೀವಿ. ಎರಡನೇದು ಬರ್ತಕ್ಕಂಥ ರೆಟ್ರೀಟಿಂಗ್ ಮಾನ್ಸೂನ್ ಅಥವಾ ಈಶಾನ್ಯ ಮಾನ್ಸೂನ್ ಅಂತ ಕರಿತೀವಿ. ಅದನ್ನ ನಾರ್ತ್ ಈಸ್ಟರ್ನ್ ಮಾನ್ಸೂನ್ ಅಥವಾ ರೆಟ್ರೀಟಿಂಗ್ ಮಾನ್ಸೂನ್ ಅಂತ ಕರಿತೀವಿ. ಅಂಡ್ ಮೂರನೇದ್ರ ಬಗ್ಗೆ ನೋಡೋದಾದ್ರೆ ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು ಚಳಿಗಾಲದ ಮೇಜರ್ ಆಗಿ ಋತುಗಳು ಅಂತ ಕರಿತೀವಿ. ಮೇಜರ್ಲಿ ವಿ ಕಾಲ್ ಇಟ್ ಆಸ್ ವಿಂಟರ್ ಸೀಸನ್. ಅಂಡ್ ಕೊನೆಯದು ಯಾವ್ದಪ್ಪ ಅಂತಂದ್ರೆ ಕೊನೆಯದಾಗಿ ಬರ್ತಕ್ಕಂಥದ್ದು ಬೇಸಿಗೆ ಕಾಲದಲ್ಲಿ ಬರ್ತವೆ, ಅದನ್ನೇನಂತ ಕರಿತೀವಪ್ಪ ಅಂತಂದ್ರೆ ಸಮ್ಮರ್ ಸೀಸನ್ ಅಂತ ಕರಿತೀವಿ. ಇಷ್ಟು 4 ಋತುಗಳ ಬಗ್ಗೆ ಈ ಒಂದು ಮೊದಲನೇ ಟಾಪಿಕಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಎರಡನೇದು ಮಾನ್ಸೂನ್ನ ಕಾರ್ಯವಿಧಾನ, ಅಂದರೆ ಮಾನ್ಸೂನ್ನ ಮೆಕ್ಯಾನಿಸಮ್ಸ್ ಏನು ಅಂತ ಕರಿತೀವಿ. ಮಾನ್ಸೂನ್ನ ಕಾರ್ಯವಿಧಾನ ಅಂತ ಕರಿತೀವಿ, ಗೊತ್ತಿರಲಿ ಮಾನ್ಸೂನ್ನ ಕಾರ್ಯವಿಧಾನಗಳು. ಆ್ಯಂಡ್ ಮೂರನೇದ್ರ ಬಗ್ಗೆ ನೋಡೋದಾದ್ರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್, ನಾವು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇಂದ ಮಳೆ ಆಗತ್ತಾ ಆಗಲ್ವಾ, ಯಾವ ಪ್ರದೇಶದಲ್ಲಿ ಮಳೆ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ನಿಮಗೆ ಗೊತ್ತಿದ್ರೆ ಈ ವೆಸ್ಟರ್ನ್ ಮಾನ್ಸೂನ್ ಅಂತಕ್ಕಂಥದ್ದು ಪಶ್ಚಿಮದಲ್ಲಿ ಬರ್ತಕ್ಕಂಥ ಮೇಜರ್ ಆಗಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಥವಾ ಅಡಚಣೆಗಳ ಬಗ್ಗೆ ಯಾವ ಒಂದು ಕ್ರಾಪ್ ಅನ್ನ ಬೆಳಿಬಹುದು, ಯಾವ ಒಂದು ಪ್ರದೇಶದಲ್ಲಿ ಮಳೆ ಆಗತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿದ್ರೆ ಕ್ವೆಶ್ಚನ್ ಮಾಡಿ ನೋಡೋಣ. ಆ್ಯಂಡ್ 4ನೇದ್ರ ಬಗ್ಗೆ ಸೈಕ್ಲೋನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಸೈಕ್ಲೋನ್ಸ್ ಅಲ್ಲಿ 2 ವಿಧಗಳಿದಾವೆ. ಟ್ರಾಪಿಕಲ್ ಸೈಕ್ಲೋನ್ ಅಂತ ಕರಿತೀವಿ, ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ ಅಂತ ಕರಿತೀವಿ. ಟ್ರಾಪಿಕಲ್ ಸೈಕ್ಲೋನ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ನಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಮೊದಲನೇದೇನಪ್ಪ ಅಂತಂದ್ರೆ ಸೈಕ್ಲೋನ್ ಕ್ರಿಯೇಟ್ ಆಗಬೇಕಾದ್ರೆ ಕಾರಣಗಳು ಏನು, ಆ್ಯಂಡ್ ಸೈಕ್ಲೋನ್ ಎಲ್ಲಿ ಕ್ರಿಯೇಟ್ ಆಗತ್ತೆ ಅದ್ರ ಬಗ್ಗೆ ಗೊತ್ತಿರಬೇಕು. ಈ ಸೈಕ್ಲೋನ್ ಅನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ಹಲವಾರು ಹೆಸರುಗಳಿಂದ ಕರೀತಾರೆ, ಅದ್ರ ಬಗ್ಗೆ ಗೊತ್ತಿರಲೇಬೇಕು. ಮೇಜರ್ ಆಗಿ ಚಂಡಮಾರುತಗಳ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಚಂಡಮಾರುತಗಳ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ ಅಂತಕ್ಕಂಥದ್ದು ಗೊತ್ತಿರಲೇಬೇಕು. ಅದರ ಜೊತೆಗೆ ಹವಾಮಾನ ಬದಲಾವಣೆಯಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ವಾಟ್ಸ್ ದ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಅಂತ ಕೂಡ ಕರಿತೀವಿ. ನಾವು ಈ ಒಂದು ಟಾಪಿಕ್ ಅಲ್ಲಿ A to Z ಇನ್ಫಾರ್ಮೇಶನ್ ಅನ್ನ ನಾವು ಮಾನ್ಸೂನ್ಗೆ ಸಂಬಂಧಪಟ್ಟಂಗೆ ಕ್ವೆಶನ್ಸ್ ಬಹಳಷ್ಟು ಕ್ವೆಶನ್ ಕೇಳಿದ್ದಾರೆ. ಅಂಡ್ ಪ್ರತಿ ಬಾರಿ ಒಂದು ಕ್ವೆಶನ್ ಅಂತಕ್ಕಂಥದ್ದು ಮಾನ್ಸೂನ್ ಇಂದ ಕ್ವೆಶನ್ ಕೇಳ್ತಾರೆ. ಹಾಗಾಗಿ ಈ ಒಂದು ಲೆಕ್ಚರ್ ಅಂತಕ್ಕಂಥ
ಅಂತಕ್ಕಂಥದ್ದು ಹೈಲಿ ಇಂಪಾರ್ಟೆಂಟ್ ಅಂಡ್ ಹೈಲಿ ಸ್ಕೋರಿಂಗ್ ಕೂಡ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಲೆಕ್ಚರ್ಸ್ ಅನ್ನ ಸ್ಕಿಪ್ ಮಾಡುವ ಹಾಗಿಲ್ಲ. ಅದರ ಜೊತೆಗೆ ನಿಮ್ಮ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಅತಿ ಹೆಚ್ಚು ಕಾನ್ಸಂಟ್ರೇಷನ್ ಇರಲೇಬೇಕು. ನಾವು ಈ ಒಂದು ಜಾಗ್ರಫಿ ಸೆಷನ್ ಅಥವಾ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಮೇಜರ್ ಆಗಿ ಕಂಟಿನ್ಯೂಸ್ ಸೆಷನ್ಸ್ ಇರ್ತವೆ ಅಂಡ್ ಕಂಟಿನ್ಯೂಸ್ ಆಗಿ 20 ರಿಂದ 25 ಗಂಟೆಗಳಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಎಷ್ಟು ಬೇಕೋ ಅಷ್ಟನ್ನ A to Z ಇನ್ಫಾರ್ಮೇಶನ್ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೀವಿ. ಓಕೆ ಅಲ್ವಾ? ಇಷ್ಟು ಹೇಳ್ತಾ ಮೊದಲನೇದಕ್ಕೆ ಹೋಗೋಣ. ಪೀಠಿಕೆ ಅಥವಾ ಇಂಟ್ರೊಡಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮಾನ್ಸೂನ್ ಅಂದ್ರೆ ಏನು, ನಮ್ಮ ಭಾರತದಲ್ಲಿ ಬರ್ತಕ್ಕಂಥ ಹವಾಮಾನ ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ನಾವು ಅದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಈಗ ನೀವೇ ನೋಡೋದಾದ್ರೆ ನಮ್ಮ ಭಾರತದ ಬಗ್ಗೆ ಫಿಸಿಕಲ್ ಜಾಗ್ರಫಿಯಲ್ಲಿ ನೋಡಿದ್ವಿ ನಾವು. ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು ಎಲ್ಲಿದೆಯಪ್ಪ ಅಂದ್ರೆ ಸುತ್ತಲೂ ಏನಿದೆ ಅಂತಂದ್ರೆ ನೀರಿದೆ. ಯಾವ್ಯಾವ್ದಪ್ಪ ಅಂದ್ರೆ ಇಟ್ ಇಸ್ ನಮ್ಮ ಇಂಡಿಯನ್ ಓಷನ್ ಇದೆ, ಅರೇಬಿಯನ್ ಸಿ ಇದೆ, ಅದ್ರ ಜೊತೆಗೆ ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ. ನಾವು ಇಷ್ಟೆಲ್ಲ ಸುತ್ತಲೂ ಇರೋದ್ರ ಜೊತೆಗೆ ನಮಗೆ ಏನಿದೆಯಪ್ಪ ಅಂತಂದ್ರೆ ಹಿಮಾಲಯಸ್ ಅಂತಕ್ಕಂಥದ್ದು ಕೂಡ ಇದೆ, ಹಿಮಾಲಯಾಸ್ ಕೂಡ ಇದೆ ಅಂತ ಮಾತಾಡ್ತೀವಿ ನಾವೀಗ. ಸರ್ ಇಷ್ಟೆಲ್ಲ ಇದೆ, ಬಟ್ ಆದರೆ ಹವಾಮಾನ ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು ಯಾವುದು ಅಂತ ಕರಿತೀವಿ ನಾವು. ಯಾವುದಪ್ಪ ಹವಾಮಾನ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಅಂದರೆ ಅದನ್ನೇನಂತ ಕರಿತೀವಪ್ಪ ಅಂದರೆ ಟ್ರಾಪಿಕಲ್ ಮಾನ್ಸೂನ್, ಉಷ್ಣವಲಯದ ಮಾನ್ಸೂನ್ ರೀತಿ ಹವಾಮಾನ ಅಂತ ಕರಿತೀವಿ ನಾವು. ಯಾಕಪ್ಪ ಮಾನ್ಸೂನ್ ಅಂತಕ್ಕಂಥದ್ದು ಹವಾಮಾನ ನಮ್ಮ ಭಾರತದಲ್ಲಿ ಇದೆ ಅಂತ ನೋಡೋದಾದ್ರೆ ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ನಾವು ಯಾವ್ಯಾವಪ್ಪ ಕಾರಣಗಳು ಅಂತ ನೋಡೋದಾದ್ರೆ ಮೊದಲೇ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ನಮ್ಮ ಭಾರತ ಇರ್ತಕ್ಕಂಥ ಅಕ್ಷಾಂಶ ಅಂತ ಕರಿತೀವಿ. ಅಕ್ಷಾಂಶ ಇದೆಯಪ್ಪ ಅಂತ ನಾರ್ದರ್ನ್ ಹೆಮಿಸ್ಪಿಯರ್ ಅಲ್ಲಿ ಇದೆ. ಅಕ್ಷಾಂಶ ಇದೆ ನಾರ್ದರ್ನ್ ಹೆಮಿಸ್ಪಿಯರ್ ದಲ್ಲಿದೆ. ಅದರ ಜೊತೆಗೆ ಎತ್ತರದಲ್ಲಿ ಕೂಡ ಇದೆ. ಎತ್ತರದಲ್ಲಿ ಪ್ರಸ್ಥಭೂಮಿ ಅಂತ ಕರಿತೀವಿ, ಪ್ಲಾಟ್ಯೂ ರೀಜನ್ಸ್, ಅಂಡ್ ಅದ್ರ ಜೊತೆಗೆ ಬೆಟ್ಟ ಗುಡ್ಡಗಳು ಕೂಡ ಇದಾವೆ. ಅದರ ಜೊತೆಗೆ ಬರ್ತಕ್ಕಂಥದ್ದು ಮೇಜರ್ ಆಗಿ ಒತ್ತಡದ ವ್ಯವಸ್ಥೆ ಆಗಿರ್ಬೋದು, ಹೈ ಪ್ರೆಷರ್ ರೀಜನ್ಸ್ ಆಗಿರ್ಬೋದು, ಆಲ್ಟಿಟ್ಯೂಡ್ ಆಗಿರ್ಬೋದು, ಮಾನ್ಸೂನ್ ವಿಂಡ್ಗಳಿಂದ ಗಾಳಿಯಿಂದ ನಮ್ಗೇನಾಗತ್ತಪ್ಪ ಅಂತಂದ್ರೆ ಮುಂಗಾರು ಮಳೆ ಅಂತಕ್ಕಂಥದ್ದು ಬರುತ್ತೆ. ಅದರ ಜೊತೆಗೆ ನಮ್ಮ ಉತ್ತರಕ್ಕೆ ನೋಡೋದಾದ್ರೆ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳು ಯಾವ್ಯಾವಪ್ಪ ಅಂತಂದ್ರೆ ಹಿಮಾಲಯನ್ ಮೌಂಟೇನ್ಸ್ ಅಂತ ಕರಿತೀವಿ. ಹಿಮಾಲಯನ್ ಮೌಂಟೇನ್ಸ್ ಏನಾಗುತ್ತೆ ಅಂದ್ರೆ ನಮ್ಮ ಮೇಜರ್ ಆಗಿ ದಕ್ಷಿಣದಿಂದ ಬರ್ತಕ್ಕಂಥ ವಿಂಡ್ಸ್ ಅನ್ನ ತಡೆಗಟ್ಟತಕ್ಕಂಥದ್ದು ಯಾವುದು ಅಂತಂದ್ರೆ ಹಿಮಾಲಯಾಸ್ ಅಂತ ಕರಿತೀವಿ ನಾವು. ಹಿಮಾಲಯಾಸ್ ಆಕ್ಟ್ಸ್ ಆಸ್ ಬ್ಯಾರಿಯರ್ ಫಾರ್ ದ ಸೌತ್ ವೆಸ್ಟರ್ನ್ ಮಾನ್ಸೂನ್. ನಾನು ಆಲ್ರೆಡಿ ನಿಮಗೆ ನೆನಪಿದ್ರೆ ನನ್ನ ಹಳೆ ಕ್ಲಾಸಸ್ ಅಲ್ಲಿ ನೋಡೋದಾದ್ರೆ ವಿಂಡ್ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ನಿಮ್ಗೊಂದು ಕೆಲವೊಂದು ಕ್ರೈಟೀರಿಯಾಸ್ ಅನ್ನ ಕೂಡ ಕೊಟ್ಟಿದ್ದೆ. ಯಾವ್ದಪ್ಪ ಕ್ರೈಟೀರಿಯಾ ಅಂತಂದ್ರೆ ಮೊದಲನೇದು ಏನಪ್ಪಾ ಅಂದ್ರೆ ವಿಂಡ್ ಅಂತಕ್ಕಂಥದ್ದು ಯಾವ ಕಡೆಯಿಂದ ಯಾವ ಕಡೆಗೆ ಮೂವ್ ಆಗತ್ತಪ್ಪ ಅಂದ್ರೆ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಕಡೆಗೆ, ಅತಿ ಹೆಚ್ಚು ಒತ್ತಡ ಇರ್ತಕ್ಕಂಥದ್ರ ಕಡೆಯಿಂದ ಕಡಿಮೆ ಒತ್ತಡ ಇರ್ತಕ್ಕಂಥದ್ ಕಡೆಗೆ ಮೂವ್ ಆಗತ್ತೆ. ಮೊದಲನೇದು. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಇದನ್ನ ನೇಮ್ ಮಾಡಬೇಕಾದ್ರೆ ಯಾವ ರೀತಿ ನೇಮ್ ಮಾಡ್ತೀವಪ್ಪ ಅಂದ್ರೆ ಇದರ ಮೂಲದಿಂದ ಆರಿಜಿನ್ ಎಲ್ಲ ಆಗ್ತಿದೆ ಅದರಿಂದ ಮೇಜರ್ ಆಗಿ ನೇಮ್ ಅಂತಕ್ಕಂಥದ್ದು ಮಾಡ್ತೀವಿ, ನಾಮಕರಣ ಅಂತಕ್ಕಂಥದ್ದು ಮಾಡ್ತೀವಿ ನಾವು. ಮೂರನೇದ್ರ ಬಗ್ಗೆ ನೋಡಿದ್ರೆ ಸ್ಟ್ರೈಟ್ ಆಗಿ ಮೂವ್ ಆಗತ್ತಾ ಸರ್ ಅಂದ್ರೆ ಇಲ್ಲ, ನಾವು ನಾರ್ದರ್ನ್ ಹೆಮಿಸ್ಪಿಯರ್ ಅಲ್ಲಿ ಕೊರಿಯೋಲಿಸ್ ಫೋರ್ಸ್ ಮೂಲಕ ಬಲಕ್ಕೆ ಟರ್ನ್ ಆಗ್ತವೆ ಅಂಡ್ ಸದರ್ನ್ ಹೆಮಿಸ್ಪಿಯರ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಎಡಕ್ಕೆ ಟರ್ನ್ ಆಗೋದು ಇದು ಗೊತ್ತಿರಲಿ ನಾವು. ನಾಲ್ಕನೇದು ಯಾವತ್ತೇ ಆಗ್ಲಿ ಮೇಜರ್ ಆಗಿ ನಮ್ಮ ಸಮುದ್ರದ ಕಡೆಯಿಂದ ನಮ್ಮ ಲ್ಯಾಂಡ್ ಕಡೆಗೆ ಮೂವ್ ಆಗ್ತಿದ್ರೆ ಅಲ್ಲಿರ್ತಕ್ಕಂಥ ಒಂದು ನೀರಿನ ಅಂಶವನ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೋಗಿ ಎಲ್ಲಿ ಹೊಡೆಯತ್ತಪ್ಪ ಅಂತಂದ್ರೆ ಮೇಜರ್ ಆಗಿ ಲ್ಯಾಂಡ್ ಕಡೆಗೆ ಹೊಡೆಯುತ್ತೆ. ಆಗ ಮಳೆ ಅಂತಕ್ಕಂಥದ್ದು ಬರುತ್ತೆ, ಅದನ್ನು ಮಾನ್ಸೂನ್ ಅಂತ ಕರಿತೀವಿ. ಅಂಡ್ ಅದೇ ನಮ್ಮ ಲ್ಯಾಂಡ್ ಕಡೆಯಿಂದ ಓಷನ್ಸ್ ಕಡೆ ನೀರ್ ಕಡೆಗೆ ಹೋಗ್ತಿದ್ದಾಗ ಅಲ್ಲಿ ಮೇಜರ್ ಆಗಿ ಮಳೆ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ. ಆ ಟೈಮಲ್ಲಿ ಚಳಿ ಅಂತಕ್ಕಂಥದ್ದು ಕೂಡ ಜಾಸ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ಸಿಚುವೇಶನ್ಸ್. ಸರ್ ಇಷ್ಟೆಲ್ಲ ಓಕೆ. ನಮ್ಮ ಭಾರತ ಅಂತಕ್ಕಂಥದ್ದು ಮಾನ್ಸೂನ್ ಅಲ್ಲಿ ಬರ್ತವಲ್ಲ, ಯಾಕಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ಬರ್ತಕ್ಕಂಥ ಈಕ್ವೇಟರ್ಗಿಂತ ನಿಯರ್ ಟು ಈಕ್ವೇಟರ್, ಸಮಭಾಜ ಅಂತ ಕರೀತೀವಿ. ಸಮಭಾಜದಿಂದ ಹತ್ರ ಇರೋದಕ್ಕೆ ಒಂದು ಕಾರಣ. ಅಂಡ್ ಎರಡನೇದು ತಾಪಮಾನ ಅಂತಕ್ಕಂಥದ್ದು ಅತಿ ಹೆಚ್ಚು ಇರೋದ್ರಿಂದ ಇದನ್ನ ಟ್ರಾಪಿಕಲ್ ಮಾನ್ಸೂನ್ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರಿತೀವಿ. ಅಥವಾ ಮೇಜರ್ ಆಗಿ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಉಷ್ಣವಲಯದ ಮಾನ್ಸೂನ್ ರೀತಿಯ ಹವಾಮಾನ ಅಂತ ಕರಿತೀವಿ. ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ನಾವು ಅದೇ ರೀತಿ ಸೀಸನ್ಸ್ ಎಷ್ಟಿದಾವಪ್ಪ ಅಂದ್ರೆ 4 ಸೀಸನ್ಸ್ ನೆನ್ಪಿಟ್ಕೋಬೇಕಿಲ್ಲಿ. ನಮ್ಮ ಭಾರತದಲ್ಲಿ ಜನರಲ್ ಆಗಿ ನೋಡೋದಾದ್ರೆ 4 ರೀತಿಯಾದ ಮೇಜರ್ ಆಗಿ ಋತುಗಳು ಬರ್ತವೆ ಅಥವಾ ಸೀಸನ್ಸ್ ಬರ್ತವೆ. ಒಂದ್ ಯಾವ್ದಪ್ಪ ಅಂದ್ರೆ ವಿಂಟರ್ ಸೀಸನ್, ಒಂದ್ ಯಾವ್ದು ಅಂದ್ರೆ
ವಿಂಟರ್ ಅಂತ ಕರಿತೀವಿ. ಎರಡನೇದು ಯಾವುದಪ್ಪ ಅಂದರೆ ಸಮ್ಮರ್, ಬೇಸಿಗೆಗಾಲದಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಮೂರನೇದು ಬರ್ತಕ್ಕಂಥದ್ದು ಸೌತ್ ವೆಸ್ಟರ್ನ್ ಮಾನ್ಸೂನ್ ಆ್ಯಂಡ್ ರೆಟ್ರೀಟಿಂಗ್ ಮಾನ್ಸೂನ್ ಅಂತ. ಸೌತ್ ವೆಸ್ಟರ್ನ್ ಮಾನ್ಸೂನ್ ಅಂತ ಗೊತ್ತಿರಬೇಕು ನಿಮಗೆ, ಇಲ್ಲಿ ಚಳಿಗಾಲದ ಋತು ಆಗಿರ್ಬೋದು. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಬೇಸಿಗೆಗಾಲದಲ್ಲಿ ಬರ್ತಕ್ಕಂಥ ಋತುಗಳಾಗಿರ್ಬೋದು. ಆ್ಯಂಡ್ ಮೂರನೇದು ನೈಋತ್ಯ ಮಾನ್ಸೂನ್. ಅದಾದ್ಮೇಲೆ ಬರ್ತಕ್ಕಂಥದ್ದು ನಾಲ್ಕನೇದು ಯಾವುದಪ್ಪ ಅಂದರೆ ಈಶಾನ್ಯ ಮಾನ್ಸೂನ್ ಅಂತ ಕರಿತೀವಿ, ಅಥವಾ ರೆಟ್ರೀಟಿಂಗ್ ಮಾನ್ಸೂನ್ ಅಂತ ಕೂಡ ಕರಿತೀವಿ. ಇಷ್ಟು ನಮಗೆ ಇಂಟ್ರೊಡಕ್ಷನ್ ಪಾರ್ಟ್ ಆಗಿರುತ್ತೆ. ನಾವು ಅದ್ರ ಜೊತೆಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಆ ಒಂದೊಂದಾಗಿ ಡಿಸ್ಕಸ್ ಮಾಡಕ್ಕೆ ಹೋದಾಗ ಮೊದಲನೇದು ಬರ್ತಕ್ಕಂಥ ಏನಪ್ಪ ಅಂದರೆ ಸೀಸನ್ಸ್ ಅಂತ ಕರಿತೀವಿ, ಅಥವಾ ಭಾರತದ ಋತುಗಳು ಅಂತ ಕರಿತೀವಿ. ನಾವು ನಿಮ್ಗೆ ಅರ್ಥ ಆಗ್ತಿದ್ರೆ ನಾನು ಯಾವ ರೀತಿ ನಿಮಗೆ ಜಾಗ್ರಫಿನ ಟೀಚ್ ಮಾಡ್ತೀನಪ್ಪ ಅಂದರೆ ಮೊದಲು ಬೇಸಿಕ್ಸ್ ಐಡಿಯಾ ಕೊಟ್ಟೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಗೆ. ಆ್ಯಂಡ್ ಮೂರನೇದ್ರಲ್ಲಿ ಹೆಂಗಿರುತ್ತಪ್ಪ ಅಂದರೆ ಮೂರನೇದ್ರಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ನಾವು ಯಾಕೆ ಸರ್ ಈ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದರೆ, ಮೇಜರಾಗಿ ಸ್ಟ್ರಾಟಜಿ ಯಾಕೆ ಅಂತಂದರೆ ನಮಗೆ ಮೇಜರಾಗಿ 3 ಬಾರಿ ರಿವಿಷನ್ ಆಗಬೇಕು. ಯಾವುದೋ ಒಂದು ಟಾಪಿಕ್ ಅಂತ ತಗೊಂಡಾಗ 3 ಬಾರಿ. ಮೊದಲನೇದು ಬೇಸಿಕ್ಸ್ ಆಗಿರುತ್ತೆ, ಎರಡನೇದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಗೆ, ಮೂರನೇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ. ಈ ಒಂದು ಸಿಲೆಬಸ್ ಅಂತಕ್ಕಂಥದ್ದು ಎಷ್ಟು ಕ್ಲಿಯರಾಗಿ ಡಿಸೈನ್ ಮಾಡಿದ್ದೀವಿ ಅಂತಂದರೆ ಯಾವುದೇ ಎಕ್ಸಾಮ್ ಆಗಿರಲಿ ಇಟ್ ಇಸ್ PC ಲೆವೆಲಿಂದ DC ಲೆವೆಲ್ವರೆಗೆ ಎಷ್ಟು ಬೇಕೋ ಅಷ್ಟು. ನಾವು ಈ ಕ್ಲಾಸಸ್ಸಲ್ಲಿ ಹೇಳಬೇಕಾದ್ರೆ ನಮ್ಮದೊಂದು 10 ವರ್ಷದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎಲ್ಲ ಪೇಪರ್ಸನ್ನು. ಅದೇ ರೀತಿ ಸೆಂಟ್ರಲ್ ಲೆವೆಲ್ ಆಗ್ತಕ್ಕಂಥ ಎಕ್ಸಾಮ್ಸ್ ಆಗಿರ್ಬೋದು, CDS, NDA, CRPF ಆಗಿರ್ಬೋದು, ಅದರ ಜೊತೆಗೆ ಅದರ SDA, FDA, ಟೀಚರ್ಸ್ ಎಜುಕೇಷನ್, ಇವೆಲ್ಲದರಲ್ಲೂ ಸೇರಿಸಿ ಯಾವ ರೀತಿ ಕ್ವೆಶನ್ಸ್ ಕೇಳ್ತೀರೋ ಇದೇ ಒಂದೇ ಪಾಯಿಂಟ್ ಸೊಲ್ಯೂಷನ್ ಆಗಿರುತ್ತೆ. ಅದಕ್ಕೋಸ್ಕರನೇ ಇಟ್ ಇಸ್ ಹೇಳ್ತಿರ್ತಕ್ಕಂಥದ್ದು ಒಂದು ಸ್ವಲ್ಪ ಜಾಗರಣೆಯಿಂದ ಕೇಳಿಸ್ಕೊಳ್ಳಿ. ಅದರ ಜೊತೆಗೆ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಕೂಡ ಬೇಕಾಗುತ್ತೆ. ಓಕೆ ಅಲ್ವಾ? ಇಷ್ಟು ಹೇಳ್ತಾ ಮುಂದೆ ಹೋಗೋಣ. ನಾವು ಯಾವುದಪ್ಪ ಅಂದರೆ ಋತುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದೇನಂತ ಕರಿತೀವಪ್ಪ ಅಂದರೆ ಸೀಸನ್ಸ್ ಅಂತ ಕರಿತೀವಿ. ನಾವೀಗ ಎಷ್ಟು ಸೀಸನ್ಸ್ ಇದಾವಪ್ಪ ಅಂದರೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ, 4 ಋತುಗಳು ಬರ್ತವೆ, 4 ಸೀಸನ್ಸ್ ಅಂತ ಕರಿತೀವಿ. ನಾವು 4 ಸೀಸನ್ಸ್ ಯಾವ್ಯಾವಪ್ಪ ಅಂದರೆ ಅದರಲ್ಲಿ ಮೊದಲನೇದು ಯಾವುದು ಅಂದರೆ ನಾನು ಆಲ್ರೆಡಿ ಹೇಳಿದೆ, ಚಳಿಗಾಲದ್ದು, ಬೇಸಿಗೆ ಸಮಯದಲ್ಲಿ ಬರ್ತಕ್ಕಂಥದ್ದು. ಅದರ ಜೊತೆಗೆ ನೈಋತ್ಯ ಮಾನ್ಸೂನ್ ಆಗಿರ್ಬೋದು. 4ನೇದು ಈಶಾನ್ಯದ ಮಾನ್ಸೂನ್ ಅಥವಾ ರೆಟ್ರೀಟಿಂಗ್ ಮಾನ್ಸೂನ್ ಅಂತ ಕರಿತೀವಿ. 4 ಸೀಸನ್ಸ್ ಇದಾವೆ. ಬಟ್ ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಚಳಿಗಾಲ ಟೈಮಲ್ಲಿ ಬರ್ತಕ್ಕಂಥ ಋತು ಅಂತ ಕರಿತೀವಿ. ಕೋಲ್ಡ್ ವೆದರ್ ಸೀಸನ್ ಅಂತ ಕೂಡ ಕರಿತೀವಿ, ಅಥವಾ ವಿಂಟರ್ ಸೀಸನ್, ನಾರ್ಮಲಾಗಿ ವಿಂಟರ್ ಸೀಸನ್ ಅಂತ ಕರೆದು ಬಿಡ್ತೀವಿ. ನಾವು ಈ ವಿಂಟರ್ ಸೀಸನ್ ಅಂತಕ್ಕಂಥದ್ದು ಯಾವ ಸಮಯದಲ್ಲಿ ವಿಂಟರ್ ಸೀಸನ್ ಬರುತ್ತಪ್ಪ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಡಿಸೆಂಬರ್ನಿಂದ ಎಲ್ಲಿವರೆಗೆ ಅಂತಂದರೆ ಫೆಬ್ರವರಿಯವರೆಗೆ, ಡಿಸೆಂಬರ್ನಿಂದ ಫೆಬ್ರವರಿಯವರೆಗೆ ಬರ್ತಕ್ಕಂಥ ಒಂದು ಮೇಜರ್ ಆಗಿ ಇಟ್ ಇಸ್ ಋತುವನ್ನು ಏನಂತ ಕರಿತೀವಪ್ಪ ಅಂದರೆ ಚಳಿಗಾಲದ ಸೆಷನ್ ಅಂತ ಕರಿತೀವಿ. ನಾವು ಮೇಜರ್ ಆಗಿ ಋತು ಅಂತ ಕರಿತೀವಿ. ಈಗ ನೀವೇ ನೋಡೋದಾದ್ರೆ ನನ್ನ ಮೊದಲನೇ ಪ್ರಶ್ನೆ, ಅಲ್ಲಿ ಚಳಿಗಾಲ ಆಗಬೇಕಾದ್ರೆ ಅತಿ ಹೆಚ್ಚು ಒತ್ತಡ ಇರಬೇಕಾ, ಅತಿ ಕಡಿಮೆ ಒತ್ತಡ ಇರಬೇಕಾ? ನೀವೇ ನೋಡೋದಾದ್ರೆ ನಮ್ಮ ಭಾರತದಿಂದ ದಕ್ಷಿಣದಿಂದ ಮೇಜರ್ ಆಗಿ ಉತ್ತರಕ್ಕೆ ಹೋಗ್ಬೇಕಾದ್ರೆ ನಾವು ಚಳಿ ಅಂತಕ್ಕಂಥದ್ದು ಏನಾಗುತ್ತಪ್ಪ ಅಂದರೆ ಅತಿ ಹೆಚ್ಚು ಆಗ್ತಿರುತ್ತೆ. ಯಾಕಪ್ಪ ಅತಿ ಹೆಚ್ಚು ಆಗ್ತಿರುತ್ತೆ ಅಂದರೆ ಮೇಜರ್ ಆಗಿ ಅಲ್ಲಿ ಏನಿರುತ್ತಪ್ಪ ಅಂದರೆ ಮೇಜರ್ ಆಗಿ ಅತಿ ಹೆಚ್ಚು ಒತ್ತಡ ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ, ಯಾವತ್ತೇ ಆಗಲಿ ಹೈ ಪ್ರೆಷರ್ ಅಂತಕ್ಕಂಥದ್ದು ಇದ್ದರೆ ನೆನ್ಪಿಟ್ಕೊಳ್ಳಿ, ಹೈ ಪ್ರೆಷರ್ ಇದ್ದರೆ ತುಂಬ ಚಳಿ ಇರುತ್ತೆ. ತುಂಬ ಚಳಿ ಇದ್ದಾಗ ಇಟ್ ಇಸ್ ವಿಂಡ್ಸ್ ಅಂತಕ್ಕಂಥದ್ದು ಡಿಕ್ರೀಸ್ ಆಗ್ತಾ ಇರುತ್ತೆ. ಡಿಕ್ರೀಸ್ ಆದಾಗ ಅಲ್ಲಿ ಮೇಜರ್ ಆಗಿ ಮೋಡಗಳು ಕ್ರಿಯೇಟ್ ಆಗ್ತಾವೆ. ಅಂದರೆ ಯಾವುದೇ ಕಾರಣಕ್ಕೂ ಮೋಡಲ್ ಕ್ರಿಯೇಟ್ ಆಗಲ್ಲ. ಆ ಒಂದು ಸಮಯದಲ್ಲಿ ಏನಾಗತ್ತಪ್ಪ ಅಂದರೆ ಈ ಒಂದು ಸಮಯದಲ್ಲಿ ಏನಾಗತ್ತೆ ಅಂದರೆ ಇಟ್ ಇಸ್ ಮೇಜರ್ ಆಗಿ ದೇರ್ ವೋಂಟ್ ಬಿ ಎನಿ ಕ್ಲೌಡ್ ಮೋಡಗಳಾಗಿಲ್ಲ ಅಂದಾಗ ಮಳೆ ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ. ಇವಾಗ ನೀವೇ ನನಗೆ ಹೇಳಿ, ಯಾವುದಾದ್ರೂ ಸಮಯದಲ್ಲಿ ಡಿಸೆಂಬರಿಂದ ಫೆಬ್ರವರಿವರೆಗೆ ಯಾವತ್ತಾದರೂ ಚಳಿಗಾಲದಲ್ಲಿ ಮಳೆ ಬಂದಿರೋದು ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಇಟ್ ಇಸ್ ನೋಡಿದರೆ ಅದಕ್ಕೆ ಒಂದೇ ಒಂದು ಕಾರಣ ಇರುತ್ತೆ. ಆ ಕಾರಣ ಯಾವುದಪ್ಪ ಅಂದರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ಅದು ಮೇಜರ್ ಆಗಿ ಕೆಲವೊಂದು ಪ್ರದೇಶದಲ್ಲಿ ಮಾತ್ರ ಮಳೆ ಬರುತ್ತೆ. ಆ ಒಂದು ಪ್ರದೇಶ ಯಾವುದಪ್ಪ ಅಂತಂದರೆ ಮೇಜರ್ ಆಗಿ ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಅದರ ಜೊತೆಗೆ ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶ, ಈ ಒಂದು ಪ್ರದೇಶದಲ್ಲಿ ಮಾತ್ರ ಚಳಿಗಾಲದಲ್ಲಿ ಕೂಡ ಮಳೆ ಬರುತ್ತೆ. ಆ ಒಂದು ಪ್ರದೇಶಗಳನ್ನು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇಂದ ಕ್ರಿಯೇಟ್ ಆಗಿದೆ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇಂದ ಅಲ್ಲಿ ಒಂದು ತಾಪಮಾನ ಜಾಸ್ತಿ ಆಗುತ್ತೆ, ತಾಪಮಾನದಿಂದ ಮಳೆ ಬರುತ್ತೆ. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ಹೈ ಪ್ರೆಷರ್ ಇದ್ದಾಗ, ಅತಿ ಹೆಚ್ಚು ಒತ್ತಡ ಇದ್ದಾಗ ಯಾವುದೇ ಕಾರಣಕ್ಕೂ ಕೂಡ ಮೋಡ ಫಾರ್ಮ್ ಆಗಿಲ್ಲ, ಮಳೆ ಬರಲ್ಲ. ಮಳೆ ಬಂದಿಲ್ಲ ಅಂತಂದರೆ ದೆಲ್ ಬಿ ಡ್ರೈನೆಸ್. ಅದಕ್ಕೆ ನಮ್ಮ ಚಳಿಗಾಲದಲ್ಲಿ ನಮ್ಮ ಇಟ್ ಇಸ್ ಸ್ಕಿನ್ ಆಗಿರ್ಬೋದು, ನಮ್ಮ ಬಾಡಿಯಲ್ಲಿ ಆಗಿರ್ಬೋದು ಏನಾಗ್ತವೆ, ಇಟ್ ಇಸ್ ಒಡೆದೋಗ್ತವಲ್ವಾ? ಯಾಕೆ ಅಂತಂದರೆ ಡ್ರೈನೆಸ್ ಅಂತಕ್ಕಂಥದ್ದು ಇರುತ್ತೆ. ಅಲ್ಲಿ ಮೇಜರ್ ಆಗಿ ನಮ್ಮ ಅಟ್ಮಾಸ್ಫಿಯರಲ್ಲಿ ಮಾಯ್ಶ್ಚರ್ ಕಂಟೆಂಟ್ ವಿಲ್ ಬಿ ವೆರಿ ಲೆಸ್. ದಿಸ್ ಇಸ್ ದ ಮೇಜರ್ ರೀಸನ್ ಫಾರ್ ದಿಸ್
ಪಾರ್ಟ್. ಓಕೆನಾ, ಗೊತ್ತಿರಲಿ, ನೆನ್ಪಿಟ್ಕೋಬೇಕಿಲ್ಲಿ. ಹೈ ಪ್ರೆಷರ್ ಇರುತ್ತೆ ಓವರ್ ದ ನಾರ್ದರ್ನ್ ಇಂಡಿಯಾ. ನಮ್ಮ ಉತ್ತರಕ್ಕೆ ಸಂಬಂಧಪಟ್ಟಂಗೆ ನೋಡಿದ್ರೆ ಹೈ ಪ್ರೆಷರ್ ಇರುತ್ತೆ. ಇಲ್ಲಿ ಡ್ರೈನೆಸ್ ಇರುತ್ತೆ. ಏನಕ್ಕಪ್ಪ ಡ್ರೈನೆಸ್ ಅಂತ ಕೇಳಿದ್ರೆ, ಮೇಜರ್ ಡ್ರೈನೆಸ್ ಏನಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ವಿ ಕಾಲ್ ಇಟ್ ಆಸ್ ಹೈ ಪ್ರೆಷರ್ ಅಂಡ್ ಇಟ್ ಇಸ್ ವಿ ಕಾಲ್ ಇಟ್ ಆಸ್ ಡಿಕ್ಲೈನಿಂಗ್, ವಿ ಕಾಲ್ ಇಟ್ ಆಸ್ ದ ಟೆಂಪರೇಚರ್. ಅಂಡ್ ಯಾವಾಗ ಅತಿ ಹೆಚ್ಚು ಟೆಂಪರೇಚರ್ ಇಟ್ ಇಸ್ ಪ್ರೆಷರ್ ಇರುತ್ತೋ, ಟೆಂಪರೇಚರ್ ಕಡಿಮೆ ಇರುತ್ತೋ, ಈ ಒಂದು ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಮಳೆ ಅಂತಕ್ಕಂಥದ್ದು ಆಗಲ್ಲ. ಬಟ್ ಆಗಲೇಬೇಕು ಅಂತಂದ್ರೆ ಒಂದೇ ಒಂದು ಕಾರಣ ಇರುತ್ತೆ. ಅದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ಅದೇನಂತ ಕರಿತೀವಿ? ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇಂದ ಎಲ್ಲೆಲ್ಲಪ್ಪ ಮಳೆ ಆಗುತ್ತೆ ಅಂತಂದ್ರೆ ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಪಾರ್ಟ್ಸ್ ಆಫ್ ರಾಜಸ್ಥಾನ್, ಈ ಒಂದು ಪ್ರದೇಶದಲ್ಲಿ ಏನಾಗತ್ತಪ್ಪ ಅಂದ್ರೆ ಮಳೆ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಓಕೆ ಅಲ್ವಾ? ನೆಕ್ಸ್ಟ್ ಸೆಷನ್ ನೋಡೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ಚಳಿಗಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ಏನಂತ ಕರಿತೀವಿ ಅನ್ನೋದ್ರ ಬಗ್ಗೆ ನೋಡೋಣ. ನಿಮ್ಗೆ ಗೊತ್ತಿದ್ರೆ ಇವಾಗಲೇ ಕಾಮೆಂಟ್ ಮಾಡಿ ನೋಡೋಣ. ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಇಲ್ಲ ಅಂದರೆ ಇಟ್ ಇಸ್ ವೆಯ್ಟ್ ಫಾರ್ ಮೈ ದ ನೆಕ್ಸ್ಟ್ ಸೆಷನ್. ಅಲ್ಲಿ ಕಂಪ್ಲೀಟ್ ಅಗ್ರಿಕಲ್ಚರ್ ಆಸ್ಪೆಕ್ಟ್ ಬಗ್ಗೆ A to Z ಇನ್ಫಾರ್ಮೇಷನನ್ನು ನಿಮಗೆ ನಾನು ಟೀಚ್ ಮಾಡ್ತಾ ಹೋಗ್ತಿರ್ತೇನೆ. ನೆನಪಿಟ್ಕೊಳ್ಳಿ, ಮೇಜರ್ ಆಗಿ ಈ ಒಂದು ಚಳಿಗಾಲದ ಸೆಷನಲ್ಲಿ ಹೆಂಗಿರುತ್ತಪ್ಪ, ತಾಪಮಾನ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ ಅಂದರೆ, ಮೇಜರ್ ಆಗಿ ನಮ್ಮ ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ತಿದ್ದಾಗ ಏನಾಗತ್ತಪ್ಪ ಅಂದರೆ ಟೆಂಪರೇಚರ್ ಅಂತಕ್ಕಂಥದ್ದು ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಯಾವಾಗ ಕಡಿಮೆ ಆಗುತ್ತೋ ಮಳೆ ಕೂಡ ಏನಾಗತ್ತಪ್ಪ ಅಂದರೆ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಬಟ್ ಅದೇ ರೀತಿ ಪ್ರೆಷರ್ ಅಂತ ಒತ್ತಡ ಅಂತಕ್ಕಂಥ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ನೆನ್ಪಿಟ್ಕೋಬೇಕು, ಎಲ್ಲಿ ಕಡಿಮೆ ಟೆಂಪರೇಚರ್ ಇರುತ್ತೋ ಅಲ್ಲಿ ಅತಿ ಹೆಚ್ಚು ಒತ್ತಡ ಇರುತ್ತೆ. ಅತಿ ಹೆಚ್ಚು ಒತ್ತಡ ಇದ್ದಾಗ ಅಲ್ಲಿ ಏನಾಗಲ್ಲಪ್ಪ ಅಂದರೆ ಮಳೆ ಅಂತಕ್ಕಂಥದ್ದು ಬೀಳೋದೇ ಇಲ್ಲ. ಇಷ್ಟೆಲ್ಲ ರೂಲ್ಸ್ ನೋಡಿ. ಅದಕ್ಕೆ ಜಾಗ್ರಫಿ ಅಂತಕ್ಕಂಥದ್ದು ಇಟ್ಸ್ ನಾಟ್ ಅಬೌಟ್ ಮಗಿಂಗ್ ಅಪ್ ಟಾಪಿಕ್ಸ್. ಬಟ್ ಆದರೆ ಒಂದು ಸ್ವಲ್ಪ ಐಡಿಯಾಸ್ ಗೊತ್ತಿರಬೇಕು, ಏನನ್ನ ಓದಬೇಕು ಏನನ್ನ ಓದಬಾರ್ದು ಅನ್ನೋದ್ರ ಬಗ್ಗೆ ಗೊತ್ತಿರಲೇಬೇಕು. ರೈನ್ಫಾಲ್ ಅಂತಕ್ಕಂಥದ್ದು ಇಟ್ ವಿಲ್ ಬಿ ಅಬ್ಸೆಂಟ್, ಬಟ್ ಆದರೂ ಕೂಡ ಕೆಲವೊಂದು ರೀಜನ್ಸಲ್ಲಿ ಮಾತ್ರ ಆಗ್ತವೆ. ಅಂಥ ಒಂದು ರೀಜನ್ಸ್ ಏನಂತ ಕರಿತೀವಿ, ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥದ್ದು ಹರಿಯಾಣ, ಪಂಜಾಬ್, ವೆಸ್ಟರ್ನ್ UP, ಅದೇ ರೀತಿ ವಿ ಕಾಲ್ ಇಟ್ ಆಸ್ ರಾಜಸ್ಥಾನಲ್ಲಿ ಮಾತ್ರ ಮಳೆ ಆಗ್ತಕ್ಕಂಥ ಪ್ರದೇಶಗಳು. ಇಲ್ಲಿ ನೋಡಿ ಮಳೆ ಆಗುತ್ತೆ ವೆಸ್ಟರ್ನ್ ಡಿಸ್ಟರ್ಬೆನ್ಸಿಂದ. ಇಷ್ಟು ಗೊತ್ತಿರಲಿ ಮೊದಲನೇ ಋತುವ ಬಗ್ಗೆ. ಎರಡನೇ ಋತು ಯಾವುದಪ್ಪ ಅಂದರೆ ಮೇಜರ್ ಆಗಿ ಬೇಸಿಗೆ ಸಮಯದಲ್ಲಿ. ನಾವೀಗ ನೀವೇ ನೋಡಿ, ಬೇಸಿಗೆ ಸಮಯದಲ್ಲಿ ಯಾವಾಗ ಬೇಸಿಗೆ ಆಗತ್ತಪ್ಪ ಅಂದರೆ ಮೇಜರ್ ಆಗಿ ಬೇಸಿಗೆ ಶುರು ಆಗ್ತಕ್ಕಂಥದ್ದು ಈಗ ಮೇಜರ್ ಬೇಸಿಗೆ ಅಂತಕ್ಕಂಥ ಶುರು ಆಗಿದೆ. ನಾವು ಬೇಸಿಗೆ ಶುರು ಆಗೋದು ಯಾವಾಗಿಂದ ಶುರು ಆಗತ್ತಪ್ಪ ಅಂದರೆ ಮೇಜರ್ ಆಗಿ ಮಾರ್ಚ್ನಿಂದ ಮೇವರೆಗೆ ನಮಗೆ ಬೇಸಿಗೆ ಅಂತಕ್ಕಂಥದ್ದು ಶುರು ಆಗುತ್ತೆ. ನಾವು ಬೇಸಿಗೆ ಶುರುವಾದಾಗ ಅಲ್ಲಿ ತಾಪಮಾನ ಅಂತಕ್ಕಂಥದ್ದು ಜಾಸ್ತಿ ಇರುತ್ತಾ, ತಾಪಮಾನ ಕಡಿಮೆ ಇರುತ್ತಾ ಅಂದರೆ ತಾಪಮಾನ ಅಂತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ತಾಪಮಾನ ಇರುತ್ತೆ. ಉತ್ತರ ಮೇಜರ್ ಆಗಿ ಪ್ರದೇಶದಲ್ಲಿ ಹೆಂಗಿರುತ್ತಪ್ಪ ಅಂದರೆ, ಉತ್ತರ ಭಾರತದ ಹೆಂಗಿರುತ್ತೆ ಅಂದರೆ ಟೆಂಪ್ರೇಚರ್ ಅತಿ ಹೆಚ್ಚು ಇರುತ್ತೆ. ನಾವೀಗ ಟೆಂಪ್ರೇಚರ್ ಅತಿ ಹೆಚ್ಚು, ಈಗ ನಮ್ಮ ಉತ್ತರ ಭಾರತದಲ್ಲಿ ಇಲ್ಲಿ ಟೆಂಪ್ರೇಚರ್ ಅಂತಕ್ಕಂಥದ್ದು ಅತಿ ಹೆಚ್ಚಿದ್ದಾಗ ಈಗ ಗಾಳಿ ಅಂತಕ್ಕಂಥದ್ದು ಎಲ್ಲಿಂದ ಯಾವ ಕಡೆಗೆ ಮೂವ್ ಆಗುತ್ತೆ, ಅತಿ ಹೆಚ್ಚು ತಾಪಮಾನ ಅಂತಂದರೆ ನೆನಪಿರ್ಬೇಕಿಲ್ಲಿ ಲೋ ಪ್ರೆಷರ್ ಇರುತ್ತೆ, ಕಡಿಮೆ ಒತ್ತಡ ಇರುತ್ತೆ. ಈ ಕಡಿಮೆ ಒತ್ತಡ ಇದ್ದಾಗ ಗಾಳಿ ಅಂತಕ್ಕಂಥದ್ದು ಯಾವ ಕಡೆಗೆ ಮೂವ್ ಆಗತ್ತಪ್ಪ ಅಂದರೆ ಮೇಜರ್ ಆಗಿ ರಾಜಸ್ಥಾನ್ ಕಡೆಯಿಂದ ನಮ್ಮ ಉತ್ತರ ಭಾರತ ಕಡೆಗೆ ಗಾಳಿ ಅಂತಕ್ಕಂಥದ್ದು ಮೂವ್ ಆಗೋದನ್ನು ಏನಂತ ಕರಿತೀವಪ್ಪ ಅಂದರೆ ಅದನ್ನು ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಲೋ ಅಂತ ಕರಿತೀವಿ. ಬಿಸಿಯ ಗಾಳಿ ನಮ್ಮ ರಾಜಸ್ಥಾನದ ಕಡೆಯಿಂದ ನಮ್ಮ ಉತ್ತರ ಭಾರತದ ಕಡೆಗೆ ಹೋಗ್ತಕ್ಕಂಥ ಒಂದು ಗಾಳಿಯನ್ನು ಲೋ ಅಂತ ಕರಿತೀವಿ. ಗೊತ್ತಿರಲಿ, ಲೋ ಅಂತ ಕರಿತೀವಿ. ಅದೇ ರೀತಿ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ನಮ್ಮ ಕರ್ನಾಟಕ ಆಗಿರ್ಬೋದು, ನಮ್ಮ ಕೇರಳ ಆಗಿರ್ಬೋದು. ನಮ್ಮ ಕರ್ನಾಟಕ ಮತ್ತು ಕೇರಳದಲ್ಲಿ ಇಲ್ಲೂ ಕೂಡ ಏನಾಗತ್ತಪ್ಪ ಅಂತಂದರೆ ಅತಿ ಹೆಚ್ಚು ತಾಪಮಾನ ಇರೋದ್ರಿಂದ ಮಳೆ ಅಂತ ಎಲ್ಲಿಂದ ಹೋಗುತ್ತೆ, ಮೇಜರ್ ಆಗಿ ನಮ್ಮ ಸಮುದ್ರದ ಕಡೆಯಿಂದ ಮೇಜರ್ ಆಗಿ ನಮ್ಮ ಕರ್ನಾಟಕ ಕೇರಳದ ಕಡೆಗೆ ಮಳೆ ಒಂದು ಸ್ವಲ್ಪ ತರುತ್ತೆ ಬೇಸಿಗೆ ಸಮಯದಲ್ಲಿ ಕೂಡ. ನಾವು ಆ ಒಂದು ಸಮಯದಲ್ಲಿ ಮಳೆ ಬರ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ ಅಂದರೆ ಕಾಫಿ ಬ್ಲೋಸಮ್ ಅಂತ ಕರಿತೀವಿ, ಮ್ಯಾಂಗೋ ಶವರ್ಸ್ ಅಂತ ಕರಿತೀವಿ. ಯಾವ ಬೆಳೆಗಳಿಗೆ ಯೂಸ್ ಆಗ್ತಾವಪ್ಪ ಅಂದರೆ ಕಾಫಿ ಬೆಳೆಯೋದಕ್ಕೆ ಯೂಸ್ ಆಗುತ್ತೆ. ಅದರ ಜೊತೆಗೆ ನಮ್ಮ ಮಾವಿನ ಮೇಜರ್ ಆಗಿ ಮಾವುಗಳಿಗೆ ಅತಿ ಹೆಚ್ಚು ವಿ ಕಾಲ್ ಇಟ್ ಅತಿ ಹೆಚ್ಚು ಆದ್ಯತೆ ಸಿಗುತ್ತೆ. ಅಂದರೆ ಮಳೆ ಒಂದು ಸ್ವಲ್ಪ ಪರ್ಸೆಂಟೇಜಲ್ಲಿ ಪ್ರಮಾಣದಲ್ಲಿ ಆಗೋದನ್ನು ವಿ ಕಾಲ್ ಇಟ್ ಆಸ್ ಮ್ಯಾಂಗೋ ಶವರ್ಸ್. ಅದೇ ರೀತಿ ಅದೇ ಒಂದು ಮೇಜರ್ ಕಾನ್ಸೆಪ್ಟನ್ನು ವೆಸ್ಟ್ ಬೆಂಗಾಲ್ ಆದಾಗ ಅದೆಂತ ಕರಿತೀವಿ, ಕಾಲ ಬೈಸಾಖಿ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಅಸ್ಸಾಮಲ್ಲಿ ನೋಡೋದಾದರೆ ಇಟ್ ಇಸ್ ಬರ್ಡೋಲಿ ಚೇರಾ ಅಂತ ಕರಿತೀವಿ.
ನೆನ್ಪಿಟ್ಕೋಬೇಕಿಲ್ಲಿ. ಬಡೋಲಿ ಜ್ವರ ಅಂತಕ್ಕಂಥದ್ದು ಅಸ್ಸಾಮಲ್ಲಿ, ಅದೇ ರೀತಿ ಕಾಲ್ ಬೈಸಾಖಿ ಅಂತಕ್ಕಂಥದ್ದು ಇಟ್ ಇಸ್ ವೆಸ್ಟ್ ಬೆಂಗಾಲ್ ಅಲ್ಲಿ. ಇವೆಲ್ಲ ಮೇಜರ್ ಆಗಿ ಇಷ್ಟು ಪ್ರದೇಶದಲ್ಲಿ ಕ್ರಿಯೇಟ್ ಆಗ್ತಕ್ಕಂಥದ್ದು ಯಾವ ಒಂದು ಸಮಯದಲ್ಲಪ್ಪ ಅಂದ್ರೆ ಮೇಜರ್ ಆಗಿ ಬೇಸಿಗೆ ಸಮಯದಲ್ಲಿ. ನಾನು ಆಲ್ರೆಡಿ ಹೇಳಿದೆ, ಬೇಸಿಗೆ ಸಮಯದಲ್ಲಿ ಮೇಜರ್ ಆಗಿ ಉತ್ತರ ಬಯಲು ಪ್ರದೇಶದಲ್ಲಿ ಏನಿರುತ್ತಪ್ಪ ಅಂದ್ರೆ ಕಡಿಮೆ ಒತ್ತಡ ಇರುತ್ತೆ. ಯಾಕೆ ಕಡಿಮೆ ಒತ್ತಡ ಇರುತ್ತೆ ಅಂದ್ರೆ ಬಿಕಾಸ್ ಆಫ್ ಹೈಯರ್ ಟೆಂಪರೇಚರ್ ಅದರಿಂದ ಮೇಜರ್ ಆಗಿ ಕಡಿಮೆ ಒತ್ತಡ ಇರುತ್ತೆ. ಕಡಿಮೆ ಒತ್ತಡ ಇದ್ದಾಗ ಮೇಜರ್ ಗಾಳಿ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ, ಗಾಳಿ ಎಲ್ಲಿ ಮೂವ್ ಆಗುತ್ತೆ, ರಾಜಸ್ಥಾನದ ಮೂವ್ ಆಗ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಲೋ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಲೋ ಅಂತ ಕರಿತೀವಿ. ಹಾಗೆ ರಾಜಸ್ಥಾನ್ ಕಡೆಯಿಂದ ನಮ್ಮ ಉತ್ತರ ಭಾರತದ ಕಡೆಗೆ ಗಾಳಿ ಮೂವ್ ಆಗಬೇಕಾದ್ರೆ ಏನ ಕ್ಯಾರಿ ಮಾಡುತ್ತಪ್ಪ ಅಂದ್ರೆ ಮೇಜರ್ ಆಗಿ ಡಸ್ಟ್ ಸ್ಟಾರ್ಮ್ಸ್ ಎಲ್ಲದನ್ನು ಕೂಡ ಕ್ಯಾರಿ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಕೇರಳ ಕರ್ನಾಟಕದಲ್ಲಿ ಏನಪ್ಪ ಮಳೆ ಬರುತ್ತೆ, ಅದನ್ನ ಮ್ಯಾಂಗೋ ಶವರ್ಸ್ ಅಥವಾ ಕಾಫಿ ಬ್ಲೋಸಮ್ ಅಂತ ಕರಿತೀವಿ. ಅದರ ಜೊತೆಗೆ ಅಸ್ಸಾಮಲ್ಲಿ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಏನಂತ ಕರಿತೀವಪ್ಪ ಅಂದ್ರೆ ಕಾಲ ಬೈಸಾಖಿ ಅಂತ ಕರಿತೀವಿ, ಅಥವಾ ಬಡೋಲಿ ಚೇರಾ ಅಂತ ಕೂಡ ಕರಿತೀವಿ. ಬಡೋಲಿ ಚೇರಾ ಅಂತ ಅಸ್ಸಾಂ ಪ್ರದೇಶದಲ್ಲಿ ಇಲ್ಲೆಲ್ಲ ಒಂದು ಚೂರು ಮಳೆ ಆಗುತ್ತೆ. ಅಂಡ್ ಅದನ್ನ ಬೇಸಿಗೆ ಸಮಯದಲ್ಲಿ ಬರ್ತಕ್ಕಂಥದನ್ನ ಮೇಜರ್ ಆಗಿ ಇಟ್ ಇಸ್ ಮಳೆಗಳಾಗಿರ್ತವೆ. ಓಕೆನಾ, ಇಷ್ಟು ಎರಡನೇ ಋತು ಆಗಿರುತ್ತೆ. ನಾವು ಮೂರನೇ ಋತು ಬಗ್ಗೆ ನೋಡೋದಾದ್ರೆ ನೆನ್ಪಿಟ್ಕೋಬೇಕಪ್ಪ, ಇಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟೆ. ನಾವು ಮೇಜರ್ ಆಗಿ ಮಳೆ ಬೀಳ್ತಕ್ಕಂಥದ್ದು ಕರಾವಳಿ ಪ್ರದೇಶದಿಂದ ಇಟ್ ಇಸ್ ಮೇಜರ್ ಆಗಿ ನೀರನ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ಇಲ್ಲಿ ಮಳೆಯನ್ನು ತರುತ್ತೆ. ಅಂಡ್ ಅದನ್ನ ಕಾಲ ಬೈಸಾಖಿ ಅಂತ ಕರಿತೀವಿ. ಅದ್ರ ಜೊತೆಗೆ ಮೇಜರ್ ಆಗಿ ಬರಡೋಲಿ ಚೇರಾ ಅಂತ ಕರಿತೀವಿ, ಮ್ಯಾಂಗೋ ಶವರ್ಸ್ ಅಂತ ಕರಿತೀವಿ, ಮಾವುಗೆ ಸಂಬಂಧಪಟ್ಟಂಗೆ ಕಾಫಿ ಬ್ಲೋಸಮ್ ಅಂತ ಕರಿತೀವಿ. ಈ ಎಲ್ಲಾ ಪ್ರದೇಶದಲ್ಲಿ ಕೂಡ ಮಳೆ ಆಗುತ್ತೆ. ಮೇಜರ್ ಆಗಿ ಬರ್ತಕ್ಕಂಥದ್ದು ಮೂರನೇ ಒಂದು ಋತು ಯಾವ್ದಪ್ಪ ಅಂದ್ರೆ ಸೌತ್ ವೆಸ್ಟರ್ನ್ ಮಾನ್ಸೂನ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಕೆಲವೊಂದು ರೂಲ್ಸ್ ಅಂತಕ್ಕಂಥ ನೆನ್ಪಿಟ್ಕೊಂಡ್ರೆ ಮಾನ್ಸೂನ್ ತುಂಬಾ ಸಖತ್ತಾಗಿ ಅರ್ಥ ಆಗುತ್ತೆ ನಿಮಗೆ. ನಾವು ಕೆಲವು ರೂಲ್ಸ್ ಅರ್ಥ ಮಾಡ್ಕೊಳ್ರಪ್ಪ. ಕೆಲವು ರೂಲ್ಸ್ ಏನಪ್ಪ ಅಂತಂದ್ರೆ ಇದು ನಮ್ಮ ಭೂಮಿ ಆಗಿರುತ್ತೆ, ನಾವು ಅರ್ತ್ ಅಂತ ಕರಿತೀವಿ. ಅರ್ತ್ಗೆ ಇಟ್ ಇಸ್ 0 ಡಿಗ್ರಿ, ಸಮಭಾಜ ಅಂತ ಕರಿತೀವಿ, ಸಮಭಾಜ. ಈಗ ನಮ್ಮ ಒಂದು ಮೇಜರ್ ಆಗಿ ನಮ್ಮ ಭಾರತ ಅಂತಕ್ಕಂಥದ್ದು ಮೇಜರ್ ಆಗಿ ನಾರ್ದರ್ನ್ ಹೆಮಿಸ್ಫಿಯರ್ ಇದೆ ಅಂಡ್ ನಾರ್ತನ್ ಈಸ್ಟರ್ನ್ ಪಾರ್ಟಲ್ಲಿ ಕೂಡ ಇದೆ ಅಂತ ಮಾತಾಡ್ತೀವಿ. ಬಟ್ ಈಗ ನಾನು ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಗಾಳಿಗಳಿಗೆ ರೂಲ್ಸ್ ಏನಿದೆಯಪ್ಪ ಅಂತಂದ್ರೆ ಗಾಳಿಗಳಿಗೆ ರೂಲ್ಸ್ ಏನಿದೆ ಅಂತಂದ್ರೆ ನೆನ್ಪಿಟ್ಕೋಬೇಕಿಲ್ಲಿ. ನಾವು ಆಲ್ವೇಸ್ ವಿಂಡ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತಪ್ಪ ಅಂದ್ರೆ ಅತಿ ಹೆಚ್ಚು ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಗಾಳಿ ಮೂವ್ ಆಗುತ್ತೆ. ಅತಿ ಹೆಚ್ಚು ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಗಾಳಿ ಯಾವುದೇ ಕಾರಣಕ್ಕೂ ಮೂವ್ ಆಗಲೇಬೇಕು. ಎರಡನೇದು ಮೇಜರ್ ಆಗಿ ಮಳೆ ಆಗಬೇಕಾದ್ರೆ ಎಲ್ಲಿಂದ ಎಲ್ಲಿಗೆ ಮೂವ್ ಆಗಬೇಕಪ್ಪ ಅಂದ್ರೆ ಕರಾವಳಿ ಪ್ರದೇಶದಿಂದ ಕೋಸ್ಟ್ ಇಂದ ಎಲ್ಲಿಗೆ ಮೂವ್ ಆಗಬೇಕಪ್ಪ ಅಂದ್ರೆ ಲ್ಯಾಂಡ್ ಕಡೆಗೆ ಮೂವ್ ಆಗಬೇಕು. ಅದೇ ಲ್ಯಾಂಡ್ ಕಡೆಯಿಂದ ಕರಾವಳಿ ಕಡೆಗೆ ಮೂವ್ ಆದ್ರೆ ಅಲ್ಲಿ ಮರುಭೂಮಿಗಳನ್ನ ನೋಡ್ತೀವಿ, ಡೆಸರ್ಟ್ಸ್ ಫಾರ್ಮ್ ಆಗುತ್ತೆ. ಎರಡನೇದು. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಸರ್ ಸೀದಾ ಹೋಗತ್ತಾ, ಸ್ಟ್ರೈಟ್ ಅಲ್ಲಿ ಹೋಗತ್ತಾ ಅಂದ್ರೆ ಇಲ್ಲ. ನಮ್ಮ ಕೊರಿಯಾಲಿಸ್ ಫೋರ್ಸ್ನ ಬಲದಿಂದ ನಾವು ಏನಾಗತ್ತಪ್ಪ ಅಂತಂದ್ರೆ ನಮಗೆ ನಾರ್ತ್ಗೆ ಉತ್ತರದ ಒಂದು ಭಾಗದಲ್ಲಿ ನೋಡೋದಾದ್ರೆ ಮೇಜರ್ ಆಗಿ ಏನಾಗತ್ತಪ್ಪ ಅಂದ್ರೆ ಬಲಕ್ಕೆ ಟರ್ನ್ ಆಗುತ್ತೆ, ಟುವರ್ಡ್ಸ್ ದ ರೈಟ್. ಅಂಡ್ ಅದೇ ರೀತಿ ನಮ್ಮ ಮೇಜರ್ ಆಗಿ ಕೊರಿಯಾಲಿಸ್ ಫೋರ್ಸ್ನ ಇಂಪ್ಯಾಕ್ಟ್ ಇಂದ ಟುವರ್ಡ್ಸ್ ಸದರ್ನ್ ಹೆಮಿಸ್ಫಿಯರ್ ಯಾವ ಕಡೆಗೆ ಟರ್ನ್ ಆಗತ್ತಪ್ಪ ಅಂದ್ರೆ ಎಡಕ್ಕೆ ಟರ್ನ್ ಆಗುತ್ತೆ, ಲೆಫ್ಟ್ ಕಡೆಗೆ ಟರ್ನ್ ಆಗುತ್ತೆ. ಇದು ಮೂರನೇದಾಗಿರುತ್ತೆ. ನಾಲ್ಕನೇದ್ರ ಬಗ್ಗೆ ನೋಡೋದಾದ್ರೆ ನೆನ್ಪಿಟ್ಕೋಬೇಕಿಲ್ಲಿ. ನಾಲ್ಕನೇದ್ರ ಬಗ್ಗೆ ನೋಡೋದಾದ್ರೆ ಇಟ್ ಇಸ್ ಮೇಜರ್ ಆಗಿ ಇಟ್ ಇಸ್ ಯಾವ್ಯಾವ್ದಕ್ಕೆ ಕಾರಣಗಳಾಗ್ತಾವಪ್ಪ ಕಾಸಸ್ ಅಂತ ಕೇಳಿದ್ರೆ ನಾವು ಮಾನ್ಸೂನ್ ಆಗಿರ್ಬೋದು, ಗಾಳಿ ಮೂವ್ ಆಗೋದಕ್ಕೆ ಕಾರಣ ಏನಾಗಿರುತ್ತೆ ಅಂದ್ರೆ ಮೇಜರ್ ಕಾರಣ ತಾಪಮಾನ, ಟೆಂಪರೇಚರ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೊಳ್ಳಿ. ಟೆಂಪರೇಚರ್ ಮೂಲಕ ಮೇಜರ್ ಆಗಿ ಇಟ್ ಇಸ್ ಹವಾಮಾನ ಅಂತಕ್ಕಂಥದ್ದು ಬದಲಾವಣೆ ಆಗುತ್ತೆ. ಅದೇ ರೀತಿ ನಮ್ಮ ಭಾರತದಲ್ಲಿ ಮಾನ್ಸೂನ್ ಕ್ರಿಯೇಟ್ ಆಗ್ಬೇಕಂದ್ರೂ ಕೂಡ ಇಷ್ಟು ಕಾರಣಗಳ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. ನಾವು ಮೊದಲನೇ ಕಾರಣ ಏನು ಅಂದ್ರೆ ಇಲ್ಲಿ ಸಮಭಾಜ ಅಂತಕ್ಕಂಥ ಇದೆ, 0 ಅಂತ ಅನ್ಕೋಣ, ಸಮಭಾಜ ಇದೆ. ನಾವು ಈಗ ಸಮಭಾಜದ ಕಡೆಗೆ ITCZ ಅಂತಕ್ಕಂಥದ್ದು ಇರುತ್ತೆ. ಏನಪ್ಪ ITCZ ಅಂದ್ರೆ ಇಂಟರ್ ಟ್ರಾಪಿಕಲ್ ಕನ್ವರ್ಜನ್ ಝೋನ್ ಅಂತಕ್ಕಂಥದ್ದು. ಅತಿ ಹೆಚ್ಚು ಬಿಸಿಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಾವು ಡೈರೆಕ್ಟ್ ಆಗಿ ನಮ್ಮ ಸೂರ್ಯನ ಕಿರಣಗಳು ಬಿದ್ದಾಗ ಇಲ್ಲಿ ಲೋ ಪ್ರೆಷರ್ ಆಗುತ್ತೆ. ಲೋ ಪ್ರೆಷರ್ ಆದಾಗ ಏನಾಗತ್ತಪ್ಪ ಅಂತಂದ್ರೆ ಇಟ್ ಇಸ್ ಗಾಳಿ ಎಲ್ಲ ಕಡೆಯಿಂದ ಇಲ್ಲಿ ಮೂವ್ ಆಗ್ತಿರ್ತಕ್ಕಂಥ ಇಂಟರ್ ಟ್ರಾಪಿಕಲ್ ಕನ್ವರ್ಜನ್ ಝೋನ್. ನಿಮ್ಗೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ನಾವೀಗ ನಮ್ಮ ಬೇಸಿಗೆ ಸಮಯದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈ ITCZ ಯಾವ ಕಡೆಗೆ ಮೂವ್ ಆಗುತ್ತೆ, ಇಲ್ಲಿಗೆ ಮೂವ್ ಆಗುತ್ತೆ. ITCZ ಎಲ್ಲಿಗೆ ಮೂವ್ ಆಗತ್ತಪ್ಪ ಅಂದ್ರೆ ಟುವರ್ಡ್ಸ್ ನಾರ್ದರ್ನ್ ಪಾರ್ಟ್, ಉತ್ತರದ ಕಡೆಗೆ ಮೇಜರ್ ಆಗಿ ಮೂವ್ ಆಗುತ್ತೆ.
ನಾವು ಉತ್ತರಕ್ಕೆ ಮೂವ್ ಆದಾಗ ಇಲ್ಲಿ ಏನಿದೆಯಪ್ಪ ಅಂತಂದ್ರೆ ಲೋ ಪ್ರೆಷರ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗಿದೆ. ನಾವು ಲೋ ಪ್ರೆಷರ್ ಕ್ರಿಯೇಟ್ ಆಗೋದಕ್ಕೆ ಮೇಜರ್ ಕಾರಣ ಏನಪ್ಪಾ ಅಂದ್ರೆ ITCZ ಆರ್ ಶಿಫ್ಟೆಡ್ ಟುವರ್ಡ್ಸ್ ದ ನಾರ್ತ್. ಮೊದಲನೇದು. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಾವು ಇರ್ತಕ್ಕಂಥದ್ದು ಟಿಬೆಟಿಯನ್ ಪ್ರಸ್ಥಭೂಮಿ ಅಂತ ಕರಿತೀವಿ, ಟಿಬೆಟಿಯನ್ ಪ್ಲಾಟ್ಯೂ ಅಂತ ಕರಿತೀವಿ. ನಾವು ಟಿಬೆಟಿಯನ್ ಪ್ಲಾಟ್ಯೂ ಎತ್ತರದಲ್ಲಿ ಇರೋದ್ರಿಂದ ಬೇಗನೆ ಹೀಟ್ ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ಏನಾಗತ್ತಪ್ಪ ಅಂದ್ರೆ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದರ ಜೊತೆಗೆ ಇಲ್ಲಿ ಹಿಮಾಲಯಾಸ್ ಇದಾವೆ. ಇಲ್ಲಿ ಹಿಮಾಲಯಾಸ್ ಏನಾಗ್ತಿದೆ ಅಂದ್ರೆ ಶೀಲ್ಡ್ ಆಗಿ ಆಗ್ತಿದೆ. ಇಲ್ಲಿಂದ ಹೋಗ್ತಕ್ಕಂಥ ಗಾಳಿ ಏನಾಗ್ತಿದೆ ಅಂದ್ರೆ ಇಲ್ಲಿ ಬ್ರೇಕ್ ಆಗ್ಬಿಟ್ಟು ಇಲ್ಲೇ ಮಳೆ ಬರ್ತಿದೆ. ನಾವು ಇವೆಲ್ಲ ಕಾರಣಗಳು, ಮೊದಲನೇ ಕಾರಣ ITCZ ಆರ್ ಶಿಫ್ಟೆಡ್ ಟುವರ್ಡ್ಸ್ ನಾರ್ತ್. ಎರಡನೇದೇನಾಗಿರತ್ತಪ್ಪ ಅಂದರೆ ಟಿಬೆಟಿಯನ್ ಪ್ಲಾಟ್ಯೂ ಇದೆ. ಮೂರನೇದೇನಾಗಿದೆಯಪ್ಪ ಅಂತಂದರೆ ನಮ್ಮ ಹಿಮಾಲಯಾಸ್ ಅಂತಕ್ಕಂಥದ್ದು, ಹಿಮಾಲಯ ಪರ್ವತಗಳು ಏನಾಗಿ ಆ್ಯಕ್ಟ್ ಮಾಡ್ತಿದೆಯಪ್ಪ ಅಂದರೆ ಶೀಲ್ಡ್ ಆಗಿ ಆ್ಯಕ್ಟ್ ಮಾಡ್ತಿದೆ, ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡ್ತಿದೆ. ನಾವು ಈ ಎಲ್ಲ ಕಾರಣಗಳಿಂದ, ಇದ್ರ ಜೊತೆಗೆ ಎಲ್ಲಿನೋ ಲಾನಿನೋ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ನಾವು ಈ ಎಲ್ಲ ಕಾರಣದಿಂದ ಕೂಡ ಏನಪ್ಪ ಅಂದರೆ ಮಾನ್ಸೂನ್ ಅಂತಕ್ಕಂಥದ್ದು ಅಥವಾ ಮಾನ್ಸೂನ್ನ ಮಳೆ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಬೀಳ್ತಿದೆ. ನಾವೀಗ ನಾನು ಮೊದಲನೇ ಪ್ರಶ್ನೆ ನೋಡೋದಾದ್ರೆ ನಾವು ಇಲ್ಲಿ ಲೋ ಪ್ರೆಷರ್ ಇದೆ. ನಾವಿಲ್ಲಿ ಲೋ ಪ್ರೆಷರ್ ಇದ್ದಾಗ ನಮ್ಮ ಭಾರತದಲ್ಲಿ ಉತ್ತರ ಭಾಗದಲ್ಲಿ ಲೋ ಪ್ರೆಷರ್ ಇದ್ದಾಗ ನಾವಿಲ್ಲಿ ಆಸ್ಟ್ರೇಲಿಯಾದಲ್ಲಿ ಏನಿರುತ್ತಪ್ಪ ಅಥವಾ ಆಫ್ರಿಕಾದಲ್ಲಿ ಏನಿರುತ್ತೆ ಅಂದರೆ ಹೈ ಪ್ರೆಷರ್ ಅಂತಕ್ಕಂಥದ್ದು ಇರುತ್ತೆ. ಹೈ ಪ್ರೆಷರ್ ಇರುತ್ತೆ. ನಾವೀಗ ಗಾಳಿ ಅಂತಕ್ಕಂಥದ್ದು ಹೈ ಪ್ರೆಷರ್ ಲೋ ಪ್ರೆಷರ್ಗೆ ಮೂವ್ ಆಗುತ್ತೆ. ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆಗೆ ಮೂವ್ ಆಗಬೇಕಾದ್ರೆ ನಾನು ಆಲ್ರೆಡಿ ಹೇಳಿದೆ, ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ನಮ್ಮ ಮೇಜರ್ ದಕ್ಷಿಣಕ್ಕೆ ನೋಡೋದಾದ್ರೆ ಎಡಭಾಗಕ್ಕೆ ಕೊರಿಯೋಲಿಸ್ ಫೋರ್ಸ್ ಮೂಲಕ ಟಿಲ್ಟ್ ಆಗುತ್ತೆ. ಅದೇ ರೀತಿ ಉತ್ತರಕ್ಕೆ ಹೋದಾಗ ಬಲಭಾಗಕ್ಕೆ ಟರ್ನ್ ಆಗುತ್ತೆ. ಬಟ್ ಈಗ ಇಲ್ಲಿ ಹೈ ಪ್ರೆಷರ್ ಇದೆ. ಹೈ ಪ್ರೆಷರಿಂದ ಗಾಳಿ ಹೋಗ್ಬೇಕಾದ್ರೆ ಇಲ್ಲಿ ಸಮಭಾಜ ಹತ್ರಕ್ಕೆ ಕ್ರಾಸ್ ಆದ ತಕ್ಷಣ ಏನಾಗತ್ತಪ್ಪ, ಕೊರಿಯೋಲಿಸ್ ಫೋರ್ಸ್ನ ಬಲದಿಂದ ಬಲಕ್ಕೆ ಟರ್ನ್ ಆಗ್ತಾ ಹೋಗ್ತಿರ್ತವೆ. ಯಾವ ರೀತಿ ಆಗತ್ತೆ, ಬಲಭಾಗಕ್ಕೆ ಟರ್ನ್ ಆಗ್ತಾ ಹೋಗ್ತಿರ್ತವೆ. ಹೌದಾ ಇಲ್ವೋ? ನಾವೀಗ ಬಲಭಾಗಕ್ಕೆ ಟರ್ನ್ ಆಗ್ತಾ ಹೋಗ್ತಿದ್ದಾಗ ಇಲ್ಲಿ ಏನಾಗತ್ತಪ್ಪ ಅಂದರೆ ಕನ್ಯಾಕುಮಾರಿ ಹತ್ರ ಬಂದು ನಮ್ಮ ಮೇಜರ್ ಆಗಿ ಸೌತ್ ವೆಸ್ಟರ್ನ್ ಮಾನ್ಸೂನ್ ಹಿಟ್ ಆಗುತ್ತೆ. ಅಂದರೆ ನೈಋತ್ಯ ಮಾನ್ಸೂನ್ ಹಿಟ್ ಆದ ತಕ್ಷಣ ಎರಡು ವಿಂಡ್ಸ್ ಆಗಿ ಬ್ರೇಕ್ ಆಗ್ತವೆ. ನಾವು ಯಾವುದಪ್ಪ ಎರಡು ವಿಂಡ್ಸ್ ಆಗಿ ಬ್ರೇಕ್ ಆಗ್ತವೆ ಅಂದರೆ ಒಂದು ಅರೇಬಿಯನ್ ಸಿ ಬ್ರಾಂಚ್ ಆಗಿ ಮೇಜರ್ ಆಗಿ ಬೈಫರ್ಕೇಟ್ ಆಗುತ್ತೆ. ಎರಡನೇದು ಬೇ ಆಫ್ ಬೆಂಗಾಲ್ ಬ್ರಾಂಚ್ ಆಗಿ ಬೈಫರ್ಕೇಟ್ ಆಗುತ್ತೆ. ಈ ಎಲ್ಲದ್ರ ಬಗ್ಗೆ ಹೇಳ್ಕೊಡ್ತೀನಿ ನಾನು, ಬಟ್ ಕೇಳಿಸ್ಕೊತಾರೆ ಅಷ್ಟೇ. ನಾವು ಈ ಅರೇಬಿಯನ್ ಸಿ ಬ್ರಾಂಚ್ ಅಂತಕ್ಕಂಥದ್ದು ಡೈರೆಕ್ಟ್ ಆಗಿ ನಮ್ಮ ಪಶ್ಚಿಮ ಘಟ್ಟಗಳಿಗೆ ಮಳೆಯನ್ನ ಗಾಳಿ ಹೋಗಿ ಹೊಡೆದು ಯಾವಾಗ ನೋಡಿ ಮೇಜರ್ ಆಗಿ ಓಷನ್ ಕಡೆಯಿಂದ ನಮ್ಮ ಮೇಜರ್ ಸಮುದ್ರದ ಕಡೆಯಿಂದ ನಮ್ಮ ಮೇಜರ್ ಲ್ಯಾಂಡ್ ಕಡೆಗೆ ಹೋಗ್ತಿದ್ದಾಗ ಅಲ್ಲಿರ್ತಕ್ಕಂಥ ನೀರಿನ ಅಂಶವನ್ನು ತೊಗೊಂಡೋಗಿ ಏನಾಗತ್ತಪ್ಪ ಅಂದರೆ ಇಟ್ ಇಸ್ ಮೇಜರ್ ಆಗಿ ಪರ್ವತಗಳಿಗೆ ಹೊಡೆಯುತ್ತೆ. ಪರ್ವತಗಳಿಗೆ ಹೊಡೆದಾಗ ಅಲ್ಲಿ ಏನಾಗುತ್ತೆ, ಕ್ಲೌಡ್ಸ್ ಫಾರ್ಮ್ ಆಗುತ್ತೆ. ಕ್ಲೌಡ್ಸ್ ಆದಾಗ ಮಳೆ ಬರುತ್ತೆ. ಆ್ಯಂಡ್ ಮಳೆ ಬಂದಾಗ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಸ್ಯ ವರ್ಗಗಳು ಕೂಡ ಇರ್ತವೆ. ಇಷ್ಟು ಯಾವುದ್ರ ಬಗ್ಗೆ ಅಂದರೆ ಅರೇಬಿಯನ್ ಸಿ ಬ್ರಾಂಚ್ ಬಗ್ಗೆ. ಬಟ್ ಅರೇಬಿಯನ್ ಸಿ ಬ್ರಾಂಚ್ನಲ್ಲಿ ಎಲ್ಲೆಲ್ಲಿ ಮಳೆ ಬೀಳಲ್ಲ ಅಂತಂದರೆ ನೋಡಿ, ಈಗ ಇಲ್ಲಿ ಅರಾವಲಿಸ್ ಇದ್ದಾಗ ಅರಾವಲಿಸ್ ಮೇಲೆ ಸೀದಾ ಹೋಗ್ಬಿಟ್ಟಾಗ ಎಲ್ಲಪ್ಪ ಮಳೆ ಬರಲ್ಲ ಅಂತಂದರೆ ಮೇಜರ್ ಆಗಿ ರಾಜಸ್ಥಾನ್ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಳೆ ಆಗಲ್ಲ. ಅದಕ್ಕೆ ಇಲ್ಲಿ ಬರ್ತಕ್ಕಂಥದ್ದು ಥಾರ್ ಡೆಸರ್ಟ್ ಅಂತ ಕರಿತೀವಿ ಅಥವಾ ಮಾರುಸ್ಥಾಲಿ ಅಂತ ಕರಿತೀವಿ. ಅದೇ ರೀತಿ ಈ ಒಂದು ಬಂಗಾಳ ಕೊಯ್ಲಿಯಲ್ಲಿ ಬರ್ತಕ್ಕಂಥ ಬ್ರಾಂಚ್ ಇದೆಯಲ್ವಾ, ಏನಾಗತ್ತಪ್ಪ ಅದು ನೋಡಿ ಸ್ಟ್ರೈಟ್ ಆಗಿ ಹೋಗ್ಬಿಟ್ಟು ಏನಾಗುತ್ತೆ ಅಂದರೆ ಬಾಂಗ್ಲಾದೇಶ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಮಳೆ ಬರುತ್ತೆ. ನಾವು ಎಲ್ಲಪ್ಪ ಮಳೆ ಬರಲ್ಲ ಅಂತಂದರೆ ನಮ್ಮ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಮಳೆ ಬರಲ್ಲ. ನಾವು ಯಾವಾಗ ಅಂತಂದರೆ ನೈಋತ್ಯ ಮಾನ್ಸೂನ್ ಇರಬೇಕಾದ್ರೆ ಎಲ್ಲೆಲ್ಲಿ ಮಳೆ ಆಗಲ್ಲ, ನಿಮ್ಗೆ ನೆನ್ಪಿಟ್ಕೋಬೇಕಿಲ್ಲಿ. ಎಲ್ಲೆಲ್ಲಿ ಮಳೆ ಆಗಲ್ಲ ಅಂತಂದರೆ ತಮಿಳ್ನಾಡಲ್ಲಿ ಮಳೆ ಆಗಲ್ಲ. ಯಾಕಪ್ಪ ಅಂದರೆ ಇಟ್ ಇಸ್ ಪ್ಯಾರಲಲ್ ಟು ದ ಕೋಸ್ಟ್, ಪ್ಯಾರಲಲ್ ಟು ದ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತ ಕರಿತೀವಿ. ಅದರ ಜೊತೆಗೆ ಇಲ್ಲಿ ರಾಜಸ್ಥಾನ ಯಾಕಪ್ಪ ಮಳೆ ಆಗಲ್ಲ ಅಂತಂದರೆ ಅರಾವಲಿಸ್ ಮೂಲಕ ಪ್ಯಾರಲಲ್ ಆಗಿರೋದ್ರಿಂದ ಮಳೆ ಅಂತಕ್ಕಂಥದ್ದು ಆಗಲ್ಲ. ಇಷ್ಟು ಗೊತ್ತಿರಲೇಬೇಕಾದ ವಿಚಾರಗಳು. ಯಾವುದಕ್ಕೆ ಸಂಬಂಧಪಟ್ಟಂಗಪ್ಪ ಅಂತಂದ್ರೆ ನೈಋತ್ಯ ಮಾನ್ಸೂನ್ಗೆ ಸಂಬಂಧಪಟ್ಟಂಗೆ ಅಥವಾ ಸೌತ್ ವೆಸ್ಟರ್ನ್ ಮಾನ್ಸೂನ್ಗೆ ಸಂಬಂಧಪಟ್ಟಂಗೆ ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಇಷ್ಟು ಗೊತ್ತಾದರೆ ಮುಗಿದೋಯ್ತು ಈ ಚಾಪ್ಟರ್, ಇಷ್ಟೇ. ಓಕೆನಾ? ನಾವು ನೋಡ್ತಾ ಹೋಗೋಣ. ಒಂದು ಸ್ವಲ್ಪ ನಿಮ್ಗೆ ಐಡಿಯಾಸನ್ನು ಕೊಡ್ತಾ ಹೋಗ್ತಿರ್ತೀನಿ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ನಿಮಗೆ ಐಡಿಯಾಸ್ ಅಷ್ಟೇ. ನಾವೀಗ ಮೇಜರ್ ನೋಡೋದಾದ್ರೆ ಈ ನೈಋತ್ಯ ಮಾನ್ಸೂನ್ ಅಂತಕ್ಕಂಥದ್ದು ಯಾವಾಗ ಆಗತ್ತಪ್ಪ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ ವರೆಗೆ
ಜೂನ್ನಲ್ಲಿ ಪ್ರಾರಂಭವಾಗುತ್ತೆ. ಅದೇ ರೀತಿ ಸೆಪ್ಟೆಂಬರ್ವರೆಗೆ ಈ ಒಂದು ನೈಋತ್ಯ ಮಾನ್ಸೂನ್ ಅಂತಕ್ಕಂಥದ್ದು ಇರುತ್ತೆ. ಎರಡನೇದು ಎರಡು ಮೇಜರ್ ಆಗಿ ಸಮುದ್ರಗಳಿದಾವೆ. ಒಂದು ಅರೇಬಿಯನ್ ಸಮುದ್ರ ಅಂತ ಕರಿತೀವಿ, ಬಂಗಾಳ ಕೊಯ್ಲಿ ಅಂತ ಕರಿತೀವಿ. ಬೇ ಆಫ್ ಬೆಂಗಾಲ್ ಬ್ರಾಂಚ್ ಇಂದ ಬರ್ತಕ್ಕಂಥ ಗಾಳಿಯಿಂದ ನಮಗೆ ಮಳೆ ಆಗತ್ತೆ. ನಾವು ಎಕ್ಸಾಂಪಲ್ ಕ್ವೆಶನ್ಸ್ ಕೇಳ್ಬೋದು. ನಮ್ಮ ಕರ್ನಾಟಕಕ್ಕೆ ಬರ್ತಕ್ಕಂಥ ಮಳೆ ಯಾವ್ದಪ್ಪ ಅಂತಂದ್ರೆ ಸೌತ್ ವೆಸ್ಟರ್ನ್ ಮಾನ್ಸೂನ್. ಯಾವ ಬ್ರಾಂಚ್ ಅಂತ ಕೇಳಿದ್ರೆ ಅರೇಬಿಯನ್ ಸಿ ಬ್ರಾಂಚ್ ಅಂತ ಕರಿತೀವಿ. ಎರಡನೇದು ಅದೇ ರೀತಿ ಈಶಾನ್ಯದ ಪ್ರದೇಶಗಳಿಗೆ ಮಾಸಿಂಡ್ರಮ್ ಆಗಿರ್ಬೋದು, ಚಿರಾಪುಂಜಿ ಆಗಿರ್ಬೋದು, ಇಲ್ಲಿ ಬರ್ತಕ್ಕಂಥ ಮಳೆ ಯಾವ ಬ್ರಾಂಚ್ ಇಂದ ಅಂತ ಕೇಳಿದ್ರೆ ಬಂಗಾಳ ಕೊಯ್ಲಿ ಅಂತ ಕರಿತೀವಿ. ಬಂಗಾಳ ಕೊಯ್ಲಿಂದ ಬರ್ತಕ್ಕಂಥ ಮೇಜರ್ ಆಗಿ ಬ್ರಾಂಚ್ ಇಂದ ನಮಗೆ ಮಳೆ ಆಗತ್ತೆ. ಎಲ್ಲೆಲ್ಲಿ ಮಳೆ ಆಗಲ್ಲ ಅಂತಂದ್ರೆ ಎರಡು ಪ್ರದೇಶದಲ್ಲಿ ಮಳೆ ಆಗಲ್ಲ. ಒಂದು ಯಾವ್ದಪ್ಪ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ಒಂದು ಯಾವುದು ಅಂದ್ರೆ ರಾಜಸ್ಥಾನ್ ಥಾರ್ ಡೆಸರ್ಟ್ ಅಲ್ಲಿ ಮಳೆ ಆಗಲ್ಲ. ಅದ್ರ ಜೊತೆಗೆ ನಮ್ಮ ತಮಿಳುನಾಡು ಕೆಲವೊಂದು ಪ್ರದೇಶ ಆಫ್ ಆಂಧ್ರ ಪ್ರದೇಶದಲ್ಲಿ ಕೂಡ ಮಳೆ ಆಗಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಓಕೆನಾ. ನಾವು ಮೊದಲು ಮಳೆ ಎಲ್ಲಾಗತ್ತಪ್ಪ ಅಂತಂದ್ರೆ ಜೂನ್ನಲ್ಲಿ ಕೇರಳದಲ್ಲಿ ಮಳೆ ಆಗತ್ತೆ. ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇರುತ್ತೆ ಅಂದ್ರೆ ಇಲ್ಲ, ಕಂಟಿನ್ಯೂಸ್ ಆಗಿ ಮಳೆ ಬರಲ್ಲ. ಎಲ್ಲೇ ಆಗಲಿ ಕಂಟಿನ್ಯೂಸ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಸರ್. ಈ ಒಂದು ಮಳೆಯಿಂದ ನಮಗೆ ಶೇಕಡ ಎಷ್ಟು ಪರ್ಸೆಂಟ್ ಮಳೆ ಆಗತ್ತಪ್ಪ ಅಂದ್ರೆ 75% ಏನು ಅಂತಂದ್ರೆ 75% ಮಳೆ ಆಗತ್ತೆ. ಇಲ್ಲಿ ಬರ್ತಕ್ಕಂಥ ಮಳೆ ಯಾವ್ದಪ್ಪ ಅಂದ್ರೆ ಓರೋಗ್ರಾಫಿಕ್ ರೈನ್ಫಾಲ್ ಅಂತ ಕರಿತೀವಿ. ಮೇಜರ್ ಆಗಿ ಪರ್ವತಗಳಿಂದ ಕ್ರಿಯೇಟ್ ಆಗ್ತಕ್ಕಂಥ ಮೋಡಗಳಿಂದ ಬರ್ತಕ್ಕಂಥ ಮಳೆಯನ್ನ ಏನಂತ ಕರಿತೀವಪ್ಪ ಅಂದ್ರೆ ಮೇಜರ್ ಆಗಿ ಓರೋಗ್ರಾಫಿಕ್ ರೈನ್ಫಾಲ್. ಎಲ್ಲಿ ಮಳೆ ಆಗಲ್ಲ ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರಲೇಬೇಕು. ಅಂಡ್ ಇವಾಗ ಅದನ್ನ ಬಗ್ಗೆ ಡಿಸ್ಕಸ್ ಮಾಡೋ ಒಂದೆರಡು ನಿಮಿಷ ಹೋಗ್ಲಿ, ಅದಾದ್ಮೇಲೆ ಡಿಸ್ಕಸ್ ಮಾಡ್ತಾ ಹೋಗ್ತಿರ್ತೀನಿ. ಸರ್ ಈಗ ಮೇಜರ್ ಆಗಿ ನಮ್ಗೆ ಏನಾಯ್ತಪ್ಪ ಅಂತಂದ್ರೆ ನಮ್ಮ ಟಿಬೆಟಿಯನ್ ಆಗಿರ್ಬೋದು, ಟಿಬೆಟ್ ಇಲ್ಲಿ ನಮ್ಮ ಉತ್ತರ ಭಾಗದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಉತ್ತರ ಭಾಗದಲ್ಲಿ ಲೋ ಪ್ರೆಷರ್ ಇತ್ತು. ಆಗ ಲೋ ಪ್ರೆಷರ್ ಇದ್ದಾಗ ಏನಕ್ಕಪ್ಪ ಲೋ ಪ್ರೆಷರ್ ಆಯ್ತು ಅಂತಂದ್ರೆ ಇಲ್ಲಿ ITCZ ಅಂತಕ್ಕಂಥದ್ದು ನಾರ್ತ್ ಕಡೆಗೆ ಮೂವ್ ಆಗಿತ್ತು. ಎರಡನೇದು ಟಿಬೆಟ್ ಅಲ್ಲಿ ಇರ್ತಕ್ಕಂಥ ರೀಜನ್ ಅಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಹೀಟ್ ಆಗ್ತಿತ್ತು. ನಾವು ಜೊತೆಗೆ ಹಿಮಾಲಯಾಸ್ ಕೂಡ ಆಕ್ಟಿಂಗ್ ಆಸ್ ಅ ಬ್ಯಾರಿಯರ್. ಎಲ್ನಿನೋ ಲಾನಿನ್ ಇವೆಲ್ಲದ್ರ ಕಾರಣದಿಂದ ನಮಗೆ ಮಳೆ ಆಗ್ತಿತ್ತು. ಎಲ್ಲಪ್ಪ ಮಳೆ ಆಗ್ತಿತ್ತು ಅಂದ್ರೆ ನಮ್ಮ ಭಾರತಕ್ಕೆ ಮಳೆ ಆಗ್ತಿತ್ತು. ಬಟ್ ಈಗ ಎಷ್ಟು ತಿಂಗಳು ಇಲ್ಲಿ ಲೋ ಪ್ರೆಷರ್ ಕಡಿಮೆ ಒತ್ತಡ ಇರುತ್ತಪ್ಪ ಅಂದ್ರೆ 3 ತಿಂಗಳು ಇರ್ತವೆ. ಮೇಜರ್ ಆಗಿ ಜೂನ್ ಜುಲೈಯಿಂದ ಒಂದು ಮ್ಯಾಕ್ಸಿಮಮ್ ಒಂದು ಸೆಪ್ಟೆಂಬರ್ ವರೆಗೆ ಇರಬಹುದು. ಬಟ್ ಅಕ್ಟೋಬರ್ ಇಂದ ನವೆಂಬರ್ ವರೆಗೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಮೇಜರ್ ಆಗಿ ನಮ್ಮ ಸೂರ್ಯ ಅಂತಕ್ಕಂಥದ್ದು ನಮ್ಮ ದಕ್ಷಿಣದ ಕಡೆಗೆ ಮೂವ್ ಆಗ್ತಾ ಇರ್ತಾನೆ. ನಮ್ಮ ದಕ್ಷಿಣದ ಕಡೆಗೆ ಮೂವ್ ಆಗ್ತಿದ್ದಾಗ ITCZ ನೋಡಿ ದಕ್ಷಿಣಕ್ಕೆ ಮೂವ್ ಆಗ್ತಾ ಇದೆ. ITCZ ದಕ್ಷಿಣಕ್ಕೆ ಮೂವ್ ಆಗ್ತಿರ್ಬೇಕಾದ್ರೆ ಒಂದು 3 ತಿಂಗಳಲ್ಲಿ ನಮ್ಮ ಆಸ್ಟ್ರೇಲಿಯಾದ ಕಡೆಗೆ ಮೂವ್ ಆಗ್ಬಿಡುತ್ತೆ. ಯಾವಾಗ ನಮ್ಮ 3 ತಿಂಗಳಲ್ಲಿ ಆಸ್ಟ್ರೇಲಿಯಾದ ಕಡೆಗೆ ಮೂವ್ ಆಗತ್ತೋ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಟೆಂಪರೇಚರ್ ತಾಪಮಾನ ತುಂಬಾ ಕಡಿಮೆ ಆಗುತ್ತೆ. ತುಂಬಾ ಕಡಿಮೆ ಆದಾಗ ಒತ್ತಡ ಏನಿರುತ್ತೆ, ಹೈ ಪ್ರೆಷರ್ ಅಂತಕ್ಕಂಥದ್ದು ಇರುತ್ತೆ. ಈಗ ಹೈ ಪ್ರೆಷರ್ ಕ್ರಿಯೇಟ್ ಆದಾಗ ನೀವೇ ಆನ್ಸರ್ ಮಾಡಿ, ಅತಿ ಹೆಚ್ಚು ಒತ್ತಡ ಇರಬೇಕಾದ್ರೆ ನಾವು ಇಲ್ಲಿ ಮಳೆ ಆಗತ್ತಾ ಅಥವಾ ಇಲ್ಲಿ ಇರ್ತಕ್ಕಂಥ ನೀರಿನಾಂಶ ಎಲ್ಲದನ್ನು ತಗೊಂಡೋಗಿ ನಮ್ಮ ಬಂಗಾಳ ಕೊಯ್ಲಿ ಅಥವಾ ಅರೇಬಿಯನ್ ಸಮುದ್ರದಲ್ಲಿ ಇಟ್ ಇಸ್ ಮೇಜರ್ ಡೆಪಾಸಿಟ್ ಮಾಡುತ್ತೆ ಅನ್ನೋದು ನೀವು ಕ್ವೆಶ್ಚನ್ ಹೇಳ್ಬೇಕಿಲ್ಲಿ. ನೆನಪಿಟ್ಕೋಬೇಕು, ಹೈ ಪ್ರೆಷರ್ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮಳೆ ಆಗಲ್ಲ, ಮೋಡಗಳು ಕ್ರಿಯೇಟ್ ಆಗಲ್ಲ, ತಾಪಮಾನ ಕೂಡ ಕಡಿಮೆ ಇರೋದ್ರಿಂದ ಇಲ್ಲಿ ಇರ್ತಕ್ಕಂಥ ವಿಂಡ್ಸ್ ಯಾವ ಕಡೆಗೆ ಮೂವ್ ಆಗತ್ತಪ್ಪ ಅಂದ್ರೆ ನಮ್ಮ ಸಮುದ್ರದ ಕಡೆಗೆ ಮೂವ್ ಆಗುತ್ತೆ. ಅಂಡ್ ಈ ಒಂದು ಗಾಳಿಯನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾರ್ತ್ ಈಸ್ಟರ್ನ್ ಮಾನ್ಸೂನ್ ಅಂತ ಕರಿತೀವಿ. ನಾರ್ತ್ ಈಸ್ಟರ್ನ್ ಮಾನ್ಸೂನ್ ಅಥವಾ ಈಶಾನ್ಯ ಪ್ರದೇಶಗಳಿಂದ ಬರ್ತಕ್ಕಂಥ ಗಾಳಿಯನ್ನ ನೆನ್ಪಿಟ್ಕೊಳ್ಳಿ, ಉತ್ಪತ್ತಿ ಆಗ್ತಿರೋ ಈಶಾನ್ಯ ಪ್ರದೇಶಗಳಿಂದ, ಅದಕ್ಕೆ ಈಶಾನ್ಯ ಮಾನ್ಸೂನ್ ಅಂತ ಕರಿತೀವಿ. ಗೊತ್ತಿರಲೇಬೇಕಾಗಿರೋ ವಿಚಾರಗಳು ನಾವು ನೆನ್ಪಿಟ್ಕೋಬೇಕಿಲ್ಲಿ. ಈಶಾನ್ಯ ಮಾನ್ಸೂನ್ ಅಂತ ಕರಿತೀವಿ. ಮೊದಲನೇದು, ನಾವು ಯಾವ ಸಮಯದಿಂದ ಯಾವ ಸಮಯಕ್ಕೆ ಮಳೆ ಆಗತ್ತಪ್ಪ ಅಂತಂದ್ರೆ ಮೇಜರ್ಲಿ ಮಳೆನೇ ಆಗಲ್ಲ ಇಲ್ಲಿ. ಈ ಒಂದು ಸೀಸನ್ ಅಥವಾ ಋತು ಯಾವಾಗಂದ್ರೆ ಅಕ್ಟೋಬರ್ನಿಂದ ನವೆಂಬರ್ ವರೆಗೆ ಅಂತ ಕರಿತೀವಿ. ಮೊದಲನೇದು. ನಾವು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಸೌತ್ ವೆಸ್ಟರ್ನ್ ಮಾನ್ಸೂನ್ ಅಂತಕ್ಕಂಥದ್ದು ಗ್ರಾಜುವಲಿ ಯಾವ ಕಡೆ ಮೂವ್ ಆಗ್ತಿದೆ, ದಕ್ಷಿಣದ ಕಡೆಗೆ ಮೂವ್ ಆಗ್ತಿದೆ. ಯಾಕಪ್ಪ ಅಂದ್ರೆ ನಮ್ಮ ಸೂರ್ಯ ಕೂಡ ದಕ್ಷಿಣದ ಕಡೆಗೆ ಚಲಿಸ್ತಾ ಹೋಗ್ತಿದ್ದಾರೆ. ನಾವು ಈ ಒಂದು ಸಮಯದಲ್ಲಿ ಮಳೆ ಆಗತ್ತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮಳೆ ಆಗಲ್ಲ. ನೆನಪಿಟ್ಕೋಬೇಕಿಲ್ಲಿ, ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಡ್ರೈ ಸ್ಕೈ ಇರುತ್ತೆ ಅಂಡ್ ಕಂಟಿನ್ಯೂಸ್ ಆಗಿ ಇಟ್ ಇಸ್ ಡೇ ಟೈಮ್ ಇರುತ್ತೆ. ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ. ಗೊತ್ತಿರಲಿ ಇದ್ರ ಬಗ್ಗೆ. ನಾವು ಈ ಒಂದು ಮಾನ್ಸೂನ್ ಏನಂತ ಕರಿತೀವಪ್ಪ ಅಂದ್ರೆ ಈಶಾನ್ಯ ಮಾನ್ಸೂನ್ ಅಂತ ಕರಿತೀವಿ. ನಾವು ಈಶಾನ್ಯದ ಮಾನ್ಸೂನ್ ಸಮಯದಲ್ಲಿ ಎಲ್ಲೆಲ್ಲಿ ಮಳೆ ಆಗತ್ತಪ್ಪ ಅಂದ್ರೆ ಮೇಜರ್ ಆಗಿ ಮಳೆ ಆಗ್ತದೆ. ನಾನು ಆಲ್ರೆಡಿ ಹೇಳಿದೆ,
ನೈಋತ್ಯದ ಮಾನ್ಸೂನಲ್ಲಿ ತಮಿಳ್ನಾಡಿಗೆ ಮಳೆ ಆಗಲ್ಲ. ಬಟ್ ಆದರೆ ಮತ್ತೆ ವಾಪಸ್ ಬರಬೇಕಾದ್ರೆ ನೀವೇ ನೋಡಿ, ಮತ್ತೆ ವಾಪಸ್ ಬರಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ಮಳೆಯನ್ನೆಲ್ಲ ತಗೊಂಡು ಮೇಜರ್ ಆಗಿ ನೀರಾವರಿ ತಗೊಂಡು ಯಾವುದು ಕೊಡಿಯತ್ತಪ್ಪ ಅಂದರೆ ತಮಿಳ್ನಾಡದ ಕಡೆಗೆ ಬೀಳುತ್ತೆ. ನಾವು ಅದರಿಂದ ಎಲ್ಲಿ ಮಳೆ ಬೀಳುತ್ತೆ ಅಂದರೆ ತಮಿಳ್ನಾಡಕ್ಕೆ ಯಾವ ಕಡೆಯಿಂದ ಮಳೆ ಬರುತ್ತೆ, ನಮ್ಮ ತಮಿಳ್ನಾಡು ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಮೇಜರ್ ಆಗಿ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಈ ಒಂದು ಸಮಯದಲ್ಲಿ ಮಳೆ ಆಗುತ್ತೆ. ಅದನ್ನೇಂತ ಕರಿತೀವಪ್ಪ ಅಂದರೆ ಹಿಂಗಾರು ಮಾನ್ಸೂನ್ ಅಂತ ಕರಿತೀವಿ, ರೆಟ್ರೇಟಿಂಗ್ ಮಾನ್ಸೂನ್ ಅಥವಾ ಈಶಾನ್ಯ ಮಾನ್ಸೂನ್ ಅಂತ ಕೂಡ ಕರಿತೀವಿ. ಗೊತ್ತಿರಲಿ, ವಾಪಸ್ ಬರ್ತಿದೆ ರೆಟ್ರೀಟಿಂಗ್ ಮಾನ್ಸೂನ್, ವಾಪಸ್ ಬರ್ತಕ್ಕಂಥದನ್ನ ರೆಟ್ರೀಟಿಂಗ್ ಮಾನ್ಸೂನ್ ಅಂತ ಕರಿತೀವಿ. ಇಷ್ಟು ಹಿಂಗಾರು ಮಾನ್ಸೂನ್ಗೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಗೊತ್ತಿರಲಿ. ಓಕೆನಾ. ನಾವು ಇದ್ರ ಜೊತೆಗೆ ಇನ್ನೇನು ಸರ್ ಫಾರ್ಮ್ ಆಗುತ್ತೆ ಅಂದರೆ ನಮ್ಮ ಬಂಗಾಳ ಕೊಯ್ಲಿಯಲ್ಲಿ ಸೈಕ್ಲೋನ್ಸ್ ಅನ್ನು ಕೂಡ ಫಾರ್ಮ್ ಆಗುತ್ತೆ, ಚಂಡಮಾರುತಗಳು ಅಂತ ಕರಿತೀವಿ. ರಿಲೇಟೆಡ್ ಟು ದಿಸ್ ವಿ ನೀಡ್ ಟು ನೋ ಅಬೌಟ್ ದಿಸ್ ಕಾನ್ಸೆಪ್ಟ್. ಓಕೆನಾ. ಇಷ್ಟು ಮೇಜರ್ ಆಗಿ ಋತುಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ನಾವು ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ. ಈಗ ನನಗೆ ಮೇಜರ್ ಬೇಕಾಗಿರ್ತಕ್ಕಂಥದ್ದು ಮೆಕ್ಯಾನಿಸಮ್ ಆಫ್ ಮಾನ್ಸೂನ್ ಅಂತ ಕರಿತೀವಿ. ಮೆಕ್ಯಾನಿಸಮ್ ಆಫ್ ಮಾನ್ಸೂನ್ ಏನಪ್ಪ? ಮಾನ್ಸೂನ್ ಅಂದರೆ ಮೆಕ್ಯಾನಿಸಮ್ ಏನು ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ. ಮಾನ್ಸೂನ್ ಅನ್ನೋ ಪದ ಎಲ್ಲಿಂದ ತೊಗೊಂಡಿದ್ದೀವಪ್ಪ ಅಂತಂದರೆ ಅರಬ್ ವರ್ಡಿನ ತೊಗೊಂಡಿದ್ದೀವಿ. ಮಾನ್ಸೂನ್ ಅಂತಕ್ಕಂಥದ್ದು ಎಲ್ಲಿಂದ ತೊಗೊಂಡಿದ್ದೀವಪ್ಪ ಅಂದರೆ ಅರಬ್ ಪದ ಅಂತ ಕರಿತೀವಿ. ಅರಬ್ ಪದದಲ್ಲಿ ಮಾನ್ಸೂನ್ ಅಂದ್ರೆ ಏನಪ್ಪ ಅಂದರೆ ಮೌಸಮ್ ಅಂತ ಕರಿತೀವಿ. ಅರಬಲ್ಲಿ ಮೌಸಮ್ ಏನಪ್ಪ? ಮೌಸಮ್ ಅಂದರೆ ಸೀಸನಲ್ ರಿವರ್ಸಲ್ ಆಫ್ ವಿಂಡ್ಸ್, ಸೀಸನಲ್ ರಿವರ್ಸಲ್ ಆಫ್ ವಿಂಡ್ ಅಂತ ಕರಿತೀವಿ. ಇವಾಗ ನಾನು ನಿಮ್ಗೆ ಹೇಳ್ಕೊಟ್ಟೆ, ನಾವು ಋತುಗಳು ಚೇಂಜ್ ಆಗ್ತಿದ್ದಂಗೆ ನಮ್ಮ ಗಾಳಿ ಕೂಡ ಬದಲಾವಣೆ ಆಗ್ತಿರುತ್ತೆ. ನಮ್ಮ ಮೇಜರ್ ಆಗಿ ನೈಋತ್ಯ ಮಾನ್ಸೂನ್ ಸಮಯದಲ್ಲಿ ಏನಾಗ್ತಿತ್ತಪ್ಪ ಅಂದರೆ ಇಟ್ ಇಸ್ ಗಾಳಿ ಅಂತಕ್ಕಂಥದ್ದು ಯಾವ ಕಡೆಯಿಂದ ಯಾವ ಕಡೆಗೆ ಹೋಗ್ತಿತ್ತಪ್ಪ ಅಂದರೆ ನಮ್ಮ ಸಮುದ್ರದ ಕಡೆಯಿಂದ ಇಟ್ ಇಸ್ ಲ್ಯಾಂಡ್ ಕಡೆಗೆ ಹೋಗ್ತಿತ್ತು. ಅದೇ ಮೇಜರ್ ಆಗಿ ಈಶಾನ್ಯ ಮಾನ್ಸೂನ್ ಸಮಯದಲ್ಲಿ ಗಾಳಿ ಅಂತಕ್ಕಂಥದ್ದು ಲ್ಯಾಂಡ್ ಕಡೆಯಿಂದ ಸಮುದ್ರದ ಕಡೆಗೆ ಬರ್ತಿತ್ತು. ಬಟ್ ಈ ಎರಡು ಟೈಮಲ್ಲಿ ಎಲ್ಲಪ್ಪ ಜಾಸ್ತಿ ಮಳೆ ಆಗ್ತಿತ್ತು ಅಂತಂದರೆ ಮೇಜರ್ ನೈಋತ್ಯದ ಸಮಯದಲ್ಲಿ 75% ಮಳೆ ಆಗ್ತಿತ್ತು ಅಂತ ಕೂಡ ನಾನು ನಿಮ್ಗೆ ಹೇಳಿದೆ. ನಾವೀಗ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ, ನಮ್ಮ ಲ್ಯಾಂಡ್ ಅಂತಕ್ಕಂಥದ್ದು ಅತಿ ವೇಗವಾಗಿ ಹೀಟ್ ಆಗುತ್ತೆ, ಅತಿ ವೇಗವಾಗಿ ಏನಾಗತ್ತಪ್ಪ ಅಂದರೆ ಕೂಲ್ ಕೂಡ ಆಗುತ್ತೆ. ಅದೇ ರೀತಿ ನಮ್ಮ ನೀರು ಅಂತಕ್ಕಂಥದ್ದು ನಿಧಾನವಾಗಿ ತಾಪಮಾನ ಹೆಚ್ಚಾಗತ್ತೆ, ಅದೇ ರೀತಿ ನಿಧಾನವಾಗಿ ತಾಪಮಾನ ತಣ್ಣಗೆ ಕೂಡ ಆಗುತ್ತೆ. ಕೂಲಿಂಗ್ ಆಲ್ಸೋ ಟೇಕ್ಸ್ ಟೈಮ್. ನಾವು ದಿಸ್ ಇಸ್ ದ ಮೇಜರ್ ರೀಸನ್ ಫಾರ್ ಕ್ರಿಯೇಷನ್ ಆಫ್ ಮಾನ್ಸೂನ್. ನಿಮಗೆ ಗೊತ್ತಿದೆಯಾ? ಇದೊಂದಾಗಿರುತ್ತೆ. ಎರಡನೇದು ITCZ ಅಂತಕ್ಕಂಥದ್ದು ನಮ್ಮ ಉತ್ತರಕ್ಕೆ ಚಲಿಸ್ತಕ್ಕಂಥದ್ದು ಎರಡನೇ ಕಾರಣ ಆಗಿರುತ್ತೆ. ಮೂರನೇದು ಟಿಬೆಟಿಯನ್ ಪ್ಲಾಟು ಅಥವಾ ಟಿಬೆಟಿಯನ್ ಪ್ರಸ್ಥಭೂಮಿ ಅಂತಕ್ಕಂಥದ್ದು ಹೀಟ್ ಆಗ್ತಾ ಹೋಗಿದ್ದಾಗ ಮೇಜರ್ ಆಗಿ ಇಲ್ಲಿ ಏನಾಗತ್ತಪ್ಪ ಅಂದರೆ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಅತಿ ಕಡಿಮೆ ಒತ್ತಡ ಆಗುತ್ತೆ ಅಥವಾ ಅತಿ ಹೆಚ್ಚು ತಾಪಮಾನ ಆಗ್ತಾ ಹೋಗ್ತಿರುತ್ತೆ. ನಾವು ಇದೆಲ್ಲ ಕಾರಣಕ್ಕೂ ಇಟ್ ಇಸ್ ಮೇಜರ್ ಆಗಿ ನಮ್ಮ ಗಾಳಿ ಅಂತಕ್ಕಂಥದ್ದು ಅತಿ ಹೆಚ್ಚು ತಾಪಮಾನದ ಕಡೆಯಿಂದ ಅತಿ ಕಡಿಮೆ ಇರತಕ್ಕಂಥ ತಾಪಮಾನದ ಕಡೆಗೆ ಮೇಜರ್ ಆಗಿ ಇಟ್ ಇಸ್ ಇವೆಲ್ಲ ಗೊತ್ತಿರಬೇಕು ನಿಮಗೆ. ವಿಂಡ್ಸ್ ಅಂತ ನೋಡಿದಾಗ ಯಾವ ಕಡೆಯಿಂದ ಯಾವ ಕಡೆ ಮೂವ್ ಆಗುತ್ತೆ, ತಾಪಮಾನ ಏನಿರುತ್ತೆ, ಅತಿ ಒತ್ತಡ ಏನಿರಬೇಕು, ಒತ್ತಡ ಯಾವ ಕಡೆ ಏನಿರಬೇಕು, ಮೂವ್ ಆಗಬೇಕಾದ್ರೆ ಸ್ಟ್ರೈಟ್ ಆಗಿ ಮೂವ್ ಆಗುತ್ತಾ, ನಮ್ಮ ಕೊರಿಯಾಲಿಸ್ನ ಬಲದಿಂದ ಬಲಕ್ಕೆ ಮೂವ್ ಆಗುತ್ತಾ, ಎಡಕ್ಕೆ ಮೂವ್ ಆಗುತ್ತಾ ಗೊತ್ತಿರಬೇಕು. ಇಷ್ಟು ಗೊತ್ತಾದರೆ ಮಾನ್ಸೂನ್ ಸಖತ್ ಈಸಿ. ಮಗಪ್ ಮಾಡಬಾರ್ದು, ಅರ್ಥ ಮಾಡ್ಕೋಬೇಕು ಏನು ಬೇಕು ಎಕ್ಸಾಮ್ಗೆ ಅಷ್ಟು. ಅದ್ರ ಜೊತೆ ಕಾನ್ಸೆಪ್ಟ್ಸ್ ಕೂಡ ಕ್ಲಿಯರ್ ಇರಲಿ. ಓಕೆನಾ. ನಾವು ಮಾನ್ಸೂನ್ನ ಮೆಕ್ಯಾನಿಸಮ್ ಬಗ್ಗೆ ನೋಡೋದಾದ್ರೆ ನಾನು ಆಲ್ರೆಡಿ ಹೇಳಿದೆ, ನಾವು ಮೇಜರ್ ಆಗಿ ಮಾನ್ಸೂನ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ನಾವು ಮಾನ್ಸೂನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಅರಬ್ನ ಪದ ಆಗಿದೆ. ನಾವು ಅರಬ್ನ ಪದ ಅಂತಂದ್ರೆ ಇಟ್ ಇಸ್ ಮೌಸಮ್, ಮೇಜರ್ ಆಗಿ ಸೀಸನಲ್ ರಿವರ್ಸಲ್ ಆಫ್ ವಿಂಡ್ಸ್. ನಾವು ಋತುಗಳು ಬದಲಾವಣೆ ಆಗ್ತಿದ್ದಂಗೆ ನಮ್ಮ ಗಾಳಿ ಅಂತಕ್ಕಂಥದ್ದು ಕೂಡ ಬದಲಾವಣೆ ಆಗ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಮಾನ್ಸೂನ್ ಅಂತ ಕರಿತೀವಿ. ನಾವು ಈ ಮಾನ್ಸೂನ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಭೂಮಿ ಮತ್ತು ಸಮುದ್ರ ಅಂತಕ್ಕಂಥದ್ದು ವಿಭಿನ್ನವಾಗಿ ತಾಪಮಾನ ಆಗ್ತಿರುತ್ತೆ. ಡಿಫರೆನ್ಷಿಯಲ್ ಹೀಟಿಂಗ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್, ಡಿಫರೆನ್ಷಿಯಲ್ ಹೀಟಿಂಗ್ ಆಫ್ ನಮ್ಮ ಭೂಮಿ ಮತ್ತು ಸಮುದ್ರದ ವಿಭಿನ್ನ ತಾಪಮಾನದೊಂದಿಗೆ ಮೇಜರ್ ಆಗಿ ಮಾನ್ಸೂನ್ ಅಂತಕ್ಕಂಥ ಕ್ರಿಯೇಟ್ ಆಗುತ್ತೆ. ಇದರ ಜೊತೆಗೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಇದರ ಜೊತೆಗೆ ಆಲ್ರೆಡಿ ಹೇಳಿರ್ತಕ್ಕಂಥದ್ದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಇದ್ರ ಜೊತೆಗೆ ನಮ್ಮ ಮೇಜರ್ ಹಿಮಾಲಯ ಪರ್ವತಗಳಾಗಿರ್ತಕ್ಕಂಥದ್ದು ITCZ ನಮ್ಮ ಉತ್ತರ ಭಾಗಕ್ಕೆ ಮೂವ್ ಆಗ್ತಕ್ಕಂಥದ್ದು. ಅದೇ ರೀತಿ ನೋಡೋದಾದ್ರೆ ಮೇಜರ್ ಆಗಿ ಲೋ ಪ್ರೆಷರ್ ಕ್ರಿಯೇಟ್ ಆಗೋದಕ್ಕೆ ಇವೆಲ್ಲ ಕಾರಣಗಳು ಏನಪ್ಪಾ ಅಂದ್ರೆ ಮಾನ್ಸೂನ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗೋದಕ್ಕೆ ಕಾರಣ ಆಗುತ್ತೆ.
ಸರ್, ಈ ಒಂದು ಮಾನ್ಸೂನ್ ಬಗ್ಗೆ ಯಾಕಪ್ಪ ಸ್ಟಡಿ ಮಾಡಬೇಕು ಅಂತಂದ್ರೆ, ಮೇಜರ್ ಆಗಿ ನಮ್ಮ ಭಾರತ ಅಂತಕ್ಕಂಥದ್ದು ಯಾವ ಒಂದು ಗಾಳಿ ಅಥವಾ ಋತುಗಳ ಮೇಲೆ ಡಿಪೆಂಡ್ ಆಗಿದೆಯಪ್ಪ ಅಂದ್ರೆ ಮಳೆಯ ಆಧಾರದ ಮೇಲೆ. ಅಂದ್ರೆ 40-45% ರೈತರಾಗಿರ್ಬೋದು ಯಾವ ಒಂದು ಮೇಜರ್ ಆಗಿ ಮಳೆ ಮೇಲೆ ಡಿಪೆಂಡ್ ಆಗಿದಾರಪ್ಪ ಅಂದ್ರೆ ಮೇಜರ್ ಆಗಿ ಸೌತ್ ವೆಸ್ಟರ್ನ್ ಮಾನ್ಸೂನ್ ಅಥವಾ ನೈಋತ್ಯದ ಮಾನ್ಸೂನ್ ಆಧಾರದ ಮೇಲೆ ಎಲ್ಲರೂ ಕೂಡ ವ್ಯವಸಾಯ ಮಾಡ್ತಿದ್ದಾರೆ. ಯಾವುದೇ ವರ್ಷ ಬರಗಾಲ ಆದ್ರೆ ನಮ್ಮ ಭಾರತಕ್ಕೆ ಅತಿ ಹೆಚ್ಚು ತೊಂದರೆ ಆಗುತ್ತೆ. ಅದಕ್ಕೆ ಇದನ್ನ ಸ್ಟಡಿ ಮಾಡ್ತಕ್ಕಂಥದ್ದು ಅತಿ ಇಂಪಾರ್ಟೆಂಟ್ ಆರ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಆರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅದ್ರ ಜೊತೆಗೆ ನಮ್ಮ ಜನರಲ್ ನಾಲೆಜ್ ಕಾನ್ಸೆಪ್ಟ್ ಇಂದ ಕೂಡ ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳಾಗಿರ್ತವೆ. ಓಕೆನಾ? ಮೊದಲನೇದು ನಾವು ಸರ್ ಕಾರಣಗಳೇನೇನು, ನಾವು ಮೇಜರ್ ಆಗಿ ಮಾನ್ಸೂನ್ ಆಗಬೇಕಾದ್ರೆ ಕಾರಣಗಳೇನಪ್ಪ ಅಂತಂದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ. ನಾವು ಲ್ಯಾಂಡ್ ಆ್ಯಂಡ್ ವಾಟರ್ ಅಂದರೆ ಮೇಜರ್ ಆಗಿ ನಮ್ಮ ಸಮುದ್ರ ಆಗಿರ್ಬೋದು, ನಮ್ಮ ಭೂಮಿ ಆಗಿರ್ಬೋದು, ಮೇಜರ್ ಆಗಿ ಏನಾಗತ್ತಪ್ಪ ಅಂತಂದರೆ ನಮ್ಮ ಭೂಮಿ ಏನಾಗ್ತದೆ, ನಾನು ಆಲ್ರೆಡಿ ಹೇಳಿದೆ, ಭೂಮಿ ಸಮುದ್ರ ಕಂಪೇರ್ ಮಾಡಿದ್ರೆ ಅತಿ ವೇಗವಾಗಿ ಬಿಸಿ ಆಗುತ್ತೆ, ಅತಿ ವೇಗವಾಗಿ ತಣ್ಣಗೆ ಕೂಡ ಆಗುತ್ತೆ. ಆ್ಯಂಡ್ ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಮ್ಮ ಮೇಜರ್ ಆಗಿ ಇಟ್ ಇಸ್ ಡ್ಯೂರಿಂಗ್ ಸಮ್ಮರ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಲ್ಯಾಂಡ್ಸ್ ಈಟ್ಸ್ ಅಪ್ ಫಾಸ್ಟ್ ದ್ಯಾನ್ ದ ಸರೌಂಡಿಂಗ್ ರೀಜನ್ಸ್. ಈಗ ನೀವೇ ಹೇಳ್ರಪ್ಪ, ಲ್ಯಾಂಡು ತಾಪಮಾನ ಹೆಚ್ಚಾಗ್ತಿದ್ದಂಗೆ ಬಿಸಿ ಆಗ್ತಿದ್ರೆ, ಹೀಟ್ ಆಗ್ತಿದ್ರೆ, ಈಗ ನೀವೇ ನೋಡಿ, ನಾನು ಆಲ್ರೆಡಿ ಹೇಳಿದೆ ಸೂರ್ಯ ಇದ್ದಾನೆ, ಚಂದ್ರ ಕೂಡ ಇದ್ದಾನೆ, ಅಂದರೆ ಡೇ ಅಂತಾಯ್ತು, ಡೇ ಮತ್ತು ನೈಟ್. ನಮ್ಮ ಮೇಜರ್ ಆಗಿ ಡ್ಯೂರಿಂಗ್ ಲ್ಯಾಂಡ್ ಟೈಮಲ್ಲಿ ತಾಪಮಾನ ಜಾಸ್ತಿ ಇರುತ್ತೆ. ತಾಪಮಾನ ಜಾಸ್ತಿ ಇದ್ದಾಗ ಇಲ್ಲಿ ಏನಾಗತ್ತಪ್ಪ ಅಂತಂದರೆ ನೆನ್ಪಿಟ್ಕೋಬೇಕು, ಲೋ ಪ್ರೆಷರ್, ಕಡಿಮೆ ಒತ್ತಡ ಕ್ರಿಯೇಟ್ ಆಗುತ್ತೆ. ನಾವು ಸಮುದ್ರ ಅಂತಕ್ಕಂಥದ್ದು ಅತಿ ನಿಧಾನವಾಗಿ ತಾಪಮಾನ ಇನ್ಕ್ರೀಸ್ ಆಗುತ್ತೆ, ಬಿಸಿ ಆಗುತ್ತೆ. ಆ್ಯಂಡ್ ಅದೇ ರೀತಿ ಇಟ್ ಇಸ್ ನಿಧಾನವಾಗಿ ಕೂಲ್ ಕೂಡ ಆಗಕ್ಕೆ ಶುರುವಾಗುತ್ತೆ. ಕೂಲ್ ಆದಾಗ ಸರೌಂಡಿಂಗ್ ರೀಜನ್ಸ್ ಇಲ್ಲಿ ಏನಿರುತ್ತಪ್ಪ ಅಂದರೆ ಹೈ ಪ್ರೆಷರ್ ಇರುತ್ತೆ. ನಾವು ಹೈ ಪ್ರೆಷರ್ ಇದ್ದಾಗ ಮಳೆ ಯಾವ ಕಡೆಯಿಂದ ಯಾವ ಕಡೆಗೆ ಅಥವಾ ಗಾಳಿ ಯಾವ ಕಡೆಯಿಂದ ಯಾವ ಕಡೆಗೆ ಮೂವ್ ಆಗುತ್ತಪ್ಪ ಅಂದರೆ ಅತಿ ಹೆಚ್ಚು ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಮೂವ್ ಆಗ್ತಾ ಹೋಗ್ತಿರ್ತವೆ. ಓಕೆನಾ? ನಾವು ಮೂವ್ ಆಗಬೇಕಾದ್ರೆ ಇಟ್ ಇಸ್ ಸ್ಟ್ರೈಟ್ ಆಗಿ ಮೂವ್ ಆಗ್ತಾವಂದ್ರೆ ಇಲ್ಲ, ಇಟ್ ಈಸ್ ಇಂಪ್ಯಾಕ್ಟೆಡ್ ಬೈ ಹ್ಯೂಜ್ ಅಮೌಂಟ್ ಆಫ್ ಫ್ಯಾಕ್ಟರ್ಸ್. ಯಾವುದಾದ್ರೂ ಲ್ಯಾಂಡ್ ಸಿಕ್ಕಿದ್ರೆ ಡೈವರ್ಟ್ ಆಗುತ್ತೆ, ಸ್ಪ್ಲಿಟ್ ಆಗುತ್ತೆ. ನಾನು ನಿಮ್ಗೆ ಹೇಳ್ದೆ ಆಲ್ರೆಡಿ, ಅರೇಬಿಯನ್ ಸಿ ಮತ್ತು ಬೇ ಆಫ್ ಬೆಂಗಾಲ್ ಕೊಯ್ಲಿ ಅಂತಕ್ಕಂಥದ್ದು ಡಿವೈಡ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಲ್ಯಾಂಡ್ ಅಂತಕ್ಕಂಥದ್ದು ಭೂಮಿ ಇದ್ದಾಗ ಡಿವೈಡ್ ಆಗುತ್ತೆ. ಒಂದು ನಮ್ಮ ಮೇಜರ್ ಆಗಿ ಪಶ್ಚಿಮ ಮತ್ತು ಪೂರ್ವಕ್ಕೆ ಅರೇಬಿಯನ್ ಸಿ ಬ್ರಾಂಚ್ ಬರುತ್ತೆ, ಅದರ ಜೊತೆ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತಕ್ಕಂಥ ಕ್ರಿಯೇಟ್ ಆಗುತ್ತೆ. ಇದು ಗೊತ್ತಿರಲಿ. ಆ್ಯಂಡ್ ಅದರ ಜೊತೆಗೆ ನಮ್ಮ ಮೇಜರ್ ಆಗಿ ನಮ್ಮ ನೀರಿನ ಕಡೆಯಿಂದ ಭೂಮಿಯ ಕಡೆಗೆ ಹೋಗ್ಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ಮಾಯಿಶ್ಚರ್ ಕಂಟೆಂಟ್ ತೊಗೊಂಡೋಗಿ ಏನು ಮಾಡುತ್ತಪ್ಪ ಅಂದರೆ ಇಲ್ಲಿ ಮಳೆ ಬರುತ್ತೆ. ಬಟ್ ಅದೇ ರಾತ್ರಿ ಟೈಮಲ್ಲಿ ನೋಡೋದಾದ್ರೆ ರಾತ್ರಿ ಟೈಮಲ್ಲಿ ಇಟ್ ಇಸ್ ಇಲ್ಲಿ ಬೇಗನೆ ಕೂಲ್ ಆಗುತ್ತೆ. ಬೇಗನೆ ಕೂಲ್ ಆದಾಗ ತಾಪಮಾನ ಕಡಿಮೆ ಅಂತಂದಾಗ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನಾವಿಲ್ಲಿ ಹೈ ಪ್ರೆಷರ್ ಅತಿ ಹೆಚ್ಚು ಒತ್ತಡ ಇದ್ದಾಗ ನಮ್ಮ ಸುತ್ತಮುತ್ತಲು ಪ್ರದೇಶದಲ್ಲಿ ಏನಿರುತ್ತೆ ಅಂತಂದ್ರೆ ಕಡಿಮೆ ಒತ್ತಡ ಇರುತ್ತೆ. ಕಡಿಮೆ ಒತ್ತಡ ಇದ್ದಾಗ ಏನಂತ ಕರಿತೀವಪ್ಪ ಅಂತಂದ್ರೆ ಮೇಜರ್ ಆಗಿ ಹೈ ಪ್ರೆಷರ್ ಕಡೆಯಿಂದ ಲೋ ಪ್ರೆಷರ್ ಕಡೆಗೆ ಮೂವ್ ಆಗುತ್ತೆ. ಇದನ್ನ ಮಾನ್ಸೂನ್ ಏನು ಕರಿತೀವಿ ಅಂದ್ರೆ ರಿಟ್ರೀಟಿಂಗ್ ಮಾನ್ಸೂನ್. ಅದೇ ನಮ್ಮ ಸಮುದ್ರದ ಕಡೆಯಿಂದ ಭೂಮಿಯ ಕಡೆಗೆ ಬರ್ತಿದ್ರೆ ಅದನ್ನೇನಂತ ಕರಿತೀವಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಅಂತ ಕರಿತೀವಿ. ಇದನ್ನ ಈಶಾನ್ಯ ಮಾನ್ಸೂನ್ ಅಂತ ಕರಿತೀವಿ. ಇದೇ ಮೇಜರ್ ಕಾರಣ ಅಂದ್ರೆ ಇದೇ ಕಾರಣಕ್ಕೆ ನಾವು ನೆನಪಿಟ್ಕೋಬೇಕು. ಎಲ್ಲಪ್ಪ ಮಳೆನೇ ಆಗಲ್ಲ ಅಂತಂದ್ರೆ ಥಾರ್ ಡೆಸರ್ಟ್ ಅಲ್ಲಿ ಮಳೆ ಆಗಲ್ಲ. ಎರಡನೇದು ತಮಿಳ್ನಾಡಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಳೆ ಆಗಲ್ಲ. ಯಾಕಪ್ಪ ಅಂದ್ರೆ ವಿಚ್ ಇಸ್ ಪ್ರೆಸೆಂಟ್ ಪ್ಯಾರಲಲ್ ಟು ದ ವಿ ಕಾಲ್ ಇಟ್ ಸೌತ್ ವೆಸ್ಟರ್ನ್ ಮಾನ್ಸೂನ್. ಪ್ಯಾರಲ್ ಆಗಿರೋ ಒಂದು ಕಾರಣದಿಂದ ಮೇಜರ್ ಆಗಿ ಮಳೆ ಅಂತಕ್ಕಂಥದ್ದು ಆಗಲ್ಲ, ಗೊತ್ತಿರಲಿ. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಮೇಜರ್ ಆಗಿ ITCZ ಅಂತ ಕರಿತೀವಿ ನಾವು. ITCZ ಅಂತ ಉತ್ತರ ಭಾಗಕ್ಕೆ ನೋಡಿ, ಉತ್ತರ ಭಾಗಕ್ಕೆ ಮೇಜರ್ ಆಗಿ ಮೂವ್ ಆದಾಗ ನಮ್ಮ ಸೂರ್ಯ ಮೂವ್ ಆದಾಗ ITCZ ಕೂಡ ಮೂವ್ ಆಗುತ್ತೆ. ಯಾವ ಕಡೆಗೆ ಮೂವ್ ಆಗತ್ತಪ್ಪ ಅಂದ್ರೆ ಮೇಜರ್ ಆಗಿ ನಾವು ಉತ್ತರಕ್ಕೆ ಮೂವ್ ಆಗುತ್ತೆ. ಉತ್ತರಕ್ಕೆ ಮೂವ್ ಆದಾಗ ಇಲ್ಲಿ ಯಾವ ಪ್ರೆಷರ್ ಕ್ರಿಯೇಟ್ ಆಗುತ್ತೆ? ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನಾವು ಯಾವಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೋ ಗಾಳಿ ಅಂತಕ್ಕಂಥದ್ದು ಸಮುದ್ರದ ಕಡೆಯಿಂದ ಭೂಮಿಯ ಕಡೆಗೆ ಮೂವ್ ಆಗ್ತಾ ಹೋಗ್ತಿರುತ್ತೆ. ಮೂವ್ ಆದಾಗ ಇಲ್ಲಿ ಏನನ್ನ ತರತ್ತಪ್ಪ ಅಂದ್ರೆ ಮಳೆಯನ್ನ ತರುತ್ತೆ. ಮೇಜರ್ ಆಗಿ ಅತಿ ಹೆಚ್ಚು ಮಳೆ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ ಬಿಕಾಸ್ ಆಫ್ ಯಾವುದಂದ್ರೆ ITCZ ನ ಪಾತ್ರದಿಂದ. ಎರಡನೇದು ಆಗಿರುತ್ತೆ.
ನಾವು ಮೂರನೇ ಕಾರಣ ಏನಪ್ಪಾ ಅಂದ್ರೆ, ಮೂರನೇ ಕಾರಣ ಏನು ಅಂತಂದ್ರೆ ನಾವು ಮೇಜರ್ ಆಗಿ ಟಿಬೆಟಿಯನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ನಾವು ಟಿಬೆಟಿಯನ್ ಪ್ರಸ್ಥಭೂಮಿ ಯಾವಾಗ ಇಲ್ಲಿ ಹೀಟ್ ಆಗಕ್ಕೆ ಶುರುವಾಗುತ್ತೋ, ನಮ್ಮ ಬೇಸಿಗೆಯಿಂದ ನಮ್ಮ ಸೂರ್ಯನಿಂದ ಹೀಟ್ ಆಗ್ತಾ ಹೋಗ್ತಿರುತ್ತೋ, ಇಲ್ಲಿ ಏನು ಕ್ರಿಯೇಟ್ ಆಗತ್ತಪ್ಪ ಅಂತಂದ್ರೆ ಲೋ ಪ್ರೆಷರ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ಯಾವಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೋ ಗಾಳಿ ಅಂತಕ್ಕಂಥದ್ದು ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ ಅಂದ್ರೆ, ನೋಡಿ ಗಾಳಿ ಅಂತ ಇಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಿರುತ್ತೆ, ಇಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಿರುತ್ತೆ. ಅದ್ರ ಜೊತೆಗೆ ನಮ್ಮ ಹಿಮಾಲಯಸ್ ಇರೋದ್ರಿಂದ ಎಲ್ಲಾ ಮಳೆಯನ್ನು ಕೂಡ ನಮ್ಮ ಮೇಜರ್ ಆಗಿ ನಮ್ಮ ಭಾರತದಲ್ಲೇ ಇರುವ ಹಾಗೆ ನೋಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ಮೇಲಿಂದ ಮೇಜರ್ ನಮ್ಮ ಉತ್ತರ ಭಾಗದಿಂದ ಬರ್ತಕ್ಕಂಥ ಕೋಲ್ಡ್ ವಿಂಡ್ಸ್ ಅಂತ ಕರಿತೀವಿ, ನಮ್ಮ ರಷ್ಯಾದಿಂದ ಬರ್ತಕ್ಕಂಥ ಕೋಲ್ಡ್ ವಿಂಡ್ಸ್ ಅಂತ ಕೂಡ ತಡೆಗಟ್ಟುವ ಒಂದು ದೊಡ್ಡ ಪಾತ್ರವನ್ನಾಗಿ ಈ ಹಿಮಾಲಯಾಸ್ ಕೂಡ ಮಾಡ್ತಿದೆ. ಗೊತ್ತಿರಬೇಕಿಲ್ಲಿ. ನಾವು ಟಿಬೆಟಿಯನ್ ಪ್ಲಾಟ್ಯೂ ಏನಾಗತ್ತೆ ಅಂದ್ರೆ ಇಂಟೆನ್ಸಿಫೈ ಆಗತ್ತೆ ಡ್ಯೂರಿಂಗ್ ಸಮ್ಮರ್. ನಾವು ಇಂಟೆನ್ಸಿಫೈ ಆದಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಲೋ ಪ್ರೆಷರ್ ಕ್ರಿಯೇಟ್ ಆದಾಗ ನಾವು ಸುತ್ತಲೂ ಪ್ರದೇಶದಿಂದ ಈ ಒಂದು ಕಡೆಗೆ ಮೂವ್ ಆಗುತ್ತೆ. ನಾವು ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಓವರ್ ನಾರ್ದರ್ನ್ ಇದರಲ್ಲಿ. ಆ್ಯಂಡ್ ದಿಸ್ ಲೀಡ್ ಟು ಏನಪ್ಪಾ ಅಂದ್ರೆ ಸೌತ್ ವೆಸ್ಟರ್ನ್ ಮಾನ್ಸೂನ್. ಇದರಿಂದ ನಮಗೆ ಮುಂಗಾರು ಮಳೆ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ಇದು ಗೊತ್ತಿರಲಿ. ಮೇಜರ್ ನೈಋತ್ಯ ಮಾನ್ಸೂನ್ ಅಂತ ಕರಿತೀವಿ. ಇದು ಮೂರನೇ ಕಾರಣ ಆಗಿದೆ. ನಾವು ನಾಲ್ಕನೇ ಕಾರಣ ಏನಪ್ಪಾ ಅಂದ್ರೆ, ನಾಲ್ಕನೇ ಕಾರಣ ಏನು ಅಂದ್ರೆ ಜೆಟ್ ಸ್ಟ್ರೀಮ್ಸ್ ಅಂತ ಕರಿತೀವಿ, ಅಥವಾ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕೂಡ ಕರಿತೀವಿ. ಗೊತ್ತಿಲ್ಲ ಇದ್ರ ಬಗ್ಗೆ. ನಾವು ಮೇಜರ್ ಆಗಿ ಸರ್ ಮಳೆಯ ಟೈಮಲ್ಲಿ ನಾನು ಆಲ್ರೆಡಿ ಹೇಳಿದೆ, ನಾವು ಜೆಟ್ ಸ್ಟ್ರೀಮ್ ಅಥವಾ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇಂದ ಯಾವಾಗ ಎಲ್ಲಿ ಮಳೆ ಆಗತ್ತೆ ಅಂತಂದ್ರೆ, ಯಾವಾಗ ಎಲ್ಲಿ ಅಂತಂದ್ರೆ, ಯಾವಾಗ ಅಂತಂದ್ರೆ ಜೆಟ್ ಸ್ಟ್ರೀಮ್ ಬರ್ತಕ್ಕಂಥದ್ದು ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ ಮೇಜರ್ ಆಗಿ ನಾವು ಮೆಡಿಟರೇನಿಯನ್ ಸಿಯಿಂದ ಯಾವ ಕಡೆಗೆ ಮೂವ್ ಆಗ್ತಿರುತ್ತಪ್ಪ ಅಂದ್ರೆ ಮೇಜರ್ ಕಂಟಿನ್ಯೂಸ್ ಆಗಿ ನಮ್ಮ ಏಷ್ಯಾ ಖಂಡದ ಮೂಲಕ ಅದು ಹೋಗ್ತವೆ. ನಾವು ಅಲ್ಲಿ ಮೇಜರ್ ಆಗಿ ಎಲ್ಲಪ್ಪ ಮಳೆ ತರುತ್ತೆ ಅಂತಂದ್ರೆ, ಮೇಜರ್ ಮಳೆ ತರ್ತಕ್ಕಂಥದ್ದು ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆಯನ್ನ ತರುತ್ತೆ. ಯಾವ ಸಮಯದಲ್ಲಪ್ಪ ಅಂತಂದ್ರೆ, ಯಾವ ಸಮಯದಲ್ಲಿ ಅಂತಂದ್ರೆ ಮೊದಲನೇ ಸಮಯ ಯಾವುದು ಅಂತಂದ್ರೆ ವಿಂಟರ್ ಟೈಮಲ್ಲಿ, ಚಳಿಗಾಲದ ಸಮಯದಲ್ಲಿ. ನಾವು ವಿಂಟರ್ ಸಮಯದಲ್ಲಿ, ಚಳಿಗಾಲದ ಸಮಯದಲ್ಲಿ ಏನನ್ನ ತರುತ್ತಪ್ಪ ಅಂದ್ರೆ ಮಳೆ ಅಂತಕ್ಕಂಥದ್ದು ತರುತ್ತೆ. ಎರಡನೇದು, ನಾವು ಈ ಒಂದು ವಿಂಟರ್ ಟೈಮಲ್ಲಿ ತರ್ತಕ್ಕಂಥದ್ದನ್ನ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ನಾವು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇಂದ ಆಗ್ತಕ್ಕಂಥ ಮಳೆಯಿಂದ ಯಾವ ಬೆಳೆಯನ್ನ ಬೆಳಿತೀವಪ್ಪ ಅಂದ್ರೆ ಗೋಧಿ ಬೆಳಿತೀವಿ, ಅಥವಾ ವೀಟ್ ಅಂತ ಕರಿತೀವಿ. ಗೋಧಿ ಅಥವಾ ವೀಟ್ ಅಂತ ಕರಿತೀವಿ. ಬಟ್ ಈಗ ಮೂರನೇ ಕಾರಣ ಏನಪ್ಪಾ ಅಂದ್ರೆ ರೋಲ್ ಆಫ್ ಜೆಟ್ ಸ್ಟ್ರೀಮ್. ನಾವು ಮೊದಲನೇ ಕಾರಣ ಏನಪ್ಪಾ ಅಂತಂದ್ರೆ, ಮೊದಲನೇ ಕಾರಣ ದ ಸಬ್ ಟ್ರಾಪಿಕಲ್ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್. ನಾವು ಯಾವ ಸಮಯದಲ್ಲಿ ಡಾಮಿನೆಂಟ್ ಆಗಿರುತ್ತೆ ಅಂದ್ರೆ ವಿಂಟರ್ ಟೈಮಲ್ಲಿ ಡಾಮಿನೆಂಟ್ ಆಗಿರುತ್ತೆ. ಬಟ್ ಅದೇ ಸಮ್ಮರ್ ಟೈಮಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಜೆಟ್ ಸ್ಟ್ರೀಮ್ ಅಂತಕ್ಕಂಥ ವಿಡ್ರಾ ಆಗತ್ತೆ. ಎಲ್ಲಿಂದ ವಿಡ್ರಾ ಆಗತ್ತೆ ಅಂತಂದ್ರೆ ಇಟ್ ಇಸ್ ವಿಡ್ರಾ ಡ್ಯೂರಿಂಗ್, ಮೇಜರ್ ಗೊತ್ತಿರಬೇಕಿಲ್ಲಿ, ನಾವು ಟ್ರಾಪಿಕಲ್ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂತಕ್ಕಂಥದ್ದು ಇಟ್ ಇಸ್ ವಿಂಟರ್ ಟೈಮಲ್ಲಿ ಇರ್ತಕ್ಕಂಥದ್ದು ಏನಾಗತ್ತೆ, ಇಲ್ಲಿ ಡ್ರಾಪ್ ಆಗತ್ತೆ. ನಾವು ಈ ಡ್ರಾಪ್ ಆದಾಗ ಮತ್ತೆ ಯಾವ ಕಡೆಗೆ ಮೂವ್ ಆಗತ್ತಪ್ಪ ಅಂದ್ರೆ ನಾವು ಮೇಜರ್ ಆಗಿ ಒಡಿಶಾದ ಕಡೆಗೆ ಮೂವ್ ಆಗತ್ತೆ. ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಟ್ರಾಪಿಕಲ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್. ಇಲ್ಲಿ ಎರಡು ಜೆಟ್ ಸ್ಟ್ರೀಮ್ಸ್ ಇದಾವೆ. ಒಂದು ನಮ್ಮ ಮೇಜರ್ ಆಗಿ ಬರ್ತಕ್ಕಂಥದ್ದು ಚಳಿಗಾಲದಲ್ಲಿ ಬರ್ತಕ್ಕಂಥದ್ದು ಹರಿಯಾಣ, ಪಂಜಾಬ್ ಆ ಒಂದು ಪ್ರದೇಶದಲ್ಲಿ ಮಳೆ ಆಗುತ್ತೆ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾವು ಎರಡನೇದು ಸರ್ ನಮ್ಮ ಒಂದು ಬೇಸಿಗೆ ಸಮಯದಲ್ಲಿ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ನೈಋತ್ಯ ಮಾನ್ಸೂನ್ ಬರಬೇಕಾದ್ರೆ ಯಾವ ಒಂದು ಜೆಟ್ ಸ್ಟ್ರೀಮ್ ಸಪೋರ್ಟ್ ಮಾಡುತ್ತಪ್ಪ ಅಂದ್ರೆ ಟ್ರಾಪಿಕಲ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಟ್ರಾಪಿಕಲ್ ಮೇಜರ್ ಆಗಿ ಗೊತ್ತಿರಬೇಕಿಲ್ಲಿ, ನಾವು ಮೇಜರ್ ಆಗಿ ಇಟ್ ಇಸ್ ಉಷ್ಣವಲಯದ ಪೂರ್ವ ಜೆಟ್ ಸ್ಟ್ರೀಮ್ ಅಂತಕ್ಕಂಥದ್ದು ಯಾವುದಕ್ಕೆ ಸಪೋರ್ಟ್ ಮಾಡತ್ತಪ್ಪ ಅಂದ್ರೆ ನಮ್ಮ ಸೌತ್ ವೆಸ್ಟರ್ನ್ ಮಾನ್ಸೂನ್ ಅಥವಾ ನೈಋತ್ಯ ಮಾನ್ಸೂನ್ಗೆ ಇದು ಸಪೋರ್ಟ್ ಕೂಡ ಮಾಡುತ್ತೆ. ನಾವು ಇದರಿಂದ ನಮಗೇನಾಗತ್ತೆ ನೆನ್ಪಿಟ್ಕೋಬೇಕಿಲ್ಲಿ, ನಾವು ವಿಂಟರ್ ಟೈಮಲ್ಲಿ ಬರ್ತಕ್ಕಂಥ ಸಬ್ ಟ್ರಾಪಿಕಲ್ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ವಿಡ್ರಾ ಮಾಡ್ಕೊಳ್ಳುತ್ತೆ. ಯಾವುದು ನಮ್ಮ ಇಂಡಿಯಾಗೆ ಎಂಟರ್ ಆಗತ್ತಪ್ಪ ಅಂದ್ರೆ ಎಂಟರ್ ಆಗ್ತಕ್ಕಂಥದ್ದು ಇಟ್ ಇಸ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಡ್ಯೂರಿಂಗ್ ಸಮ್ಮರ್ಸ್. ಯಾವುದಪ್ಪ ನಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ನೈಋತ್ಯ ಮಾನ್ಸೂನ್ಗೆ ಸಂಬಂಧಪಟ್ಟಂಗೆ ಅಂದ್ರೆ ಮೇಜರ್ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಈಸ್ಟಿನ ಬರ್ತಕ್ಕಂಥದ್ದು ಒಡಿಶಾ, ಛತ್ತೀಸ್ಗಢ ಈ ಒಂದು ಪ್ರದೇಶಗಳ ಮೂಲಕ ಅದು ಹೋಗ್ತವೆ. ಅದು ಮೇಜರ್ ಆಗಿ ನಮಗೆ ಸಪೋರ್ಟ್ ಮಾಡುತ್ತೆ. ನೀರಿನ ಮೂಲಕ ಸಪೋರ್ಟ್ ಆಗಿರ್ಬೋದು, ನಾವು ಅದರ ಜೊತೆಗೆ ಮಾಯಿಶ್ಚರ್ ಕಂಟೆಂಟ್ ಆಗಿರ್ಬೋದು, ತಾಪಮಾನಕ್ಕೆ ಸಂಬಂಧಪಟ್ಟಂಗೆ ಮೇಜರ್ ಆಗಿ ಇದನ್ನ ಮಳೆ ಬರುತ್ತೆ. ಇದು ರೋಲ್ ಆಫ್ ಜೆಟ್ ಸ್ಟ್ರೀಮ್. ಕೇಳಿಸ್ಕೊಳ್ಳಿ ಇನ್ನೊಂದು ಬಾರಿ. ನಾವು ರೋಲ್ ಆಫ್ ಜೆಟ್ ಸ್ಟ್ರೀಮ್ ಬಗ್ಗೆ ನೋಡೋದಾದ್ರೆ ಎರಡು ಜೆಟ್ ಸ್ಟ್ರೀಮ್ಸ್ ಇದ್ದಾವೆ. ಒಂದು ನಮ್ಮ ಮೇಜರ್ ಆಗಿ ಪಶ್ಚಿಮದಿಂದ ಬರ್ತಕ್ಕಂಥದ್ದು, ಪೂರ್ವದಿಂದ ಬರ್ತಕ್ಕಂಥದ್ದು. ನಾವು ಪೂರ್ವದಿಂದ ಬರ್ತಕ್ಕಂಥದ್ದು ನಮ್ಗೆ ಏನಾಗತ್ತಪ್ಪ ಅಂದ್ರೆ ನಮಗೆ ಉಪಯೋಗ ಮಾಡುತ್ತೆ. ಯಾವ ರೀತಿ ಉಪಯೋಗ ಮಾಡುತ್ತೆ ಅಂದ್ರೆ ಮಾನ್ಸೂನ್ ಅನ್ನ ಸ್ಟ್ರೆಂಥನ್ ಮಾಡುತ್ತೆ, ಮಳೆ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ
ಪಶ್ಚಿಮದಿಂದ ಬರ್ತಕ್ಕಂಥದ್ದು ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂತಕ್ಕಂಥದ್ದು ಚಳಿಗಾಲದಲ್ಲಿ ಮಳೆ ಆಗುತ್ತೆ. ಆ ಚಳಿಗಾಲದ ಮಳೆಯಿಂದ ವಿಡ್ರಾ ಮಾಡ್ಕೊಂಡಾಗ ಏನಾಗತ್ತಪ್ಪ ಅಂದ್ರೆ ನಮ್ಮ ITCZ ಬರುತ್ತೆ. ITCZ ಬಂದ ತಕ್ಷಣ ದ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ವಿಲ್ ವಿಡ್ರಾ ಅಂಡ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ವಿಲ್ ಕಮ್ ಇನ್ ಟು ಪ್ಲೇ. ಇಷ್ಟು ಗೊತ್ತಿರಲಿ. ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ಜೆಟ್ ಸ್ಟ್ರೀಮ್ಸ್, ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ಜೆಟ್ ಸ್ಟ್ರೀಮ್ಸ್ ಅಂತ. ಅದೇ ರೀತಿ ರೋಲ್ ಆಫ್ ಎಲ್ನಿನೋ ಲಾನಿನೋ ಅಂತ ಕರಿತೀವಿ. ಎಲ್ಲಿನ ಆಗಿರ್ಬೋದು, ಲಾನಿನೋ ಆಗಿರ್ಬೋದು. ಅದೇ ರೀತಿ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕೂಡ ಕರಿತೀವಿ. ಸೇಮ್ ಎಲ್ನಿನೋ ಲಾನಿನೋ ನಾನು ಆಲ್ರೆಡಿ ನಿಮ್ಗೆ ಡಿಸ್ಕಸ್ ಮಾಡಿಕೊಟ್ಟೆ. ನಾವು ಎಲ್ನಿನೋ ಟೈಮಲ್ಲಿ ಮಳೆ ಆಗುತ್ತಾ, ಲಾನಿನೋ ಟೈಮಲ್ಲಿ ಮಳೆ ಆಗುತ್ತಾ? ನಾವು ಮೇಜರ್ ಆಗಿ ಮಳೆ ಆಗ್ತಕ್ಕಂಥ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥದ್ದು ಲಾನಿನಾ ಟೈಮಲ್ಲಿ, ಲಾನಿನಾ ಮಾನ್ಸೂನ್ ಟೈಮಲ್ಲಿ ಮೇಜರ್ ಆಗಿ ಏನಾಗತ್ತಪ್ಪ ಅಂದರೆ ಮಳೆ ಅಂತಕ್ಕಂಥದ್ದು ಬಲಪಡಿಸುತ್ತೆ. ಲಾನಿನಾ ಅಂತಂದರೆ ಮೇಜರ್ ಆಗಿ ಇಟ್ ಇಸ್ ಪಸಿಫಿಕ್ ಓಷನ್, ಪಸಿಫಿಕ್ ಸಮುದ್ರದಲ್ಲಿ ಏನಾಗತ್ತಪ್ಪ ಅಂದರೆ ಅತಿ ಕಡಿಮೆ ತಾಪಮಾನ ಆದಾಗ ಅಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಅತಿ ಹೆಚ್ಚು ಒತ್ತಡ ಕ್ರಿಯೇಟ್ ಆಗುತ್ತೆ. ಬಟ್ ನಮ್ಮ ಇಂಡಿಯನ್ ರೀಜನ್ ಏನಾಗುತ್ತಪ್ಪ ಅಂದರೆ ಇಟ್ ಇಸ್ ಅತಿ ಹೆಚ್ಚು ಮಳೆ ಆಗುತ್ತೆ, ಫ್ಲಡ್ಸ್ ಆಗ್ತವೆ. ಬಟ್ ಎಲ್ಲಿನೋ ಆದಾಗ ಆಪೋಸಿಟ್ ಆಗುತ್ತೆ. ನೆನ್ಪಿಡ್ಕೋಬೇಕು, ಎಲ್ಲಿನೋ ಆದಾಗ ಆಪೋಸಿಟ್ ಆಗುತ್ತೆ. ಆ್ಯಂಡ್ ಇಲ್ಲೇನಾಗತ್ತಪ್ಪ ಅಂತಂದರೆ ಡ್ರಾಟ್ ಮೇಜರ್ ಬರ್ತಕ್ಕಂಥದ್ದು ದುರ್ಬಲಗೊಳಿಸುತ್ತೆ. ನಾವು ಈ ದುರ್ಬಲಗೊಳಿಸಿದಾಗ ನಮ್ಗೆ ಏನಾಗತ್ತಪ್ಪ ಅಂತಂದರೆ ಬರಗಾಲ ಅಂತಕ್ಕಂಥದ್ದು ಫೇಸ್ ಮಾಡಬೇಕಾಗತ್ತೆ. ಸರಿ, ಎಲ್ಲಿನೋ ಮತ್ತು ಲಾನಿನೋ ಅಂತಕ್ಕಂಥ ಕಂಟಿನ್ಯೂಸ್ ಆಗಿ ಆಗತ್ತಾ ಅಂತಂದರೆ ನಾರ್ಮಲ್ ಆಗಿ 2 ರಿಂದ 7 ವರ್ಷಗಳ ಕಾಲ ಅವಧಿಯಲ್ಲಿ ಒಂದು ಬಾರಿ ಎಲ್ಲಿನೋ ಮತ್ತು ಲಾನಿನಾ ಕೂಡ ಆಗತ್ತೆ ಅನ್ನೋದ್ರ ಬಗ್ಗೆ ಮೇಜರ್ ಆಗಿ ಹಲವಾರು ಸೈಂಟಿಸ್ಟ್ಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ. ಗೊತ್ತಿರಬೇಕು. ಎಲ್ಲಿನೋ ಲಾನಿನೋ ಬಗ್ಗೆ ಅರ್ಥ ಆಗಿಲ್ಲ ಅಂತಂದರೆ ನನ್ನ ಪ್ರೀವಿಯಸ್ ಲೆಕ್ಚರ್ಸ್ ನೋಡಿದಾಗ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನಾವು ಒನ್ ಆಫ್ ದ ಮೇನ್ ರೀಸನ್ ಇಟ್ ಇಸ್ ಎಲ್ಲಿನೋ ಮತ್ತು ಲಾನಿನೋ. ಅಲ್ಲಿ ಎಲ್ಲಿನೋ ಲಾನಿನೋ ಸದರಲ್ ಆಸಿಲೇಷನ್ ಬಗ್ಗೆ ಕೂಡ ಹೇಳ್ಕೊಟ್ಟೆ. ಇಂಡಿಯನ್ ಓಷನ್ ಡೈಪೋಲ್ ಅಂದ್ರೇನು, IOD ಅಂದ್ರೇನು, ಅದ್ರ ಜೊತೆಗೆ ಹಿಂದೂ ಮಹಾಸಾಗರದ ಇಟ್ ಇಸ್ ದ ದ್ವಿಧ್ರುವಿ ಅಂತ ಕರಿತೀವಿ. ದ್ವಿಧ್ರುವಿ ಅಂತಂದರೆ ಇಂಡಿಯನ್ ಓಷನ್ ಡೈಪೋಲ್. ಇಟ್ ಇಸ್ ದ 2 ಡೈಪೋಲ್ಸ್ ಇದಾವೆ, ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಅಂತ ಕರಿತೀವಿ. ನಮ್ಮ ಭಾರತದಲ್ಲಿ ಮಳೆ ಆದರೆ ಅದನ್ನ ಪಾಸಿಟಿವ್ ಅಂತ ಕರಿತೀವಿ. ನಾವು ನಮ್ಮ ಭಾರತದಲ್ಲಿ ಬರಗಾಲ ಆದರೆ ನೆಗೆಟಿವ್ ಅಂತ ಕರಿತೀವಿ. ಇಷ್ಟೇ ಕಾನ್ಸೆಪ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿರಲಿ. ನಮ್ಮ ಮೇಜರ್ ಯಾವುದಪ್ಪ ಅಂತಂದರೆ ಇಂಡಿಯನ್ ಓಷನ್ ಡೈಪೋಲ್ ಅಂತ ಕರಿತೀವಿ. ಅದಾದಮೇಲೆ ಮೇಜರ್ ನೋಡೋದಾದರೆ ಮೇಜರ್ ನೋಡೋದಾದರೆ ಇಟ್ ಇಸ್ ಸೌತ್ ವೆಸ್ಟರ್ನ್ ಮಾನ್ಸೂನಲ್ಲಿ 2 ಶಾಖೆಗಳಿದ್ದಾವೆ. ನಾನು ಆಲ್ರೆಡಿ ಹೇಳಿದೆ. 2 ಶಾಖೆಗಳು ಯಾವಪ್ಪ ಅಂದರೆ ಒಂದು ಅರೇಬಿಯನ್ ಸಿ ಬ್ರಾಂಚ್ ಅಂತ ಕರಿತೀವಿ. ಎರಡನೇದು ಯಾವುದಪ್ಪ ಅಂತಂದರೆ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತ. ನಾವು ಈ 2 ಬ್ರಾಂಚ್ ವಿಂಗಡಣೆ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಕನ್ಯಾಕುಮಾರಿಯಲ್ಲಿ ನಮ್ಮ ನೈಋತ್ಯ ಮಾನ್ಸೂನ್ ಅಂತ ಹಿಟ್ಟಾಗತ್ತೆ. ಕನ್ಯಾಕುಮಾರಿ ಹಿಟ್ಟಾದಾಗ 2 ಶಾಖೆಗಳಾಗಿ ವಿಂಗಡಣೆ ಆಗ್ತವೆ. ಒಂದು ಅರೇಬಿಯನ್ ಸಮುದ್ರ ಶಾಖೆ ಅಂಡ್ ಎರಡನೇದು ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತ ಕರಿತೀವಿ, ಅಥವಾ ಬಂಗಾಳ ಕೊಯ್ಲಿಯ ಶಾಖೆ ಅಂತ ಕರಿತೀವಿ. ನಾನು ಇದ್ರ ಬಗ್ಗೆ ಕ್ಲಿಯರ್ ಆಗಿ ನಾನು ನಿಮಗೆ ಹೇಳಿದೆ. ಎಲ್ಲಪ್ಪ ಹಿಟ್ಟಾಗತ್ತೆ ಅಂತಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಅರೇಬಿಯನ್ ಸಮುದ್ರದಲ್ಲಿರ್ತಕ್ಕಂಥ ಶಾಖೆ ಅಂತಂದ್ರೆ ಎಲ್ಲಪ್ಪ ಹಿಟ್ಟಾಗತ್ತೆ, ವೆಸ್ಟರ್ನ್ ಘಾಟ್ಸಲ್ಲಿ ಹಿಟ್ಟಾಗತ್ತೆ. ನಾವು ಎಲ್ಲೆಲ್ಲಿ ಮಳೆ ಬರುತ್ತೆ ಎಲ್ಲೆಲ್ಲಿ ಮಳೆ ಬರಲ್ಲ ಅಂತಂದ್ರೆ ನಮ್ಮ ಕರ್ನಾಟಕಕ್ಕೆ ಕೂಡ ಅತಿ ಹೆಚ್ಚು ಮಳೆ ಬರ್ತಕ್ಕಂಥದ್ದು ಈ ಅರೇಬಿಯನ್ ಸಮುದ್ರದ ಶಾಖೆಯಿಂದನೇ ಬರುತ್ತೆ. ಅತಿ ಹೆಚ್ಚು 75% ಮಳೆ ಆಗ್ತಕ್ಕಂಥದ್ದು ಸೌತ್ ವೆಸ್ಟರ್ನ್ ಮಾನ್ಸೂನಿಂದ. ಗೊತ್ತಿರಬೇಕು. ಎರಡನೇದು ಎಲ್ಲಪ್ಪ ಮಳೆ ಆಗಲ್ಲ ಅಂತಂದ್ರೆ ನೆನ್ಪಿಟ್ಕೋಬೇಕಿಲ್ಲಿ. ಎಲ್ಲಿ ಮಳೆ ಆಗಲ್ಲ ಅಂದ್ರೆ ಯಾವ ಮಳೆ ಕ್ರಿಯೇಟ್ ಆಗುತ್ತಪ್ಪ ಅಂದ್ರೆ ಇಟ್ ಇಸ್ ಭಾರಿ ಮಳೆ ಕ್ರಿಯೇಟ್ ಆಗುತ್ತೆ. ಹೈಯರ್ ಅಮೌಂಟ್ ಆಫ್ ರೈನ್ಫಾಲ್. ಇಟ್ ಇಸ್ ಭಾರಿ ಆರೋಹ ಮಳೆ ಅಂತ ಕರಿತೀವಿ, ಅದು ಓರೋಗ್ರಫಿಕ್ ರೈನ್ಫಾಲ್ ಅಂತ ಕರಿತೀವಿ. ಭಾರಿ ಇಟ್ ಇಸ್ ಮಳೆ ಅಂತ ಕರಿತೀವಿ, ಅಥವಾ ಓರೋಗ್ರಫಿಕ್ ರೈನ್ಫಾಲ್ ಅಂತ ಕರಿತೀವಿ. ಓರೋಗ್ರಫಿಕ್ ರೈನ್ಫಾಲ್ ಗೊತ್ತಿರಬೇಕಿಲ್ಲಿ. ಅಂಡ್ ಮೂರನೇದು ಎಲ್ಲೆಲ್ಲಿ ಮಳೆ ತರಲ್ಲಪ್ಪ ಅಂದ್ರೆ ಥಾರ್ ಡೆಸರ್ಟ್ ಅಲ್ಲಿ ಮಳೆ ತರಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಅರಾವಲೀಸ್ಗೆ ಇಟ್ ಇಸ್ ಪ್ಲೇನ್ ಆಗಿ ಮೂವ್ ಆಗ್ಬಿಡುತ್ತೆ, ಅದಕ್ಕೆ ಮಳೆ ಅಂತಕ್ಕಂಥದ್ದು ಬೀಳಲ್ಲ. ನಾವು ಎರಡನೇ ಬ್ರಾಂಚ್ ಯಾವುದಪ್ಪ ಅಂದ್ರೆ ಯಾವುದು ಅಂತಂದ್ರೆ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತ ಕರಿತೀವಿ, ಅಥವಾ ಬಂಗಾಳ ಕೊಯ್ಲಿ ಇಟ್ ಇಸ್ ಶಾಖೆ ಅಂತ ಕರಿತೀವಿ. ನಾವು ಬಂಗಾಳ ಕೊಯ್ಲಿ ಶಾಖೆ ಅಂದ್ರೆ ಏನು, ಬಂಗಾಳ ಕೊಯ್ಲಿ ಶಾಖೆ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕಿಲ್ಲಿ. ನಾವು ಬಂಗಾಳ ಕೊಯ್ಲಿ ಶಾಖೆಯನ್ನು ಆಲ್ರೆಡಿ ಹೇಳಿದೆ. ನಾವು ಈಶಾನ್ಯ ಪ್ರದೇಶಗಳಿಗೆ ಅಥವಾ ಈಶಾನ್ಯ ಭಾರತದ ಕಡೆಗೆ ಮಳೆ ತರ್ತಕ್ಕಂಥದ್ದು ಯಾವ ಶಾಖೆಯಿಂದ ಅಂದರೆ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಥವಾ ಬಂಗಾಳ ಕೊಯ್ಲಿ ಶಾಖೆ ಅಂತ ಕರಿತೀವಿ. ಎರಡನೇದು ಎಲ್ಲಪ್ಪ ಮಳೆ ಬರಲ್ಲ ಅಂತಂದರೆ ನೆನ್ಪಿಟ್ಕೋಬೇಕಿಲ್ಲಿ. ಎಲ್ಲಿ ಮಳೆ ಬರಲ್ಲ ಅಂತಂದರೆ ತಮಿಳುನಾಡಿಗೆ ಸಂಬಂಧಪಟ್ಟಂಗೆ ಮಳೆ ಅಂತಕ್ಕಂಥದ್ದು ಸೌತ್ ವೆಸ್ಟರ್ನ್ ಮಾನ್ಸೂನಿಂದ ನೈಋತ್ಯ ಮಾನ್ಸೂನಿಂದ ಮಳೆ ಅಂತಕ್ಕಂಥದ್ದು ಆಗಲ್ಲ. ನಾವು ಈಶಾನ್ಯ ರಾಜ್ಯಗಳಿಗೆ ಚಿರಾಪುಂಜಿ ಆಗಿರ್ಬೋದು, ಮೋಸಿಂಡ್ರಮ್ ಆಗಿರ್ಬೋದು, ಅತಿ ಹೆಚ್ಚು ಮಳೆ ಆಗೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಇದೆ.
ಗೊತ್ತಿರಲಿ, ಇದು ಮೇಜರ್ ಆಗಿ ಮಾನ್ಸೂನ್ಗೆ ಸಂಬಂಧಪಟ್ಟ ಹಾಗೆ. ನಾವು ಇದೆಲ್ಲ ಆದಮೇಲೆ ನಾನು ಆಲ್ರೆಡಿ ನೋಡಿದೆ ವಿಡ್ರಾಲ್ ಆಫ್ ಮಾನ್ಸೂನ್, ಇಟ್ ಇಸ್ ದ ರೆಟ್ರೀಟಿಂಗ್ ಮಾನ್ಸೂನ್ ಅಂತ ಕರಿತೀವಿ. ನಾನು ಆಲ್ರೆಡಿ ಹೇಳಿದೆ ರೆಟ್ರೀಟಿಂಗ್ ಮಾನ್ಸೂನ್ ಯಾವಾಗ ಆಗುತ್ತೆ ಅಂತಂದ್ರೆ, ರೆಟ್ರೀಟಿಂಗ್ ಮಾನ್ಸೂನ್ ಆಗೋದು ಕಾರಣ ಏನಪ್ಪಾ ಅಂತಂದ್ರೆ, ಮೇಜರ್ ITC ಎಲ್ಲ ಸೌತ್ ಕಡೆಗೆ ಮೂವ್ ಆಗ್ತಿರ್ಬೇಕಾದ್ರೆ, ದಕ್ಷಿಣದ ಕಡೆಗೆ ಮೂವ್ ಆಗ್ತಿರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಏನಾಗತ್ತಪ್ಪ ಅಲ್ಲಿ ಅಂದ್ರೆ ತಾಪಮಾನ ಕಡಿಮೆ ಆಗ್ತಾ ಹೋಗ್ತಿರುತ್ತೆ, ಅತಿ ಹೆಚ್ಚು ಒತ್ತಡ ಆಗ್ತಾ ಹೋಗ್ತಿರುತ್ತೆ. ಯಾವಾಗ ಅತಿ ಹೆಚ್ಚು ಒತ್ತಡ ಆಗತ್ತೋ ಗಾಳಿ ಅಂತಕ್ಕಂಥದ್ದು ಯಾವ ಕಡೆಯಿಂದ ಯಾವ ಕಡೆಗೆ ಮೂವ್ ಆಗತ್ತಪ್ಪ ಅಂದ್ರೆ ಲ್ಯಾಂಡ್ ಕಡೆಯಿಂದ ಸಿ ಕಡೆಗೆ ಮೂವ್ ಆಗುತ್ತೆ. ಲ್ಯಾಂಡ್ ಕಡೆಯಿಂದ ಸಿ ಕಡೆಗೆ ಮೂವ್ ಆಗಬೇಕಾದ್ರೆ ಎಲ್ಲಿ ಮಳೆ ಬರುತ್ತೆ ಅಂದ್ರೆ ಮೇಜರ್ ಆಗಿ ತಮಿಳುನಾಡಲ್ಲಿ ಮಳೆ ಬರುತ್ತೆ ಅಷ್ಟೇ. ತಮಿಳುನಾಡು ಆಗಿರ್ಬೋದು, ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಮಳೆ ಬರುತ್ತೆ. ಅಂಡ್ ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಮುಂಗಾರು ಮಳೆ ಅಂತ ಕರಿತೀವಿ, ಅಥವಾ ವಿಡ್ರಾಲ್ ಆಫ್ ಮಾನ್ಸೂನ್ ಅಂತ ಕರಿತೀವಿ. ಈಶಾನ್ಯ ಮಾನ್ಸೂನ್ ಅಂತ ಕೂಡ ಕರಿತೀವಿ. ಈಶಾನ್ಯ ಮಾನ್ಸೂನ್ ಅಂತ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಹೇಳ್ಕೊಟ್ಟೆ. ಇಷ್ಟು ಏನಾಗಿರುತ್ತಪ್ಪ ಅಂತಂದ್ರೆ ಏನಾಗಿರುತ್ತೆ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಬ್ರಾಂಚಸ್ ಬಗ್ಗೆ ಕೂಡ ಹೇಳಿದೆ. ನಾವು ಎಲ್ಲೆಲ್ಲಿ ಮಳೆ ಆಗುತ್ತೆ ಎಲ್ಲೆಲ್ಲಿ ಮಳೆ ಆಗಲ್ಲ ಅಂತ ಕೂಡ ಹೇಳಿದೆ. ಯಾವ ಬ್ರಾಂಚಲ್ಲಿ ಆಗ್ತವೆ ಯಾವ ಶಾಖೆಯಲ್ಲಿ ಆಗ್ತವೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತೀವಿ. ನಾವು ಇದಾದ್ಮೇಲೆ ಬರ್ತಕ್ಕಂಥದ್ದು ಮೂರನೇ ಟಾಪಿಕ್ ಯಾವುದಪ್ಪ ಅಂತಂದ್ರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಥವಾ ಇಟ್ ಇಸ್ ಪಾಶ್ಚಾತ್ಯ ಅಡೆಚಣೆಗಳು ಅಂತ ಕರಿತೀವಿ. ಅಡಚಣೆಗಳು ಅಂತ ಕರಿತೀವಿ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಡಚಣೆಗಳು ಅಂತ ಕರಿತೀವಿ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ. ನಾನೀಗ ನಿಮ್ಗೆ ಆಲ್ರೆಡಿ ಹೇಳಿದೆ, ನಾವು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತಕ್ಕಂಥದ್ದು 2 ಜೆಟ್ ಸ್ಟ್ರೀಮ್ಸ್ ಇದಾವೆ. ಜೆಟ್ ಸ್ಟ್ರೀಮ್ಸ್ ಅಲ್ಲಿ ನೋಡೋದಾದ್ರೆ ಒಂದು ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಅಂತ ಹೇಳಿದೆ ನಾನು, ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್. ನಾವು ಯಾವುದು ಯಾವ ಸಮಯದಲ್ಲಿ ಮಳೆ ಬರುತ್ತಪ್ಪ ಅಂದ್ರೆ ಈ ವೆಸ್ಟರ್ನ್ ಜೆಟ್ ಸ್ಟ್ರೀಮ್ ಅಂತಕ್ಕಂಥದ್ದು ಶುರುವಾಗೋದು ಎಲ್ಲಿಂದನಪ್ಪ ಅಂತಂದ್ರೆ ಮೆಡಿಟರೇನಿಯನ್ ಸಿಯಿಂದ ಶುರುವಾಗೋದು. ಮೆಡಿಟರೇನಿಯನ್ ದ ಸಮುದ್ರದಿಂದ ಶುರುವಾಗುತ್ತೆ. ಬಟ್ ಎಲ್ಲಿಗಪ್ಪ ಹಿಟ್ಟಾಗತ್ತೆ ಅಂದ್ರೆ ನಮ್ಮ ಏಷ್ಯಾ ಖಂಡಕ್ಕೆ ಹಿಟ್ಟಾಗತ್ತೆ. ಅದರಲ್ಲಿ ನಮ್ಮ ಮೇಜರ್ ನೋಡೋದಾದ್ರೆ ಎಲ್ಲಪ್ಪ ಹಿಟ್ಟಾಗತ್ತೆ ಅಂದ್ರೆ ನಮ್ಮ ನಾರ್ತ್ ವೆಸ್ಟರ್ನ್ ರೀಜನ್, ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ವೆಸ್ಟರ್ನ್ UP ಈ ರೀಜನ್ ಅಲ್ಲಿ ಮಳೆ ತರುತ್ತೆ. ಯಾವ ಟೈಮಲ್ಲಿ ಮಳೆ ತರುತ್ತಪ್ಪ ಅಂದ್ರೆ ಚಳಿಗಾಲದಲ್ಲಿ ಮಳೆ ತರುತ್ತೆ. ನಾನು ಆಲ್ರೆಡಿ ಹೇಳಿದೆ ಚಳಿಗಾಲದಲ್ಲಿ ಯಾವುದೇ ಕಾರಣಕ್ಕೂ ಮಳೆ ಬರ್ಕೂಡ್ದು, ಬಟ್ ಬರ್ತಿದೆ ಅಂದರೆ ಅದಕ್ಕೆ ಕಾರಣ ಏನಪ್ಪ ನಮ್ಮ ಭಾರತದಲ್ಲಿ ಅಂತಂದರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ಸರಿ, ವೆಸ್ಟರ್ನ್ ಡಿಸ್ಟರ್ಬೆನ್ಸಿಂದ ಯಾವ ಬೆಳೆಯನ್ನು ಬೆಳಿಬೋದಪ್ಪ ಅಂತಂದರೆ ಗೋಧಿ ಬೆಳಿಬೋದು, ವೀಟ್ ಅಂತ ಕರಿತೀವಿ. ಯಾವ ಬೆಳೆ ಬೆಳಿಬೋದು? ಗೋಧಿ ಅಂತ ಕರಿತೀವಿ. ಅದನ್ನ ವೀಟ್ ಅಂತ ಕರಿತೀವಿ. ಗೋಧಿ ಬೆಳೆಯನ್ನು ಬೆಳಿಬಹುದು. ಇಷ್ಟು ಗೊತ್ತಿರಲಿ. ನಾವು ಇದರ ಜೊತೆಗೆ ನಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು ಜೆಟ್ ಸ್ಟ್ರೀಮ್ಸಲ್ಲಿ 2 ವಿಧಗಳಿದ್ದಾವೆ. ನಾವು ಜೆಟ್ ಸ್ಟ್ರೀಮ್ಸಲ್ಲಿ 2 ವಿಧಗಳಿದ್ದಾವೆ. ಒಂದು ನಾವು ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಅಂತ ಕರಿತೀವಿ. ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಗೊತ್ತಿರಲಿ. ಇವೆಲ್ಲ ವೆಸ್ಟರ್ಲಿ ಅಂದ್ರೆ ಏನು, ಈಸ್ಟರ್ಲಿ ಅಂದ್ರೆ ಏನು ಅದ್ರ ಬಗ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ನಾವು ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಅಂದ್ರೆ ಮೇಜರ್ ಆಗಿ ನೆನ್ಪಿಟ್ಕೊಳ್ರಪ್ಪ, ವಿಂಟರ್ ಟೈಮಲ್ಲಿ ಇದಾಗತ್ತೆ. W4W ನೆನ್ಪಿಟ್ಕೊಳ್ಳಿ. ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಅನ್ನೋದು ವಿಂಟರ್ ಟೈಮಲ್ಲಿ ಮಳೆ ಬರುತ್ತೆ, ಅದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ನಾವು ನಮ್ಮ ನೈಋತ್ಯ ಮಾನ್ಸೂನ್ ಬಂದಾಗ ಅಥವಾ ಸೌತ್ ವೆಸ್ಟರ್ನ್ ಮಾನ್ಸೂನ್ ಬಂದಾಗ ಮಳೆ ತರ್ತಕ್ಕಂಥದ್ದು ಕಾರಣ ಒನ್ ಆಫ್ ದ ರೀಸನ್ ಇಸ್ ದ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್. ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಯಾವ ರಾಜ್ಯಗಳ ಮೂಲಕ ಹಾದು ಹೋಗ್ತವೆ ಅಂದರೆ ಒರಿಸ್ಸಾ, ಛತ್ತೀಸ್ಗಢ, ಮಹಾರಾಷ್ಟ್ರ ಈ ಒಂದು ರೀಜನ್ಸ್ ಮುಂದೆ ಅಥವಾ ಈ ಒಂದು ರಾಜ್ಯಗಳ ಮೂಲಕ ಹಾದು ಹೋಗ್ತವೆ. ಇದು ಯಾವ ಸಮಯದಲ್ಲಿ ಅಥವಾ ಯಾವ ಋತುಗಳ ಸಮಯದಲ್ಲಿ ಆಗ್ತಾವಪ್ಪ ಅಂದರೆ ಬೇಸಿಗೆ ಸಮಯದಲ್ಲಿ ಆಗುತ್ತೆ ಅಥವಾ ನಮ್ಮ ರೈನಿ ಸೀಸನ್ ಸಮಯದಲ್ಲಿ ಆಗುತ್ತೆ. ಮಳೆಗಾಲದ ಸಮಯದಲ್ಲಿ ಇಲ್ಲಿ ಮಳೆ ಬೀಳುತ್ತೆ. ಅಂಥದ್ದನ್ನ ಏನಂತ ಕರಿತೀವಪ್ಪ ಅಂದ್ರೆ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂತ. ಓಕೆನಾ? ಇಷ್ಟು ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳಾಗಿರ್ತವೆ. ಋತುಗಳ ಬಗ್ಗೆ ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿಯವರೆಗೆ ಯಾವ್ದು ಡಿಸ್ಕಸ್ ಮಾಡೋದು? ಋತುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಮಾನ್ಸೂನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮೂರನೇ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಷ್ಟೇ, ಇನ್ನೇನು ಇಲ್ಲ. ಬಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತಿರ್ತೀನಿ. ನಾವು ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಬಗ್ಗೆ ನೋಡೋದಾದ್ರೆ ನಾನು ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು ಮೇಜರ್ ಆಗಿ ನಾನು ಆಲ್ರೆಡಿ ನಿಮಗೆ ಹೇಳಿದೆ. ನಾವು ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಎಲ್ಲಪ್ಪ ಶುರುವಾಗತ್ತೆ ಅಂತಂದ್ರೆ ಶುರುವಾಗ್ತಕ್ಕಂಥದ್ದು ಮೆಡಿಟರೇನಿಯನ್ ದ ಸಮುದ್ರದಲ್ಲಿ. ಅವು ಮೆಡಿಟರೇನಿಯನ್ ಸಮುದ್ರದಲ್ಲಿ ಶುರುವಾಗ್ತವೆ. ನಾವು ಶುರು ಅಂತಂದ್ರೆ ಮೇಜರ್ ಮೂಲ ಎಲ್ಲಿಂದನಪ್ಪ ಅಂದ್ರೆ ಮೆಡಿಟರೇನಿಯನ್ ದ ಸಿ ಅಂತ ಕರಿತೀವಿ. ಯಾವ ಕಡೆಗೆ ಮೂವ್ ಆಗ್ತಾವಪ್ಪ ಅಂದ್ರೆ ಮೇಜರ್ ಮೂವ್ ಆಗ್ತಕ್ಕಂಥದ್ದು ಪೂರ್ವದ ಕಡೆಗೆ, ಈಸ್ಟರ್ನ್ ರೀಜನ್ ಕಡೆಗೆ ಮೂವ್ ಆಗ್ತವೆ. ಗೊತ್ತಿರಬೇಕಿಲ್ಲಿ ದ ಪೂರ್ವ ಭಾರತದ ಕಡೆಗೆ ಮೂವ್ ಆಗ್ತಾ ಹೋಗ್ತಿರ್ತವೆ. ಇಟ್ ಈಸ್ ಇಂಡಿಯನ್ ಕಡೆ ನೋಡಿ ಮೆಡಿಟರೇನಿಯನ್ ಶುರು ಆಗಿ ಎಲ್ಲಿಂದ ಹೋಗ್ತೀವಿ ನೋಡಿ ವೆಸ್ಟ್ ಏಷ್ಯಾದಿಂದ ನಾವು ಮೇಜರ್ ಆಗಿ ನಮ್ಮ ಭಾರತದ ಕಡೆಗೆ ಮೂವ್ ಆಗ್ತಾ ಇದ್ದಾವೆ.
ನಾವು ಭಾರತದ ಕಡೆಗೆ ಮೂವ್ ಆದಾಗ ಮೇಜರ್ ಆಗಿ ಇಲ್ಲಿ ಮಳೆ ತರುತ್ತೆ. ಎಲ್ಲಿ ಮಳೆ ತರುತ್ತಪ್ಪ ಅಂದ್ರೆ ಹರಿಯಾಣ, ಪಂಜಾಬ್ ಮೇಜರ್ ಆಗಿ ಮಳೆ ಆಗತ್ತೆ. ಯಾವ ಸಮಯದಲ್ಲಿ ಮಳೆ ಆಗತ್ತಪ್ಪ ಅಂದ್ರೆ ಚಳಿಗಾಲದಲ್ಲಿ ಮಳೆ ಆಗತ್ತೆ. ಈ ಚಳಿಗಾಲದಲ್ಲಿ ಮಳೆ ಆಗೋದ್ರಿಂದ ಯಾವ ಬೆಳೆಗಳಿಗೆ ಇದು ಅನುಕೂಲ ಆಗತ್ತಪ್ಪ ಅಂದ್ರೆ ಗೋಧಿ ಬೆಳೆಯೋದಕ್ಕೆ ಅನುಕೂಲ ಆಗತ್ತೆ. ಇಷ್ಟು ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಇದನ್ನ ಪಾರ್ಟ್ ಆಫ್ ಜೆಟ್ ಸ್ಟ್ರೀಮ್ ಅಥವಾ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಸರ್ ಇದೆಲ್ಲ ಓಕೆ. ಇದು ನಮ್ಗೆ ಏನೇನು ಅನುಕೂಲಗಳಾಗ್ತಾವಪ್ಪ ಅಂದ್ರೆ ಅತಿ ಹೆಚ್ಚು ಅನುಕೂಲಗಳಿದಾವೆ. ನಮ್ಮ ನದಿಗಳಿಗೆ ನೀರಂತಕ್ಕಂಥದ್ದು ಸಪೋರ್ಟ್ ಮಾಡುತ್ತೆ. ಗೊತ್ತಿರಲಿ ಯಾವ್ಯಾವ ಅನುಕೂಲಗಳಪ್ಪ ಅಂತಂದ್ರೆ ಮೊದಲನೇದು ಮೇಜರ್ ಆಗಿ ಇಟ್ ಇಸ್ ಗೋಧಿ ಬೆಳೀತಕ್ಕಂಥದಕ್ಕೆ ಅತಿ ಹೆಚ್ಚು ಉಪಯುಕ್ತ ಆಗ್ತಕ್ಕಂಥ ಮೇಜರ್ ಮಳೆ ಯಾವ್ದಪ್ಪ ಅಂದ್ರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ಎರಡನೇದು ಯಾವ್ದಪ್ಪ ಅಂದ್ರೆ ನದಿಗಳಾಗಿರ್ಬೋದು, ನದಿಗಳಿಗೆ ನೀರನ್ನ ಮೇಜರ್ ಆಗಿ ಸರಬರಾಜು ಅಂತಕ್ಕಂಥ ಹೆಚ್ಚಿಸುತ್ತೆ. ಯಾವ ನದಿಗಳಪ್ಪ ಅಂದ್ರೆ ಇಟ್ ಇಸ್ ಮೇಜರ್ ಆಗಿ ಇಂಡಸ್ ರಿವರ್ ಅಂತ ಕರಿತೀವಿ ಅಥವಾ ಸಿಂಧೂ ನದಿ ಅಂತ ಕರಿತೀವಿ. ಸಿಂಧೂ ನದಿ ಆಗಿರ್ಬೋದು, ಅದರ ಜೊತೆಗೆ ಉಪನದಿಗಳಿಗೆ ನೀರನ್ನು ಹೆಚ್ಚಿಸ್ತಕ್ಕಂಥದ್ರಲ್ಲಿ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದರ ಜೊತೆಗೆ ಮಣ್ಣಿನ ತೇವಾಂಶವನ್ನು ಕೂಡ ಸಾಯಿಲ್ ಮಾಯಿಶ್ಚರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದರ ಜೊತೆಗೆ ಪ್ರೊಡಕ್ಟಿವಿಟಿ ಆಫ್ ಅನ್ ಅಗ್ರಿಕಲ್ಚರ್ ಇಳುವರಿ ಕೂಡ ಹೆಚ್ಚನ್ನ ಮಾಡುತ್ತೆ. ಯಾವುದರಿಂದನಪ್ಪ ಅಂತಂದ್ರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇಂದ ಇಟ್ ಇಸ್ ಈ 4 ಅನುಕೂಲ. ಇನ್ಕ್ರೀಸಸ್ ದ ವಾಟರ್ ಕಂಟೆಂಟ್ ಇನ್ ದ ಇಟ್ ಇಸ್ ರಿವರ್ಸ್ ಅಲ್ಲಿ. ಎರಡನೇದು ಸಾಯಿಲ್ ಮಾಯಿಶ್ಚರ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗುತ್ತೆ. ಕ್ರಾಪ್ ಈಲ್ಡ್ ಅನ್ನೋದು ಕೂಡ ಇನ್ಕ್ರೀಸ್ ಆಗುತ್ತೆ. ಇಷ್ಟು ಮೇಜರ್ ಆಗಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ಗೆ ಸಂಬಂಧಪಟ್ಟ ಹಾಗೆ. ನಾವು ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ. ಇದು 3ನೇ ಟಾಪಿಕ್ ಆಗಿರುತ್ತೆ. 4ನೇ ಟಾಪಿಕ್ ಬಗ್ಗೆ ಹೋಗೋಕ್ಕಿಂತ ಮುಂಚೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ಗೂ ಮತ್ತೆ ಸೌತ್ ವೆಸ್ಟರ್ನ್ ಮಾನ್ಸೂನ್ಗೆ ಅಥವಾ ಇಟ್ ಇಸ್ ನೈಋತ್ಯ ಮಾನ್ಸೂನ್ಗೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ನೋಡ್ತಾ ಹೋಗೋಣ. ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಇಲ್ಲೇನೋ ಅವಶ್ಯಕತೆ ಇಲ್ಲ, ಬಟ್ ಗೊತ್ತಿದ್ರೆ ಸಾಕು ನಿಮ್ಗೆ. ಇಲ್ಲಿ ನಾವು ಮೇಜರ್ ಆಗಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಯಾವಾಗ ಶುರುವಾಗುತ್ತಪ್ಪ ಅಂದ್ರೆ ಚಳಿಗಾಲದಲ್ಲಿ ಶುರುವಾಗುತ್ತೆ. ಅದೇ ನಮ್ಮ ನೈಋತ್ಯ ಮಾನ್ಸೂನ್ ಅಂತಕ್ಕಂಥದ್ದು ಬೇಸಿಗೆ ಸಮಯದಲ್ಲಿ. ಯಾವ ಸಮುದ್ರದಲ್ಲಿಂದ ಮೂಲನಪ್ಪ ಅಂದ್ರೆ ಎಲ್ಲಿಂದ ಶುರುವಾಗತ್ತೆ ಅಂತಂದ್ರೆ ಇದು ಸೌತ್ ವೆಸ್ಟರ್ನ್ ಮಾನ್ಸೂನ್ ಅಂತಕ್ಕಂಥದ್ದು ನಮ್ಮ ಹಿಂದೂ ಮಹಾಸಾಗರ ಅಂತ ಕರಿತೀವಿ, ಇಂಡಿಯನ್ ಓಷನ್. ಬಟ್ ಇದು ಜೆಟ್ ಸ್ಟ್ರೀಮ್ ಅಂತಕ್ಕಂಥದ್ದು ಮೆಡಿಟರೇನಿಯನ್ ಸೀಯಿಂದ ಶುರುವಾಗುತ್ತೆ. ನಾವು ಈ ಒಂದು ಸೌತ್ ವೆಸ್ಟರ್ನ್ ಮಾನ್ಸೂನ್ ಆದಾಗ ಯಾವ ಮಳೆಗಳಿರ್ತಾವಪ್ಪ ಅಂತಂದ್ರೆ ಮೇಜರ್ ಆಗಿ ಮಾನ್ಸೂನ್ ವಿಂಡ್ಸ್ ಅಂತ ಕರಿತೀವಿ. ಮಾನ್ಸೂನ್ ವಿಂಡ್ಸ್ ಅಥವಾ ಮೇಜರ್ ಆಗಿ ಉಷ್ಣವಲಯದಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಮಾನ್ಸೂನ್ನ ಚಂಡಮಾರುತಗಳು ಅಂತ ಕರಿತೀವಿ. ಮಾನ್ಸೂನ್ನ ಚಂಡಮಾರುತಗಳು ಅಥವಾ ವಿಂಡ್ಸ್ ಅಂತ ಕರಿತೀವಿ, ಮಾರುತಗಳು. ನಾವು ಮೇಜರ್ ಆಗಿ ಇದರಿಂದ ಕಂಪ್ಲೀಟ್ ನಮ್ಮ ಭಾರತಕ್ಕೆ ಮಳೆ ಆಗುತ್ತೆ. ಎಕ್ಸೆಪ್ಟ್ ಒಂದು ಕೆಲವು ರೀಜನ್ಸ್ ಬಿಟ್ಟು. ಯಾವುದಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವುದಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ ಆಗಿ ನಮ್ಮ ಥಾರ್ ಡೆಸರ್ಟ್ ರಾಜಸ್ಥಾನ್ ಅಂತ ಕರಿತೀವಿ. ಆ್ಯಂಡ್ ಕೆಲವೊಂದು ಪ್ರದೇಶಗಳು ನಮ್ಮ ತಮಿಳುನಾಡಲ್ಲಿ ಕೂಡ ಮಳೆ ಆಗಲ್ಲ. ಬಟ್ ಈ ಒಂದು ಮೇಜರ್ ಆಗಿ ಜೆಟ್ ಸ್ಟ್ರೀಮ್ ಇಂದ ಆಗ್ತಕ್ಕಂಥ ಮಳೆ ಯಾವ ಪ್ರದೇಶದಲ್ಲಿ ಮಾತ್ರ ಅಂತಂದ್ರೆ ಮೇಜರ್ ಆಗಿ ಮಳೆ ಆಗ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ಮೇಜರ್ ಮಳೆ ಆಗ್ತಕ್ಕಂಥದ್ದು ಇಟ್ ಇಸ್ ನಾರ್ತ್ ವೆಸ್ಟ್ ಇಂಡಿಯಾ, ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು. ಇಲ್ಲಿ ಏನು ಬೆಳಿಬೋದು? ಗೋಧಿ ಬೆಳಿಬೋದು ಅಷ್ಟೇ. ಈ ಸಮಯದಲ್ಲಿ ಗೋಧಿಗೆ ಇಟ್ ಇಸ್ ಅತಿ ಹೆಚ್ಚು ಸೂಕ್ತ ಆಗಿರುತ್ತೆ. ಬಟ್ ಅದೇ ನಮ್ಮ ನೈಋತ್ಯ ಮಾನ್ಸೂನ್ ಇಂದ ಇಡೀ ಬೆಳೆಗಳನ್ನು ಬೆಳಿಬೋದು, ಎಲ್ಲ ಬೆಳೆಗಳನ್ನು ಬೆಳಿಬೋದು. ಅಷ್ಟು ಗೊತ್ತಿರಲಿ. ಓಕೆನಾ? ನಾವು ಇಷ್ಟಾದ್ಮೇಲೆ ಬರ್ತಕ್ಕಂಥದ್ದು ನೆಕ್ಸ್ಟ್ 4ನೇ ಟಾಪಿಕ್ ಯಾವುದಪ್ಪ ಅಂದ್ರೆ ಚಂಡಮಾರುತಗಳು, ಸೈಕ್ಲೋನ್ಸ್ ಅಂತ ಕರಿತೀವಿ. ನಾವೀಗ ನೀವೇ ಹೇಳಿ ಸೈಕ್ಲೋನ್ ಅಂದ್ರೆ ಏನು? ನಾವು ಈ ಸೈಕ್ಲೋನ್ ಅನ್ನ ಬೇರೆ ಬೇರೆ ಮಹಾಸಾಗರದಲ್ಲಿ, ಬೇರೆ ಬೇರೆ ಓಷನ್ಸ್ ಅಲ್ಲಿ ಯಾವ ರೀತಿ ಕರೀತಾರೆ? ಈಗ ಸೈಕ್ಲೋನ್ ಅಂತ ಎಲ್ಲಿ ಕರೀತಾರೆ, ಟೈಫೂನ್ಸ್ ಅಂತ ಎಲ್ಲಿ ಕರೀತಾರೆ, ಅದೇ ರೀತಿ ಹರಿಕೇನ್ಸ್ ಅಂತ ಎಲ್ಲಿ ಕರೀತಾರೆ, ವಿಲಿ ಅಂತ ಎಲ್ಲಿ ಕರೀತಾರೆ? ಈ ಎಲ್ಲದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಹೇಳಿ ನೋಡೋಣ. ಗೊತ್ತಿದೆಯಾ? ನಾವು ಗೊತ್ತಿಲ್ಲ ಅಂತಂದ್ರೆ ಈ ಒಂದು ಚಂಡಮಾರುತಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದ್ರ ಬಗ್ಗೆ ಸ್ಟಡಿ ಮಾಡೋಣ ಇಲ್ಲಿ ಅಂತಂದ್ರೆ ಏನೇನು ಸ್ಟಡಿ ಮಾಡಬೇಕು ಚಂಡಮಾರುತಗಳಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಮೊದಲನೇದು ಸೈಕ್ಲೋನ್ಸ್ ಅಂದ್ರೆ ಏನು, ಚಂಡಮಾರುತಗಳು ಅಂದ್ರೆ ಏನು ಗೊತ್ತಿರಬೇಕು. ಎರಡನೇದು ಈ ಚಂಡಮಾರುತಗಳು ಕ್ರಿಯೇಟ್ ಆಗಬೇಕಾದ್ರೆ ಯಾವ ಯಾವ ಕಾರಣಗಳಿರ್ತವೆ ಅದ್ರ ಬಗ್ಗೆ ನೋಡೋಣ. ಆ್ಯಂಡ್ ಮೂರನೇದ್ರ ಬಗ್ಗೆ ಏನು ಗೊತ್ತಿರಬೇಕಪ್ಪ ಅಂದರೆ ಸೈಕ್ಲೋನ್ಸನ್ನು ಸ್ಟಡಿ ಮಾಡಬೇಕಾದ್ರೆ ಯಾವ ಯಾವ ಪ್ರದೇಶದಲ್ಲಿ ಸೈಕ್ಲೋನ್ಸ್ ಅಂತ ಕರೀತಾರೆ. ಆ್ಯಂಡ್ ಈ ಸೈಕ್ಲೋನ್ಸಲ್ಲಿ 2 ವಿಧಗಳಿದಾವೆ. ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಕರಿತೀವಿ, ಉಷ್ಣವಲಯದಲ್ಲಿರ್ತಕ್ಕಂಥ ಸೈಕ್ಲೋನ್ಸು. ಎರಡನೇದು ದ ಟೆಂಪ್ರೇಟ್ ಸೈಕ್ಲೋನ್ಸ್ ಅಂತ ಕರಿತೀವಿ ಅಥವಾ ಎಕ್ಸ್ಟ್ರಾ ಟ್ರಾಪಿಕಲ್ ಸೈಕ್ಲೋನ್ಸ್. ಓಕೆನಾ? ಉಷ್ಣವಲಯದ ಬಿಟ್ಟು ಕ್ರಿಯೇಟ್ ಆಗ್ತಕ್ಕಂಥ ಚಂಡಮಾರುತಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಬಟ್ ಆದರೆ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಯಾವುದ್ರ ಬಗ್ಗೆ ಅತಿ ಹೆಚ್ಚು ಕ್ವೆಶನ್ಸ್ ಕೇಳ್ತಾರೆ ಅಂದರೆ ನಮ್ಮ ಭಾರತ ಸುತ್ತಮುತ್ತ ಆಗ್ತಕ್ಕಂಥ ಸೈಕ್ಲೋನ್ಸ್ ಮೇಲೆ ಅತಿ ಹೆಚ್ಚು ಕ್ವೆಶನ್ಸ್ ಇರ್ತವೆ. ಇದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಮೇಜರ್ ಆಗಿ ಬನ್ನಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅನ್ನೋದಾಗಿ. ಓಕೆ ಅಲ್ವಾ? ನಾವು ಈ ಒಂದು ಕ್ಲಾಸಸ್ ಅಂತಕ್ಕಂಥ ನಿಮಗೆ ಪ್ರತಿ ಬಾರ ನಾನು ಹೇಳ್ತಾ ಇದ್ದೀನಿ, ಇಟ್ ಇಸ್ ಈ ಒಂದು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಈ ಒಂದು ಕ್ಲಾಸಸ್ಸನ್ನು ನಡೆಸ್ಕೊಡ್ತಿದ್ದಾರೆ. ಏನಕ್ಕೆ ಅಂದರೆ ಮೇಜರ್ ಆಗಿ ಇಟ್ ಇಸ್ ನಿಮಗೋಸ್ಕರ.
ಯಾರು ಬಡ ಮಕ್ಕಳು ಇಟ್ ಇಸ್ ಯಾವುದೋ ಒಂದು ಕೋಚಿಂಗ್ ತೊಗೊಳಕ್ಕೆ ಆಗದೇ ಇರ್ತಕ್ಕಂಥ ಮಕ್ಕಳಿಗೆ ಮೇಜರ್ ಒಂದು ಕ್ವಾಲಿಟಿ ಲೆಕ್ಚರ್ಸ್ ಕೊಡಬೇಕು ಅಂತ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೆಷಲಿಸ್ಟನ್ನು ಆ ಒಂದು ಫೀಲ್ಡಲ್ಲಿ ಅವ್ರಿಗೆ ಗೊತ್ತಿರ್ತಕ್ಕಂಥವ್ರನ್ನ ಬೈಲಿಂಗ್ವಲಲ್ಲಿ ಮಾಡ್ತಿದ್ದದು ಕೂಡ ಬೈಲಿಂಗ್ವಲ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ನಿಮಗೆ ಸೂಕ್ತ ಆಗಲಿ ಉಪಯುಕ್ತ ಆಗಲಿ ಅನ್ನೋದ್ರ ಮಾತ್ರಕ್ಕೆ ಇಟ್ ಇಸ್ ವಿ ಆರ್ ಡೂಯಿಂಗ್ ದಿಸ್ ಕ್ಲಾಸಸ್ ಓಕೆ ಅಲ್ವಾ. ಹಾಗಾಗಿ ಇದನ್ನು ಅತಿ ಹೆಚ್ಚು ಆದಷ್ಟು ಜನಕ್ಕೆ ಶೇರ್ ಮಾಡಿ ಆ್ಯಂಡ್ ಮೇಜರ್ ಆಗಿ ಅವ್ರಿಗೆ ರೆಕಮೆಂಡ್ ಮಾಡ್ಬೇಕು. ನೀವು ಬಡ ಮಕ್ಕಳಿದ್ರೆ ಅಂಥವ್ರು ರೆಕಮೆಂಡ್ ಮಾಡಬೇಕು, ಶೇರ್ ಮಾಡಬೇಕು, ಅದನ್ನು ನೀವು ಡಿಸ್ಕಸ್ಸು ಕೂಡ ಮಾಡ್ತಿರ್ಬೇಕು. ಫಾಲೋಡ್ ಬೈ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ಅತಿ ಹೆಚ್ಚು ಬಾರಿ ರಿವಿಷನ್ ಕೂಡ ಮಾಡ್ತಿರ್ಬೇಕು. ಎಕ್ಸಾಮ್ ಬರ್ತಿದ್ದಂಗೆ ಒಂದು 2 ಸ್ಪೀಡಲ್ಲಿ ಇಟ್ಕೊಂಡು ಪಡಬಡ ಅಂತ ಮುಗಿಸ್ತಾ ಇರಬೇಕು. ಇಷ್ಟು ಹೇಳ್ತಾ ಇಟ್ ಇಸ್ ಮೇಜರ್ ಆಗಿ ಮುಂದೆ ಹೋಗೋಣ. ನಾವು ಚಂಡಮಾರುತಗಳಿಗೆ ಸಂಬಂಧಪಟ್ಟಂಗೆ ನಿಮಗೆ ಗೊತ್ತಿರಬೇಕು. ಚಂಡಮಾರುತಗಳನ್ನ ಆಲ್ರೆಡಿ ಹೇಳಿ ಕವರ್ ಮಾಡ್ತೀವಿ ಅಂತಂದರೆ ಚಂಡಮಾರುತಗಳು ಅಂದರೆ ಏನು ಅಂತ ಗೊತ್ತಿರಬೇಕು. ಸೈಕ್ಲೋನ್ಸ್ ಅಂದರೆ ಏನಪ್ಪ ಅಂದರೆ ಸೈಕ್ಲೋನ್ಸ್ ಅಂದರೆ ಒಂದು ಲೋ ಪ್ರೆಷರ್ ರೀಜನ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೈಕ್ಲೋನ್ ಅಂದರೆ ಏನು? ಸೈಕ್ಲೋನ್ ಅಂದರೆ ಏನಪ್ಪ ಅಂತಂದರೆ ಒಂದು ಮೇಜರ್ ಆಗಿ ಒಂದು ಲೋ ಪ್ರೆಷರ್ ರೀಜನ್ ಇರುತ್ತೆ. ನಾವು ಎಲ್ಲಪ್ಪ ಲೋ ಪ್ರೆಷರ್ ರೀಜನ್ ಕ್ರಿಯೇಟ್ ಆಗಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಕಡಿಮೆ ಒತ್ತಡ ಕ್ರಿಯೇಟ್ ಆಗಬೇಕಾದ್ರೆ ಇಲ್ಲಿ ತಾಪಮಾನ ಅಂತಕ್ಕಂಥ ಏನಿರಬೇಕು? ಅತಿ ಹೆಚ್ಚು ತಾಪಮಾನ ಇರಬೇಕು. ಮಿನಿಮಮ್ 27 ಡಿಗ್ರಿ ಸೆಲ್ಸಿಯಸ್ಗಿಂತ ತಾಪಮಾನ ಜಾಸ್ತಿ ಇದ್ದರೆ ಮೇಜರ್ ಏನಾಗತ್ತಪ್ಪ ಅಂದರೆ ಸೈಕ್ಲೋನ್ಸ್ ಕ್ರಿಯೇಟ್ ಆಗ್ತವೆ. ಎರಡನೇದು ಈ ಲೋ ಪ್ರೆಷರ್ ಎಲ್ಲಿ ಕ್ರಿಯೇಟ್ ಆಗಬೇಕಪ್ಪ ಅಂದರೆ ಸಮುದ್ರದಲ್ಲಿ ಆಗಬೇಕು, ಮಹಾಸಾಗರದಲ್ಲಿ ಆಗಬೇಕು, ಅದು ಸಮುದ್ರದಲ್ಲಿ ಆಗಬೇಕು, ಸಿ ಅಥವಾ ಓಷನ್ ಆಗಬೇಕು. ಸಿ ಅಥವಾ ಓಷನ್ ಆದಾಗ ಇಲ್ಲಿ ಸುತ್ತಮುತ್ತ ಏನಿರ್ತಾವಪ್ಪ ಅಂತಂದರೆ ಹೈ ಪ್ರೆಷರ್ ರೀಜನ್ಸ್ ಇರ್ತವೆ, ಅಂದರೆ ಅತಿ ಹೆಚ್ಚು ಒತ್ತಡ ಇರ್ತವೆ. ಈ ಅತಿ ಹೆಚ್ಚು ಒತ್ತಡ ಇರಬೇಕಾದ್ರೆ ಮೇಜರ್ ನೆನ್ಪಿಟ್ಕೊಳ್ಳಿ, ವಿಂಡ್ಸ್ ಅಂತಕ್ಕಂಥ ಹೈ ಪ್ರೆಷರ್ ಲೋ ಪ್ರೆಷರ್ ಮೂವ್ ಆಗ್ತಿರುತ್ತೆ. ಈಗ ನಾರ್ದರ್ನ್ ಹೆಮಿಸ್ಫಿಯರ್ ಆದರೆ ಯಾವ ಕಡೆಗೆ ಮೂವ್ ಆಗ್ತಾವಪ್ಪ ಅಂದರೆ ಬಲಕ್ಕೆ ಟರ್ನ್ ಆಗ್ತವೆ. ನೋಡಿ ಬಲಕ್ಕೆ ನಾವು ಬಲಕ್ಕೆ ಟರ್ನ್ ಆಗ್ತಿದ್ದಾಗ ನೆನ್ಪಿಟ್ಕೋಬೇಕಿಲ್ಲಿ ಈ ಲೋ ಪ್ರೆಷರ್ ರೀಜನ್ ಅನ್ನ ಕಣ್ಣು ಅಂತ ಕರಿತೀವಿ. ಐ ಆಫ್ ಅ ಸೈಕ್ಲೋನ್, ಈ ಚಂಡಮಾರುತದ ಕಣ್ಣು ಅಂತ ಕರಿತೀವಿ, ಐ. ಈ ಸುತ್ತ ಇರ್ತಕ್ಕಂಥ ಒಂದು ಮೇಜರ್ ಆಗಿ ರೀಜನ್ಸ್ ಅನ್ನ ಐ ವಾಲ್, ಕಣ್ಣಿನ ಗೋಡೆ ಅಂತ ಕರಿತೀವಿ. ಐ ವಾಲ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಎಕ್ಸಾಂಪಲ್ ಕ್ವಶನ್ಸ್ ಕೇಳಿದ್ದಾರೆ, ಮಗ್ಗಪ್ ಮಾಡೋದಲ್ಲ, ಇಲ್ಲಿ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಿ ನಾವೀಗ ಕಂಟಿನ್ಯೂಸ್ ಆಗಿ ಹೈ ಪ್ರೆಷರ್ ಕಡೆಯಿಂದ ಅತಿ ಹೆಚ್ಚು ಒತ್ತಡ ಕಡೆಯಿಂದ ಲೋ ಪ್ರೆಷರ್ ಕಡೆಗೆ ಹೋಗ್ತಿದ್ದಾಗ ಏನಾಗತ್ತಪ್ಪ ಅಂದರೆ ಗಾಳಿ ಅಂತಕ್ಕಂಥ ಮೂವ್ ಆಗ್ತಿರುತ್ತೆ. ಗಾಳಿ ಜೊತೆಗೆ ಅಲ್ಲಿರ್ತಕ್ಕಂಥ ಮಾಯ್ಶ್ಚರ್ ಕಂಟೆಂಟ್ ಅನ್ನು ಕೂಡ ತೊಗೊಂಡಾಗ ಏನು ಮಾಡ್ತಾರೆ, ಫೀಡ್ ಮಾಡ್ತಾ ಇರುತ್ತೆ ಹೈ ಪ್ರೆಷರ್ ಲೋ ಪ್ರೆಷರ್ಗೆ. ಫೀಡ್ ಮಾಡ್ತಿದ್ದಾಗ ಇಟ್ ಇಸ್ ಅದು ವೈಲೆಂಟ್ ಆಗಿ ಇಟ್ ಇಸ್ ಪಟ್ಟಂತ ಬಂದು ಹೊಡಿಯುತ್ತೆ. ನಾವು ಹೊಡೆದಾಗ ಆಟೋಮೆಟಿಕ್ ಏನಾಗುತ್ತೆ, ಸೈಕ್ಲೋನ್ಸಿಂದ ಅತಿ ಹೆಚ್ಚು ಅನಾಹುತಗಳಾಗ್ತವೆ. ಬಟ್ ಏನಪ್ಪ ಅಂತಂದರೆ ನಮ್ಮ ಟ್ರಾಪಿಕಲ್ ಸೈಕ್ಲೋನ್ಸ್ ಆಗಿರ್ಬೋದು, ಮೇಜರ್ ಆಗಿ ನೆನ್ಪಿಟ್ಕೊಳ್ಳಿ, ನಾವು ಟ್ರಾಪಿಕಲ್ ಸೈಕ್ಲೋನ್ಸ್ ನಿಯರ್ ಟು ಕೋಸ್ಟಲ್ ಆಗುತ್ತಲ್ಲ, ನಿಯರ್ ಟು ವಿ ಕಾಲ್ ಇಟ್ ಆಸ್ ಇಟ್ ಇಸ್ ದ ಸಮಭಾಜದ ಕಡೆಗೆ ಆಗುತ್ತೆ. ಬಟ್ ಸೈಕ್ಲೋನ್ಸ್ ಅಂತಕ್ಕಂಥದ್ದು ಎಲ್ಲಪ್ಪ ಕ್ರಿಯೇಟ್ ಆಗಲ್ಲ ಅಂತಂದರೆ ನಮಗೆ ಸರ್ಕ್ಲಿಂಗ್ ಆಗಬೇಕಲ್ವಾ. ಸರ್ಕ್ಲಿಂಗ್ ಆಗಬೇಕಂದ್ರೆ ನಮಗೆ ಕೊರಿಯೋಲಿಸ್ ಫೋರ್ಸ್ ಇರಲೇಬೇಕು. ಕೊರಿಯೋಲಿಸ್ ಫೋರ್ಸ್ ಇಲ್ಲ ಅಂತಂದಾಗ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ, ಸೈಕ್ಲೋನ್ಸ್ ಇರಲ್ಲ. ಅಂದರೆ ನೆನ್ಪಿಟ್ಕೋಬೇಕಿಲ್ಲಿ ಕೊರಿಯೋಲಿಸ್ ಫೋರ್ಸ್ ಇರಲೇಬೇಕು. ಕೊರಿಯೋಲಿಸ್ ಫೋರ್ಸ್ ಎಲ್ಲಿರಲ್ಲ ಅಂತಂದರೆ ಸಮಭಾಜದ ಹತ್ರ 0 ಡಿಗ್ರಿ ಹತ್ರ ಕೊರಿಯೋಲಿಸ್ ಫೋರ್ಸ್ ಆಬ್ಸೆಂಟ್ ಇರುತ್ತೆ. ನೆನ್ಪಿಟ್ಕೋಬೇಕಿಲ್ಲಿ ಆಬ್ಸೆಂಟ್ ಇರುತ್ತೆ. ಅಂಥ ಒಂದು ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸೈಕ್ಲೋನ್ಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗಲ್ಲ. ಸೈಕ್ಲೋನ್ಸ್ ಅಂದ್ರೆ ಏನಾಗಲ್ಲ, ಸೈಕ್ಲೋನ್ಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಓಕೆನಾ, ಸೈಕ್ಲೋನ್ಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗಲ್ಲ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಕಂಟಿನ್ಯೂಸ್ ಆಗಿ ಮಾಯಿಶ್ಚರ್ ಹೋಗ್ತಿದ್ರೆ ಈ ಐ ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ಸರ್ಕಲ್ ಆಗುತ್ತೆ. ಸರ್ಕಲ್ ಆಗ್ತಾ ಆಗ್ತಾ ಒಂದು ಚಂಡಮಾರುತಗಳು ಕ್ರಿಯೇಟ್ ಆಗ್ತವೆ. ಬಟ್ ಯಾವಾಗ ನಮ್ಮ ಮೇಜರ್ ಆಗಿ ಚಂಡಮಾರುತಗಳು ಹೋಗಿ ಲ್ಯಾಂಡ್ಗೆ ಎಂಟರ್ ಆಗುತ್ತೋ ಈ ಒಂದು ವಾಟರ್ ಕಂಟೆಂಟ್ ಹೈ ಪ್ರೆಷರ್ ಲೋ ಪ್ರೆಷರ್ ಹೋಗ್ತಕ್ಕಂಥ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಯಾವಾಗ ಬ್ರೇಕ್ ಆಗುತ್ತೋ ಲ್ಯಾಂಡ್ಗೆ ಎಂಟರ್ ಆದ ತಕ್ಷಣ ಈ ಚಂಡಮಾರುತಗಳು ಕಡಿಮೆ ಆಗ್ತಾ ಹೋಗ್ತಿರ್ತವೆ ಆ್ಯಂಡ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ತವೆ. ಇಷ್ಟು ಗೊತ್ತಿರಲೇಬೇಕಾಗಿರೋ ವಿಚಾರಗಳು ಒಂದಾಗಿ ನೋಡ್ತಾ ಹೋಗ್ತಿರೋಣ. ಏನು ಸೈಕ್ಲೋನ್ ಅಂದರೆ ಏನು, ಈ ಎಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನಾವೀಗ ಸೈಕ್ಲೋನ್ ಅಂದರೆ ಏನಪ್ಪ ಅಂತಂದರೆ ಆಲ್ರೆಡಿ ಹೇಳಿದೆ. ನಾವು ಲೋ ಪ್ರೆಷರ್ ರೀಜನ್ ಅಂತ ಕರಿತೀವಿ. ನಾವು ಈ ಲೋ ಪ್ರೆಷರ್ ರೀಜನ್ ಆಗಬೇಕಾದ್ರೆ ತಾಪಮಾನ ಏನಿರಬೇಕು, ಅತಿ ಹೆಚ್ಚಿರಬೇಕು. ತಾಪಮಾನ ಅತಿ ಹೆಚ್ಚಿರಬೇಕು. ಅದರ ಜೊತೆಗೆ ನಮ್ಮ ನಾರ್ದರ್ನ್ ಹೆಮಿಸ್ಫಿಯರ್ಲಿ ಯಾವ ರೀತಿ ಮೂವ್ ಆಗ್ತಾವಪ್ಪ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಮೂವ್ ಆಗುತ್ತೆ. ನಾವು ಸೈಕ್ಲೋನ್ಸ್ ಅಂತಕ್ಕಂಥದ್ದು ಆ್ಯಂಟಿ ಸೈಕ್ಲೋನ್ ಮೂವ್ ಆಗುತ್ತೆ. ನಾವೀಗ ನೆನ್ಪಿಟ್ಕೋಬೇಕಿಲ್ಲಿ ಇಲ್ಲಿ ಏನಾಗತ್ತಪ್ಪ ಅಂತಂದರೆ ಭಾರಿ ಮಳೆ ಆಗ್ತವೆ, ನಾವು ಭಾರಿ ಗಾಳಿ ಮತ್ತು ಚಂಡಮಾರುತಗಳು ಮೇಜರಾಗಿ ಇಟ್ ಇಸ್ ಶುರುವಾಗ್ತವೆ.
ಎಲ್ಲಿವರೆಗೆ ಇರ್ತಾವಪ್ಪ ಈ ಒಂದು ಸೈಕ್ಲೋನ್ಸ್ ಅಂತಂದರೆ ಲ್ಯಾಂಡ್ಗೆ ಎಂಟರ್ ಆಗುವವರೆಗೆ. ನಾವು ಮೇಜರ್ ಆಗಿ ಸೈಕ್ಲೋನ್ಸನ್ನು ಎರಡು ವಿಧವಾಗಿ ವಿಂಗಡಣೆ ಮಾಡ್ಬೋದು. ಒಂದು ಯಾವುದಪ್ಪ ಅಂದರೆ ಉಷ್ಣವಲಯದಲ್ಲಿರ್ತಕ್ಕಂಥ ಸೈಕ್ಲೋನ್ಸ್, ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಕರಿತೀವಿ. ಆ್ಯಂಡ್ ಎರಡನೇದು ಟೆಂಪ್ರೇಟ್ ಸೈಕ್ಲೋನ್ಸ್ ಅಂತ ಕರಿತೀವಿ. ಇಟ್ ಈಸ್ ಟೆಂಪ್ರೇಟ್ ಸೈಕ್ಲೋನ್ಸ್ ಅಂತ ಕೂಡ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಟೆಂಪ್ರೇಟ್ ಸೈಕ್ಲೋನ್ಸ್. ನಾವು ಈ ಸೈಕ್ಲೋನ್ಸ್ ಆಗೋದಕ್ಕೆ ಕಾರಣಗಳೇನು? ಸೈಕ್ಲೋನ್ಸ್ ಆಗೋದಕ್ಕೆ ಕಾರಣಗಳೇನಪ್ಪ ಅಂದರೆ ಉಷ್ಣವಲಯದ, ನಾನು ಆಲ್ರೆಡಿ ಹೇಳಿದೆ, ಉಷ್ಣವಲಯದು ಅತಿ ಹೆಚ್ಚು ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ. ನಾವು ಈ ಒಂದು ಟ್ರಾಪಿಕಲ್ ಸೈಕ್ಲೋನ್ಸ್ ಆಗಬೇಕಾದ್ರೆ ಕಾರಣ ಏನಾಗಿರ್ಬೇಕಪ್ಪ ಅಂದರೆ ನೆನಪಿಟ್ಕೊಳ್ಳಿ, 27 ಡಿಗ್ರಿ ಸೆಲ್ಸಿಯಸ್ಗಿಂತ ಏನಿರಬೇಕಪ್ಪ ಅಂದರೆ ತಾಪಮಾನ ಜಾಸ್ತಿ ಇರಬೇಕು. ಈ ತಾಪಮಾನ ಜಾಸ್ತಿ ಆದಾಗ ಒತ್ತಡ ಏನಾಗುತ್ತೆ? ಒತ್ತಡ ಮೇಜರ್ ಆಗಿ ಇಟ್ ಇಸ್ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಒತ್ತಡ ಕಡಿಮೆ ಆಗಬೇಕು. ಅದರ ಜೊತೆಗೆ ಮೇಜರ್ ಆಗಿ ನಾನು ಆಲ್ರೆಡಿ ಹೇಳಿದೆ, ಕಣ್ಣು ಅಂದ್ರೇನು, ಕಣ್ಣಿನ ಗೋಡೆ ಅಂದ್ರೇನು, ಅದಾದ್ಮೇಲೆ ಬರ್ತಕ್ಕಂಥದ್ದು ಇಟ್ ಇಸ್ ಅತಿ ಹೆಚ್ಚು ವೇಗವಾಗಿ ಬರ್ತಕ್ಕಂಥ ಗಾಳಿ ಕೂಡ ಬೀಸ್ತಿರುತ್ತೆ. ನಾವು ಇದೆಲ್ಲ ಓಕೆ ಸರ್, ಇದ್ರ ಜೊತೆಗೆ ನಮ್ಮ ಕೊರಿಯಾಲಿಸ್ ಫೋರ್ಸ್ ಅಂತಕ್ಕಂಥ ಕೊರಿಯಾಲಿಸ್ನ ಬಲ ಕೂಡ ಇರಬೇಕು. ನಾವೀಗ ಕೊರಿಯಾಲಿಸ್ ಬಲ ಅಂತಕ್ಕಂಥದ್ದು ಎಲ್ಲಿರಲ್ಲ ಅಂತಂದ್ರೆ ಸಮಭಾಜದ ಹತ್ರ ಇರಲ್ಲ, 0 ಡಿಗ್ರಿ ಹತ್ರ ಇರಲ್ಲ. ಅಂತಂದ್ರೆ ಸೈಕ್ಲೋನ್ಸ್ ಯಾವುದೇ ಕಾರಣಕ್ಕೂ ಕೂಡ ಈ ಸಮಭಾಜದ ಹತ್ರ ಇರಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ಸಮಭಾಜದ ಹತ್ತಿರ ಸೈಕ್ಲೋನ್ಸ್ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇರಲ್ಲ. ಇಷ್ಟು ಗೊತ್ತಿರಲಿ ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಸೈಕ್ಲೋನ್ಸ್ನ ಕ್ರಿಯೇಟ್ ಆಗೋದಕ್ಕೆ ಕಾರಣಗಳು ಏನೇನು ಅಂತ ಗೊತ್ತಿರಲಿ. ಎಕ್ಸಾಮಲ್ಲಿ ಕೇಳಿದ್ದಾರೆ, PSI ಎಕ್ಸಾಮಲ್ಲಿ ಕ್ವೆಶನ್ಸ್ ಕೇಳಿದ್ದಾರೆ. ನಾವು ಈ ಸೈಕ್ಲೋನ್ಸನ್ನು ಮೇಜರ್ ಆಗಿ ಗೊತ್ತಿರಬೇಕಿಲ್ಲ. ಸೈಕ್ಲೋನ್ಸನ್ನು ಕಣ್ಣು ಅಂತ ಕರಿತೀವಿ, ಆ್ಯಂಡ್ ಸುತ್ತ ಇರ್ತಕ್ಕಂಥದ್ದು ಐ ವಾಲ್ ಅಂತ ಕರಿತೀವಿ, ಕಣ್ಣಿನ ಗೋಡೆ ಅಂತ ಕರಿತೀವಿ, ಗೊತ್ತಿರಬೇಕಿಲ್ಲ. ಸೈಕ್ಲೋನಲ್ಲಿ ಏನಿರುತ್ತಪ್ಪ ಅಂತಂದರೆ ಕಡಿಮೆ ಒತ್ತಡ ಇರುತ್ತೆ, ಸುತ್ತಲೇ ಏನಿರುತ್ತಪ್ಪ ಅಂತಂದರೆ ಐ ಪ್ರೆಷರ್ ಅಂತಕ್ಕಂಥದ್ದು ಇರುತ್ತೆ. ಇಷ್ಟು ಗೊತ್ತಿರಲಿ. ರಿಲೇಟೆಡ್ ಟು ಏನಪ್ಪ ಅಂದರೆ ಟ್ರಾಪಿಕಲ್ ಸೈಕ್ಲೋನ್ಸ್. ಇದರ ಜೊತೆಗೆ ನಾವು ಈ ಒಂದು ಸೈಕ್ಲೋನ್ಸನ್ನು ಬೇರೆ ಬೇರೆ ಪ್ರದೇಶದಲ್ಲಿ ಹಲವಾರು ವಿಧವಾಗಿ ಕರೀತಾರೆ. ಏನಪ್ಪ ಅಂದರೆ ಟ್ರಾಪಿಕಲ್ ಸೈಕ್ಲೋನ್ಸ್ ಎಲ್ಲಿದೆಯಪ್ಪ ಅಂದರೆ ನಮ್ಮ ಹಿಂದೂ ಮಹಾಸಾಗರದಲ್ಲಿದೆ. ಹಿಂದೂ ಮಹಾಸಾಗರದಲ್ಲಿ, ಇಂಡಿಯನ್ ಓಷನಲ್ಲಿ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಕರಿತೀವಿ. ಅದರ ಜೊತೆಗೆ ಟೈಪೂನ್ಸ್ ಅಂತ ಎಲ್ಲಿ ಕರಿತೀವಪ್ಪ ಅಂದರೆ ಚೈನಾ ಸಿ, ಸೌತ್ ಚೈನಾ ಸಿ ಅಂತ ಕರಿತೀವಿ. ಸೌತ್ ಚೈನಾ ಸಿ, ದಕ್ಷಿಣ ಚೈನಾ ಅಲ್ಲಿರ್ತಕ್ಕಂಥದ್ದನ್ನು ವಿ ಕಾಲ್ ಇಟ್ ಆಸ್ ಟೈಪೂನ್ಸ್ ಅಂತ ಕರಿತೀವಿ. ಹರಿಕೇನ್ಸ್ ಅಂತಕ್ಕಂಥದ್ದು USA ಹತ್ರ ಕೆರೆಬಿಯನ್ ಸಿಯಲ್ಲಿ, ಅಮೆರಿಕ ಹತ್ರ, ಅದನ್ನ ಮೇಜರ್ ಆಗಿ ಹರಿಕೇನ್ಸ್ ಅಂತ ಕರಿತೀವಿ. ಟಾರ್ನೆಡೋಸ್ ಅಂತ ಕೂಡ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಟಾರ್ನೆಡೋಸ್ ಅಂತಕ್ಕಂಥದ್ದು ಕೂಡ ಅಮೆರಿಕ ಹತ್ರ ಇದೆ. ಅದನ್ನು ವಿಲಿ ಅಂತಕ್ಕಂಥದ್ದು ಆಸ್ಟ್ರೇಲಿಯಾದ ಹತ್ತಿರ ಇದೆ. ಇಟ್ ಇಸ್ ಫೌಂಡ್ ಇನ್, ವಿ ಕಾಲ್ ಇಟ್ ಆಸ್ ನಿಯರ್ ಟು, ವಿ ಕಾಲ್ ಇಟ್ ಆಸ್ ಆಸ್ಟ್ರೇಲಿಯಾ ಅಂತ ಕರಿತೀವಿ. ಇಷ್ಟು ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ನಾನು ಆಲ್ರೆಡಿ ಹೇಳಿದೆ ಸ್ಟ್ರಕ್ಚರ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ಸ್. ನಾವು ಸ್ಟ್ರಕ್ಚರ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ಸ್ ಏನಿರುತ್ತಪ್ಪ ಅಂದರೆ ಐ ಇರುತ್ತೆ, ಕಣ್ಣಿರುತ್ತೆ, ಕಣ್ಣಿನ ಗೋಡೆ ಇರುತ್ತೆ. ಸುತ್ತಲೇ ಇರ್ತಕ್ಕಂಥ ಕಣ್ಣಿನ ಗೋಡೆ, ಅಲ್ಲಿ ಏನಿರುತ್ತಪ್ಪ ಅಂದರೆ ಅತಿ ಹೆಚ್ಚು ತಾಪಮಾನ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಇಷ್ಟು ಸೈಕ್ಲೋನ್ಸ್ ಬಗ್ಗೆ ಗೊತ್ತಿರಲೇಬೇಕು. ನಾವು ಸೈಕ್ಲೋನ್ಸ್ ಯಾವಾಗ ಸ್ಟಾಪ್ ಆಗುತ್ತಪ್ಪ, ಎಲ್ಲಿ ಸೈಕ್ಲೋನ್ಸ್ ಇರಲ್ಲ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಸೈಕ್ಲೋನ್ಸ್ ಎಲ್ಲಪ್ಪ ಇರಲ್ಲ ಅಂತಂದರೆ ಮೇಜರ್ ಆಗಿ ಎಲ್ಲಿರಲ್ಲ ಅಂತಂದರೆ 0 ಡಿಗ್ರಿ ಹತ್ರ ಸಮಭಾಜದ ಹತ್ರ ಮೇಜರ್ ಸೈಕ್ಲೋನ್ಸ್ ಫಾರ್ಮ್ ಆಗಲ್ಲ. ಯಾಕಪ್ಪ ಸೈಕ್ಲೋನ್ಸ್ ಫಾರ್ಮ್ ಆಗಲ್ಲ ಅಂತಂದರೆ ಮೇಜರ್ ಗೊತ್ತಿರಬೇಕು, ಅಲ್ಲಿ ಕೊರಿಯಾಲಿಸ್ ಫೋರ್ಸ್ನ ಬಲ ಅಥವಾ ಕೊರಿಯಾಲಿಸ್ ಫೋರ್ಸ್ನ ಬಲ 0 ಇರುತ್ತೆ. ಯಾವಾಗ ಕೊರಿಯಾಲಿಸ್ ಫೋರ್ಸ್ನ ಬಲ 0 ಇರುತ್ತೋ ಅಲ್ಲಿ ಮಳೆ ಅಂತಕ್ಕಂಥದ್ದು ಅಥವಾ ಸೈಕ್ಲೋನ್ಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗೋದೇ ಇಲ್ಲ. ಇಷ್ಟು ಗೊತ್ತಿರಲಿ. ಆ್ಯಂಡ್ ಇದ್ರ ಜೊತೆಗೆ ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು ನಮ್ಮ ಮೇಜರ್ ಆಗಿ ಟ್ರಾಪಿಕಲ್ ಸೈಕ್ಲೋನ್ಸ್ಗೂ ಟೆಂಪ್ರೇಟ್ ಸೈಕ್ಲೋನ್ಸ್ಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ. ಟೆಂಪ್ರೇಟ್ ಸೈಕ್ಲೋನ್ಸ್ಗೂ ಟ್ರಾಪಿಕಲ್ ಸೈಕ್ಲೋನ್ಸ್ಗೂ ಇರ್ತಕ್ಕಂಥ ವ್ಯತ್ಯಾಸಗಳು ಅತಿ ಸುಲಭ. ಏನಂದರೆ ನಾನು ಆಲ್ರೆಡಿ ಹೇಳಿದೆ, ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತಕ್ಕಂಥದ್ದು ಎಲ್ಲಪ್ಪ ಶುರುವಾಗತ್ತೆ ಅಂತಂದರೆ ಶುರುವಾಗ್ತಕ್ಕಂಥದ್ದು ಇಟ್ ಇಸ್ ನೀರಿನ ಮೇಲೆ ಮಾತ್ರ ಶುರುವಾಗತ್ತೆ. ಬಟ್ ಅದೇ ಟೆಂಪ್ರೇಟ್ ಸೈಕ್ಲೋನ್ ಅಂತಕ್ಕಂಥದ್ದು ಎಲ್ಲಿ ಶುರುವಾಗತ್ತಪ್ಪ ಅಂದರೆ ಇಟ್ ಈಸ್ ಲ್ಯಾಂಡ್ ಮೇಲೂ ಶುರುವಾಗತ್ತೆ, ಅದೇ ರೀತಿ ಇಟ್ ಈಸ್ ವಾಟರ್ ಮೇಲೂ ಶುರುವಾಗತ್ತೆ, ಓಷನಲ್ಲೂ ಶುರುವಾಗತ್ತೆ. ಒಂದನೇದು. ಎರಡನೇದು ಈ ಟ್ರಾಪಿಕಲ್ ಸೈಕ್ಲೋನ್ಸ್ ಎಲ್ಲಾಗತ್ತಪ್ಪ ಅಂದರೆ ಉಷ್ಣವಲಯದಲ್ಲಿ, ಅಂದರೆ ಹತ್ರ 30 ಡಿಗ್ರಿ ಸೆಲ್ಸಿಯಸ್ವರೆಗೆ ಅಥವಾ 30 ಡಿಗ್ರಿಯವರೆಗೆ ಈ ಒಂದು ಸೈಕ್ಲೋನ್ಸ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಎರಡನೇದು 30 ಡಿಗ್ರಿಯಿಂದ 60 ಡಿಗ್ರಿಯವರೆಗೆ ಕ್ರಿಯೇಟ್ ಆಗ್ತಕ್ಕಂಥ ಏನಂತ ಕರಿತೀವಿ, ಟೆಂಪ್ರೇಟ್ ಸೈಕ್ಲೋನ್ಸ್ ಅಂತ ಕರಿತೀವಿ. ಅದರ ಜೊತೆಗೆ ಈ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತಕ್ಕಂಥದ್ದು ಯಾವ ಡೈರೆಕ್ಷನ್ ಮೂವ್ ಆಗತ್ತಪ್ಪ ಅಂತಂದರೆ ಮೇಜರ್ ಆಗಿ ಮೂವ್ ಆಗ್ತಕ್ಕಂಥದ್ದು ಈಸ್ಟ್ನಿಂದ ವೆಸ್ಟ್ಗೆ,
ಅಂದರೆ ಮೇಜರ್ ಆಗಿ ಮೂವ್ ಆಗ್ತಕ್ಕಂಥದ್ದು ಇಟ್ ಇಸ್ ದ ಪೂರ್ವದಿಂದ ಪಶ್ಚಿಮದ ಕಡೆಗೆ ಮೂವ್ ಆಗುತ್ತೆ. ಬಟ್ ಇದು ಯಾವ ಥರ ಮೂವ್ ಆಗುತ್ತಪ್ಪ ಅಂದರೆ ಮೇಜರ್ ಆಗಿ ಇಟ್ ಇಸ್ ಪಶ್ಚಿಮದಿಂದ ಪೂರ್ವದ ಕಡೆಗೆ, ವೆಸ್ಟ್ ಟು ಈಸ್ಟ್ ಅಂತ ಕರಿತೀವಿ. ವೆಸ್ಟ್ ಟು ಈಸ್ಟ್ ಅಂತ ಕರಿತೀವಿ, ಗೊತ್ತಿರಲಿ, ವೆಸ್ಟ್ ಟು ಈಸ್ಟ್ ಅಂತ ಕರಿತೀವಿ ಟೆಂಪರೇಟ್ ಸೈಕ್ಲೋನ್ಸ್. ಇದರ ಜೊತೆಗೆ ಅತಿ ಹೆಚ್ಚು ವಿನಾಶಕಾರಿ ಯಾವುದಪ್ಪ, ಅತಿ ಹೆಚ್ಚು ಡಿಸ್ಟ್ರಕ್ಟ್ ಮಾಡ್ತಕ್ಕಂಥದ್ದು ಯಾವುದು ಅಂತಂದರೆ ವಿನಾಶಕಾರಿ, ಇದು ಡಿಸ್ಟ್ರಕ್ಟಿವ್. ನಾವು ಮೇಜರ್ ಆಗಿ ಕಡಿಮೆ ಇಟ್ ಇಸ್ ಡಿಸ್ಟ್ರಕ್ಟ್ ಮಾಡ್ತಕ್ಕಂಥದ್ದು ಇದು ಲೆಸ್ ಡಿಸ್ಟ್ರಕ್ಟಿವ್. ನಾವು ಯಾವುದಪ್ಪ ಅತಿ ಹೆಚ್ಚು ಏರಿಯಾನ ಕವರ್ ಮಾಡುತ್ತೆ ಅಂತಂದರೆ ಮೇಜರ್ ಕವರ್ ಮಾಡ್ತಕ್ಕ ಅತಿ ಹೆಚ್ಚು ಕವರ್ ಮಾಡ್ತಕ್ಕಂಥ ಟೆಂಪರೇಟ್. ಇಟ್ ಇಸ್ ಏರಿಯಾ ಅತಿ ಹೆಚ್ಚು ಏರಿಯಾನ ಕವರ್ ಮಾಡ್ತಕ್ಕಂಥ ಒಂದು ಸೈಕ್ಲೋನ್ ಯಾವುದಪ್ಪ, ಚಂಡಮಾರುತ ಯಾವುದೊಂದು ಇದು ಕಡಿಮೆ ಏರಿಯಾ ಇದು, ಬಟ್ ಡಿಸ್ಟ್ರಕ್ಟಿಬಲ್ ಯಾವುದಪ್ಪ ಅಂದರೆ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು ನಾವು ಯಾಕೆ ಸರ್ ನಮಗೆ ಮೇಜರ್ ಆಗಿ ಇಟ್ ಇಸ್ ಯಾವ ಒಂದು ಚಂಡಮಾರುತದಿಂದ ಅತಿ ಹೆಚ್ಚು ನಮಗೆ ಡಿಸ್ಟ್ರಕ್ಷನ್ ಆಗುತ್ತೆ ಚಂಡಮಾರುತ ಅಂತಂದರೆ ಮೇಜರ್ ಆಗ್ತಕ್ಕಂಥದ್ದು ಬಂಗಾಳ ಕೊಯ್ಲಿಲಿ ಆಗ್ತಕ್ಕಂಥ. ಯಾಕೆ ಅಂತಂದರೆ ನಮಗೆ ಮೇಜರಾಗಿ ಮೂವ್ ಆಗ್ತಕ್ಕಂಥದ್ದು ಈಸ್ಟ್ ಟು ವೆಸ್ಟ್ ಕಡೆಗೆ ಮೂವ್ ಆಗ್ತದೆ. ಈಸ್ಟ್ ಟು ವೆಸ್ಟ್ ಕಡೆಗೆ ಮೂವ್ ಆದಾಗ ಯಾವ ಒಂದು ಪ್ರದೇಶಗಳು ಇಂಪ್ಯಾಕ್ಟ್ ಆಗ್ತವೆ ಅಂತಂದರೆ ನೆನ್ಪಿಟ್ಕೊಳ್ಳಿ ನೋಡಿ, ಯಾವ ಒಂದು ಪ್ರದೇಶ ಇಂಪ್ಯಾಕ್ಟ್ ಆಗ್ತವೆ ಅಂದರೆ ಈ ರಾಜ್ಯಗಳು ಅಥವಾ ಒಡಿಶಾ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತಮಿಳುನಾಡು ಅಂತಕ್ಕಂಥ ಇಂಪ್ಯಾಕ್ಟ್ ಆಗುತ್ತೆ. ಯಾವುದರಿಂದ ಅಂತಂದರೆ ಟ್ರಾಪಿಕಲ್ ಸೈಕ್ಲೋನ್ ಅಂತ ಕರಿತೀವಿ. ಮೇಜರ್ ಆಗಿ ಇಷ್ಟು ಈ ಒಂದು ಸೈಕ್ಲೋನ್ಗೆ ಸಂಬಂಧ ಪಟ್ಟ ಹಾಗೆ. ಓಕೆನಾ, ಡನ್. ಇಷ್ಟು ಮೇಜರ್ ಆಗಿ ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಅಂತ ಕರಿತೀವಿ. ಇದಾದ್ಮೇಲೆ ಬರ್ತಕ್ಕಂಥದ್ದು ನಾವು ಕೊನೆಯ ಟಾಪಿಕ್ ಆಗಿರುತ್ತೆ. ಆ ಕೊನೆಯ ಟಾಪಿಕ್ ಏನಪ್ಪ ಅಂದರೆ ಈ ಹವಾಮಾನ ಬದಲಾವಣೆಯಿಂದ ಆಗ್ತಕ್ಕಂಥ ಅನಾಹುತಗಳು ಏನು. ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಇನ್ ಮೈ ಪ್ರೀವಿಯಸ್ ಕ್ಲಾಸ್ ಆಲ್ರೆಡಿ ಹೇಳಿದ್ದೀನಿ. ಕ್ಲೈಮೇಟ್ ಅಂದರೆ ಏನಪ್ಪ ಅಂತಂದರೆ ಆವ್ರೇಜ್ ಆಗಿರಬೇಕು. ಸರಾಸರಿ 30 ವರ್ಷಗಳ ಕಾಲ ಇರ್ತಕ್ಕಂಥ ಒಂದು ಮೇಜರ್ ಆಗಿ ಕ್ಲೈಮೇಟ್ ಅನ್ನ ಅಂತ ಕರಿತೀವಿ ಬಂದರೆ ಇಟ್ ಇಸ್ ಕ್ಲೈಮೇಟ್ ಅಂತ ಕರಿತೀವಿ, ಅಥವಾ ವೆದರ್ ಅಂತಕ್ಕಂಥದ್ದನ್ನು ಕ್ಲೈಮೇಟ್ ಅಂತ ಕರಿತೀವಿ. ನಾವು ಈ ಒಂದು ಕ್ಲೈಮೇಟ್ ಅಥವಾ ಹವಾಮಾನ ಅಂತಕ್ಕಂಥದ್ದು ಸ್ಟ್ಯಾಗ್ನೆಂಟ್ ಆಗಿ ಇರುತ್ತಾ ಅಥವಾ ಬದಲಾವಣೆ ಆಗತ್ತಾ? ನಾವು ಯಾವುದೇ ಒಂದು ನಮ್ಮ ಪರಿಸರ ಇರ್ತಕ್ಕಂಥದ್ದು ಯಾವುದೂ ಕೂಡ ಸ್ಟ್ಯಾಗ್ನೆಂಟ್ ಆಗಿರಲ್ಲ, ಬದಲಾವಣೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ನಾವು ಈ ಬದಲಾವಣೆ ಆಗೋದಕ್ಕೆ ಕಾರಣ ಏನು? ಬದಲಾವಣೆ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಕಾರಣ ಅಂತಕ್ಕಂಥ ಹಲವಾರು ಕಾರಣಗಳಿದ್ದಾವೆ. ಅದರಲ್ಲಿ ಮೇಜರ್ ಕಾರಣ ಏನಪ್ಪ ಅಂದರೆ ಮನುಷ್ಯನಿಂದ ಆಗ್ತಿರ್ತಕ್ಕಂಥ ಮೇಜರ್ ಕಾರಣಗಳು. ಯಾವುದಪ್ಪ ಮನುಷ್ಯನಿಂದ ಆಗ್ತಕ್ಕಂಥ ಕಾರಣಗಳು ಅಂತಂದರೆ ಈ ಕ್ಲೈಮೇಟ್ ಚೇಂಜ್ಗೆ, ಹವಾಮಾನ ಬದಲಾವಣೆಗೆ ಕಾರಣ ಏನು ಅಂತಂದರೆ ನಾವು ಯೂಸ್ ಮಾಡ್ತಕ್ಕಂಥ ವೆಹಿಕಲ್ಸಿಂದ ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚಾಗಿ ರಿಲೀಸ್ ಮಾಡ್ತಿದ್ದೀವಿ. ಮರ ಗಿಡಗಳನ್ನು ನಾಶ ಮಾಡ್ತಿದ್ದೀವಿ. ಅದರ ಜೊತೆಗೆ ಜನಸಂಖ್ಯೆ ಜಾಸ್ತಿ ಹೆಚ್ಚಾಗ್ತಿದೆ. ಮೈನಿಂಗ್ ಅಂತಕ್ಕಂಥದ್ರಿಂದ ನಮ್ಮ ಪರಿಸರವನ್ನು ನಾಶ ಮಾಡ್ತಿದ್ದೀವಿ. ಈ ಎಲ್ಲದರ ಮೂಲಕ ನಮ್ಮ ಹವಾಮಾನ ಅಂತಕ್ಕಂಥದ್ದು ಕಂಟಿನ್ಯೂಸ್ ಆಗಿ ಬದಲಾವಣೆ ಆಗ್ತಿದೆ. ನಾವು ಈ ಬದಲಾವಣೆ ಆಗೋದ್ರಿಂದ ಯಾರಿಗೆ ತೊಂದರೆ ಆಗ್ತಾವಪ್ಪ ಅಂದರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಯಾರಪ್ಪ ಎಲ್ಲರಿಗೂ ಅಂತಂದರೆ ಮೇಜರ್ ಆಗಿ ಮಳೆ ಅಂತಕ್ಕಂಥದ್ದು ಇಟ್ ಈಸ್ ಅತಿ ಹೆಚ್ಚು ಮಳೆ ಆಗ್ಬೋದು, ಇಲ್ಲ ಬರಗಾಲ ಬರ್ಬೋದು, ಎಕ್ಸ್ಟ್ರೀಮ್ನೆಸ್ ಆಫ್ ಕ್ಲೈಮೇಟ್ ಆಗ್ತಿದ್ದಾವೆ. ಅದರ ಜೊತೆಗೆ ಮೇಜರ್ ಆಗಿ ನಮ್ಮಲ್ಲಿ ಇರ್ತಕ್ಕಂಥ ಗ್ಲೇಷಿಯರ್ಸ್ ತಾಪಮಾನ ಹೆಚ್ಚಾಗ್ತಿರೋದ್ರಿಂದ ಗ್ಲೇಷಿಯರ್ಸ್ ಮೆಲ್ಟ್ ಆಗ್ತಿದ್ದಾವೆ. ಯಾವಾಗ ಗ್ಲೇಷಿಯರ್ಸ್ ಮೆಲ್ಟ್ ಆಗ್ತವೋ ಇಟ್ ಈಸ್ ಮೇಜರ್ ಆಗಿ ನಮ್ಮ ನದಿಗಳಲ್ಲಿ ನೀರು ಹೆಚ್ಚಾಗುತ್ತೆ ಶಾರ್ಟ್ ಟರ್ಮಲ್ಲಿ, ಬಟ್ ಲಾಂಗ್ ಟರ್ಮಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬರುತ್ತೆ. ನಾವು ಮೂರನೇದು ನಮ್ಮ ಹವಾಮಾನ ಬದಲಾವಣೆ ಆಗ್ತಿರೋದ್ರಿಂದ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ವಿನಾಶ ಆಗ್ತಿದ್ದಾವೆ, ಡಿಸ್ಟ್ರಾಕ್ಟ್ ಆಗ್ತಿದ್ದಾವೆ, ಇಟ್ ಇಸ್ ಎಕ್ಸ್ಟೆಂಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಅದರ ಜೊತೆಗೆ ನಮ್ಮ ಸಿ ಲೆವೆಲ್ ರೈಸ್ ಅಂತಕ್ಕಂಥದ್ದು ಕೂಡ ಹೆಚ್ಚಾಗ್ತಾ ಹೋಗ್ತಿದೆ. ನಾವು ಜೊತೆಗೆ ಅರ್ಬನ್ ಹೀಟ್ ಐಲ್ಯಾಂಡ್ ಆಗಿರ್ಬೋದು. ಇವಾಗ ನೀವೇ ನೋಡಿ, ಅರ್ಬನ್ ಏರಿಯಾಸಲ್ಲಿ ಇದ್ದರೆ ಎಷ್ಟು ಸೆಕೆ ಆಗ್ತಿದೆ. ನಾವು ಚಳಿಗಾಲದಲ್ಲಿ ತುಂಬ ಚಳಿ, ಸೆಕೆಗಾಲದಲ್ಲಿ ತುಂಬ ಸೆಕೆ, ಮಳೆಗಾಲದಲ್ಲಿ ತುಂಬ ಮಳೆ, ಬೇಸಿಗೆಗಾಲದಲ್ಲಿ ತುಂಬ ಸೆಕೆ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಆಗ್ತದೆ. ನಾವು ಎಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ಮನುಷ್ಯರು ನಾವೇ ಕಾರಣ ಇದಕ್ಕೆಲ್ಲ. ಬಟ್ ಇದರಿಂದ ಆಗ್ತಕ್ಕಂಥ ಸಮಸ್ಯೆಗಳೇನಪ್ಪ ಅಂದರೆ ಹಲವಾರು ಸಮಸ್ಯೆಗಳಿದಾವೆ. ನಮ್ಮ ಮಾನ್ಸೂನ್ ಕೂಡ ಬದಲಾವಣೆ ಆಗ್ತಿದೆ, ನಮ್ಮ ಋತುಗಳು ಬದಲಾವಣೆ ಆಗ್ತಿದೆ, ನಮ್ಮ ಮಳೆ ಅಂತಕ್ಕಂಥ ಬದಲಾವಣೆ ಆಗ್ತಿದೆ, ತಾಪಮಾನ ಅಂತಕ್ಕಂಥ ಬದಲಾವಣೆ ಆಗ್ತಿದೆ. ಇದನ್ನು ಯಾವ ರೀತಿ ಹೇಳ್ತೀರಾ ಸರ್ ತೊಂದರೆಗಳು ಅಂತಂದರೆ ಮೇಜರ್ ತೊಂದರೆಗಳು ಏನು ಅಂತಂದರೆ ತೊಂದರೆಗಳಾಗೋದಕ್ಕೆ ಕಾರಣ ಏನು ಅಂತಂದರೆ ಕ್ಲೈಮೇಟ್ ಅಂತಕ್ಕಂಥದ್ದು ಬದಲಾವಣೆ ಆಗೋದಕ್ಕೆ ಕಾರಣ ನಾವೇ ನಾವು ಮನುಷ್ಯರೇ ಕಾರಣ ಆಗ್ತಿದ್ದೀವಿ. ನಾವು ಈ ಕಾರಣಕ್ಕೆಲ್ಲ ಏನಪ್ಪ ಅಂತಂದರೆ ಇಟ್ ಇಸ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂತಕ್ಕಂಥದ್ದು.
ನಮ್ಮ ಬದಲಾವಣೆ ಅಂತಕ್ಕಂಥದ್ದು ಇಟ್ ಇಸ್ ಮೇಜರ್ ಆಗಿ ಹಸಿರು ಮನೆ ಅನಿಲ ಅಂತ ಕರಿತೀವಿ. ಹೆಚ್ಚಿನ ಹಸಿರು ಮನೆ ಅನಿಲ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಇಂದ ಹ್ಯೂಜ್ ಅಮೌಂಟ್ ಆಫ್ ಇಂಪ್ಯಾಕ್ಟ್ ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಇಟ್ ಇಸ್ ಪರಿಸರಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಆರ್ಥಿಕತೆಗೆ ಇಂಪ್ಯಾಕ್ಟ್ ಆಗುತ್ತೆ, ಮಾನವನ ಆರೋಗ್ಯ ಆಗಿರ್ಬೋದು ಅಥವಾ ನಮ್ಮ ಕಂಪ್ಲೀಟ್ ಆಗಿ ನಮ್ಮ ಸಮಾಜಕ್ಕೆ ಕೂಡ ತೊಂದರೆ ಆಗ್ತಾ ಹೋಗ್ತಿರ್ತವೆ. ನಾವು ಇದೆಲ್ಲ ತೊಂದರೆಗಳನ್ನು ಯಾವ ರೀತಿ ಹೇಳ್ಬೋದಪ್ಪ ಅಂತಂದರೆ ಈ ಎಲ್ಲ ತೊಂದರೆಗಳನ್ನು ಯಾವ ರೀತಿ ಹೇಳ್ಬೋದು ಅಂದರೆ ಹೀಟ್ ವೇವ್ಸ್ ಆಗಿರ್ಬೋದು. ನಾನು ಆಲ್ರೆಡಿ ನಿಮಗೆ ಹೇಳಿದೆ, ನಾವು ಜಾಗತಿಕ ತಾಪಮಾನ ಅಂತಕ್ಕಂಥದ್ದು ಇಟ್ ಇಸ್ ಹೆಚ್ಚಾಗ್ತಾ ಹೋಗ್ತಿದೆ. ದ ಗ್ಲೋಬಲ್ ರೈಸ್ ಆಗಿರ್ಬೋದು, ಅಲ್ಲಿಂದ ಆಗ್ತಕ್ಕಂಥ ಇಟ್ ಇಸ್ ನಮ್ಮ ಕೃಷಿಗೆ ಸಂಬಂಧಪಟ್ಟಂಗೆ ಉತ್ಪಾದನೆ ಕಡಿಮೆ ಆಗ್ತಾ ಹೋಗ್ತಿದೆ. ಆದ್ರಿಂದ ನಮ್ಮ ಪರಿಸರ ನಾಶ ಆಗ್ತಿದೆ ಫಾರೆಸ್ಟ್ ಫೈರ್ಸ್ ಆಗಿರ್ಬೋದು, ಹೀಟ್ ವೇವ್ಸ್ ಆಗಿರ್ಬೋದು, ಡ್ರಾಟ್ ಆಗ್ತಿದೆ, ಬರಗಾಲ ಆಗ್ತಿದೆ, ಕೆಲವೊಂದು ಕಡೆ ಅತಿ ಹೆಚ್ಚು ಮಳೆ ಆಗ್ತಿದೆ, ಕೆಲವೊಂದು ಕಡೆ ಅತಿ ಹೆಚ್ಚು ಬರಗಾಲ ಆಗ್ತಿದೆ. ಇದರಲ್ಲಿ ನೋಡಿ ಹೀಟ್ ಐಲ್ಯಾಂಡ್ ಅಂತ ಕರಿತೀವಿ. ಹೀಟ್ ಈಸ್ ಇನ್ಕ್ರೀಸಿಂಗ್. ನಾವು ಇದೆಲ್ಲ ಕೂಡ ಯಾವ್ದ್ರಿಂದ ಆಗ್ತಾವಪ್ಪ ಅಂದರೆ ಮೇಜರ್ ಆಗಿ ಹವಾಮಾನ ಬದಲಾವಣೆಯಿಂದ ಆಗ್ತಕ್ಕಂಥವು. ಈ ಹವಾಮಾನ ಬದಲಾವಣೆಯಿಂದ ನಮಗೇನಾಗ್ತಾವಪ್ಪ ಅಂತಂದರೆ ಹವಾಮಾನ ಬದಲಾವಣೆಯಿಂದ ಇಟ್ ಇಸ್ ಕೋಸ್ಟಲ್ ರೀಜನ್ಸ್ ಅಲ್ಲಿ ಏನಾಗ್ತಾವೆ, ಫ್ಲಡಿಂಗ್ ಆಗ್ತವೆ. ಯಾಕಂದ್ರೆ ನಮ್ಮ ಸಿ ಲೆವೆಲ್ ರೈಸ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗ್ತಿದೆ, ಮೆಲ್ಟಿಂಗ್ ಆಫ್ ಸೀಸ್ ಆಗಿರ್ಬೋದು. ಅದರ ಜೊತೆಗೆ ನಮ್ಮ ಹಿಮಾಲಯ ಪರ್ವತದಲ್ಲಿರ್ತಕ್ಕಂಥ ಮೇಜರ್ ಆಗಿ ಹಿಮ ನದಿಗಳು ಕೂಡ ವೇಗವಾಗಿ ನೀರು ಇನ್ಕ್ರೀಸ್ ಆಗ್ತವೆ. ಅದಾದ್ಮೇಲೆ ಏನಾಗ್ತಾವಪ್ಪ ಅಂದ್ರೆ ಕುಡಿಯಕ್ಕೆ ನೀರಿರಲ್ಲ. ಇದೆಲ್ಲ ಕೂಡ ನಮ್ಮ ಸಮಸ್ಯೆಗಳಾಗಿದ್ದಾವೆ. ಇದ್ರ ಜೊತೆಗೆ ನಮ್ಮ ಪರಿಸರ ಕೂಡ ನಾಶ ಆಗ್ತಿದೆ. ನಮ್ಮ ಪರಿಸರ ಯಾವ ರೀತಿ ನಾಶ ಆಗ್ತಿದೆಯಪ್ಪ ಅಂದರೆ ಮೇಜರ್ ಆಗಿ ಇಟ್ ಇಸ್ ಕೋರಲ್ಸ್ ಎಕ್ಸ್ಟೆಂಟ್ ಆಗ್ತಿದ್ದಾವೆ, ಸ್ಪೀಷೀಸ್ ಎಕ್ಸ್ಟೆಂಟ್ ಆಗ್ತಿದ್ದಾವೆ, ಫಾರೆಸ್ಟ್ ಫೈರ್ಸ್ ಆಗಿರ್ಬೋದು. ಈ ಎಲ್ಲದೂ ಕೂಡ ಏನಪ್ಪ ಅಂದರೆ ಯಾವುದರಿಂದ ಕಾರಣಗಳು ಅಂತಂದರೆ ಇಟ್ ಇಸ್ ಇಂಪ್ಯಾಕ್ಟ್ ಆನ್ ಬಯೋಡೈವರ್ಸಿಟಿ ಆಲ್ಸೋ. ನಮ್ಮ ಮೇಜರ್ ಆಗಿ ಇಟ್ ಇಸ್ ಜೀವ ವೈವಿಧ್ಯತೆ ಆಗಿರ್ಬೋದು ಅಥವಾ ಮೇಜರ್ ಆಗಿ ನಮ್ಮ ಪರಿಸರಕ್ಕೆ ನಿಸರ್ಗಕ್ಕೆ ಮೇಜರ್ ಆಗಿ ತೊಂದರೆಗಳನ್ನು ಪರಿಣಾಮಗಳು ಆಗ್ತಾ ಹೋಗ್ತಿದ್ದಾವೆ. ನಾವು ಇದೆಲ್ಲದನ್ನ ಯಾವ ರೀತಿ ತಡೆಗಟ್ಟಬಹುದಪ್ಪ ಅಂದರೆ ಮೇಜರ್ ಆಗಿ ತಡೆಗಟ್ಟತಕ್ಕಂಥದ್ದು ಮಾನವನಿಂದ ಮಾತ್ರ. ನಾವು ಈ ಒಂದು ಪರಿಸರಕ್ಕೆ ನಾಶ ಆಗಿರ್ಬೋದು, ನಮ್ಮಲ್ಲಿ ಆಗ್ತಿರ್ತಕ್ಕಂಥ ಅರಣ್ಯದಲ್ಲಿ ಆಗ್ತಿರ್ತಕ್ಕಂಥ ಮೇಜರ್ ಬೆಂಕಿ ಆಗಿರ್ಬೋದು, ನಮ್ಮ ಕೃಷಿಗೆ ಸಂಬಂಧಪಟ್ಟಂಗೆ ಇಳುವರಿ ಅಂತಕ್ಕಂಥ ಕಡಿಮೆ ಆಗ್ತಾ ಹೋಗ್ತಿದ್ದಾವೆ. ಸಾಲ್ಟ್ ಇಂಟ್ರೂಷನ್ ಉಪ್ಪು ನೀರು ಅಂತಕ್ಕಂಥದ್ದು ನಮ್ಮ ನದಿಗಳಿಂದ ಎಲ್ಲಿಗೆ ಬರ್ತೀವಪ್ಪ ಅಂದರೆ ಮೇಜರ್ ಆಗಿ ಇಟ್ ಇಸ್ ಉಪ್ಪು ನೀರು ಅಂತಕ್ಕಂಥದ್ದು ಸಮುದ್ರದಿಂದ ಲ್ಯಾಂಡ್ ಕಡೆಗೆ ಬರ್ತಿದ್ದಾವೆ. ಎಲ್ಲದರಿಂದ ನಮಗೆ ಹಲವಾರು ತೊಂದರೆಗಳಾಗ್ತಿದ್ದಾವೆ. ಇದನ್ನೆಲ್ಲದನ್ನ ತಡೆಗಟ್ಟೋದು ಯಾವ ರೀತಿ ಅಂದರೆ ಮನುಷ್ಯನಿಂದ ಮಾತ್ರ. ಅದಕ್ಕೆ ನಾವು ಹಲವಾರು ಕನ್ವೆನ್ಷನ್ಸ್ ಅನ್ನು ಆರ್ಗನೈಸ್ ಮಾಡ್ತಿದ್ದೀವಿ. ಆ ಕನ್ವೆನ್ಷನ್ಸ್ ಯಾವುದಪ್ಪ ಅಂದರೆ EV ಕಡೆಗೆ ಮೂವ್ ಆಗ್ತಾ ಇದೀವಿ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿರ್ಬೋದು, ಅದರ ಜೊತೆಗೆ ಗ್ರೀನ್ ಹೌಸ್ ಗ್ಯಾಸನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಅಂತ ಅದ್ರ ಜೊತೆಗೆ ಅವೇರ್ನೆಸ್ ಜಾಸ್ತಿ ಮಾಡ್ಕೊತಾ ಇದೀವಿ. ಆ್ಯಂಡ್ ಜೊತೆಗೆ COP30 ಅಂತಕ್ಕಂಥ ರೀಸೆಂಟ್ ಆಗಿ ಬೆಲ್ಲಮಲ್ಲಿ ನಡೆಸಿದ್ವಿ. ಅದು ಬ್ರಾಜಿಲಲ್ಲಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಈ ಒಂದು ಮೇಜರ್ ಆಗಿ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂಗೆ ತಾಪಮಾನ ಹೆಚ್ಚಾಗ್ತಿರೋದ್ರಿಂದ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಅನ್ನು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಜಾಗತಿಕ ಪರಿಣಾಮಗಳು ಕೂಡ ನಮ್ಗೆ ಗೊತ್ತಾಗ್ತಾ ಬರ್ತದೆ. ನಾವು ಎಲ್ಲದಕ್ಕೆ ಮೇಜರ್ ಕಾರಣ ನಾವೇ ಆಗಿರೋದ್ರಿಂದ ನಾವೇ ಈ ಒಂದು ಬಾಧ್ಯತೆಯನ್ನ ತಗೊಂಡು ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಮೇಜರ್ ಆಗಿ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಓಕೆನಾ? ಇಷ್ಟು ಮೇಜರ್ ಆಗಿ ಈ ಒಂದು ಕ್ಲಾಸ್ಗೆ ಸಂಬಂಧಪಟ್ಟಂಗೆ ಡಿಸ್ಕಷನ್ ಆಗಿರುತ್ತೆ. ಈ ಒಂದು ಟಾಪಿಕ್ ಅಲ್ಲಿ ಮೇಜರ್ ಆಗಿ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಗೆ ಕ್ಲೈಮೇಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಾವು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು? 5 ಟಾಪಿಕ್ ಡಿಸ್ಕಸ್ ಮಾಡಿದ್ವಿ. ಋತುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 2ನೇ ನಾವು ಮಾನ್ಸೂನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 3ನೇದ್ರ ಬಗ್ಗೆ ನೋಡೋದಾದ್ರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಬಗ್ಗೆ. 4ನೇದು ಚಂಡಮಾರುತಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕೊನೆಯದಾಗಿ ನಮ್ಮಲ್ಲಿ ಆಗ್ತಿರ್ತಕ್ಕಂಥ ಪರಿಣಾಮಗಳೇನು, ಅದರಿಂದ ತೊಂದರೆಗಳೇನು, ಹವಾಮಾನ ಬದಲಾವಣೆಯಿಂದ ತೊಂದರೆಗಳೇನು ಅನ್ನೋದ್ರ ಬಗ್ಗೆ A to Z ಇನ್ಫಾರ್ಮೇಶನ್ ನಾವು ಡಿಸ್ಕಸ್ ಮಾಡಿದ್ವಿ. ಇಷ್ಟು ಈ ಒಂದು ಕ್ಲಾಸ್ಗೆ ಸಂಬಂಧಪಟ್ಟಂಗೆ ಡಿಸ್ಕಷನ್ ಆಗಿರುತ್ತೆ. ನಾನು ನಿಮ್ಮ ಹರೇಂದ್ರ ಗೌಡ, ಕಾಲೇಜು ಶಿಕ್ಷಣ ಇಲಾಖೆಯಿಂದ ಆರ್ಗನೈಸ್ ಮಾಡಿರ್ತಕ್ಕಂಥ ಸೆಷನ್ಸ್ ಆಗಿರುತ್ತೆ. ಮೇಜರ್ ಆಗಿ ನಾನು ನಿಮಗೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಮತ್ತು ಪ್ರಚಲಿತ ಘಟನೆಗಳನ್ನು, ಕರೆಂಟ್ ಅಫೇರ್ಸನ್ನು A to Z ಇನ್ಫಾರ್ಮೇಷನ್ PC ಇಂದ DC ಲೆವೆಲ್ವರೆಗೆ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತಿರ್ತೀನಿ. ಓಕೆ ಅಲ್ವಾ? ಡೋಂಟ್ ಮಿಸ್ ದಿಸ್ ಕ್ಲಾಸಸ್. ಸಿಗೋಣ ನೆಕ್ಸ್ಟ್ ಸೆಷನಲ್ಲಿ. ನಮಸ್ತೆ.